ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತು ನಾಮದಲ್ಲೂ ಈ ಒಂದು ಜೀಸಸ್ ಲವ್ಸ್ ಮಿನಿಸ್ಟ್ರಿಯ ಫ್ರೀ ಬೈಬಲ್ ಸ್ಟಡಿಗೆ ಎಲ್ಲರಿಗೂ ವೆಲ್ಕಮ್. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಅನೇಕ ಒಂದು 4-5 ವಾರಗಳಿಂದ ಸತ್ಯವೇದಂತ ಅನೇಕ ಮುಖ್ಯವಾಗಿರೋಂಥ ಪಾಠಗಳನ್ನ ಕೇಳ್ತಾ ಬರ್ತಾ ಇದ್ದೀರಿ. ಇವತ್ತು ನಾವು ಇನ್ನೊಂದು ಮುಖ್ಯವಾಗಿರೋ ಪಾಠ ನಾವು ಏನು ಮಾಡೋಣ, ಸತ್ಯವೇದ ಮುಖಾಂತರ ನೋಡಕ್ ಹೋಗೋಣ. ಈ ಒಂದು ಪಾಠ ಏನಪ್ಪ ಅಂದರೆ, ಪ್ರತಿಯೊಬ್ಬರ ಮನುಷ್ಯರಲ್ಲಿ ಇರುವಂಥ ಒಂದು ಪ್ರಶ್ನೆ. ಅದರ ಈ ಒಂದು ಯುಗದಲ್ಲಿ ನಾವು ನಮ್ಮ ಕಾಲಿಟ್ಟಿದ ತಕ್ಷಣ ನಮ್ಮ ಕಣ್ಮುಂದೆ ಎದ್ದು ನೋಡಿದ್ದೆ ಕೊರೋನಾ, ಅದರ ಕ್ರೈಸಿಸ್, ಎಲ್ಲ ಕಡೆ ಭಯಂಕರವಾಗಿರೋಂಥ ಒಂದು ಪ್ಯಾಂಡಮಿಕ್, ಎಲ್ಲ ಕಡೆ ಸಾವು ಮರಣ, ಘೋರ ವ್ಯಾಧಿ. ಅದಾಗಿದ ನಂತರ ಎಲ್ಲ ಕಡೆ ಉಂಟು ಇನ್ಫ್ಲೇಷನ್, ಫೈನಾನ್ಷಿಯಲ್ ಕ್ರೈಸಿಸ್, ಎಷ್ಟೋ ಜನಗಳು ಕೆಲಸನ ಕಳ್ಕೊಂಡ್ರು. ಎಲ್ಲ ಕಡೆ ಎಲ್ಲ ಸಾಮಗ್ರಿಗಳು ದುಬಾರಿ ಆಗ್ತಾ ಇರೋದು, ಎಲ್ಲ ಕಡೆ ಯುದ್ಧಗಳಾಗ್ತಾ ಇರೋದು. ಅದರ ಆ ಯುದ್ಧಗಳು ಶುರು ಆಗಿರೋದು ಇವತ್ತು ಕೂಡ ಏನಾಗಿಲ್ಲ, ಅಂತ್ಯನೇ ಆಗಿಲ್ಲ ರೀ. ಅದರ ಉದಾಹರಣೆ ತೊಗೊಬೇಕಾದ್ರೆ ರಷ್ಯಾ ಯುಕ್ರೇನ್ ವಾರ್, ಶ್ರೀಲಂಕಾದಲ್ಲಿ ಒಂದು ಭಯಂಕರ ಆಗಿರುವಂಥ ಕ್ರೈಸಿಸ್, ಅದರ ಬಾಂಗ್ಲಾದೇಶು, ಪಾಕಿಸ್ತಾನ, ನೇಪಾಳು, ಇಸ್ರೇಲ್ ಮತ್ತು ಗಾಜಾಗೆ ಆಗಿರೋಂಥ ಯುದ್ಧ. ಈ ರೀತಿ ಅನೇಕ ಒಂದು ಸಂಭಾವನೆಗಳು ನಾವು ಇತ್ತೀಚೆಗೆ ಪ್ರತಿದಿನ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಟಿ ವಿಗಳಲ್ಲಿ ನ್ಯೂಸಲ್ಲಿ ನೋಡ್ತಾ ಇದ್ದೀರಿ. ಅದರ ಈ ವಿಪತ್ತು, ಆ ವಿಪತ್ತು, ಆ ದುರ್ಘಟನೆ, ಈ ದುರ್ಘಟನೆ, ಟೆರರಿಸ್ಟ್ ಅಟ್ಯಾಕು, ಅದರ ದೌರ್ಜನ್ಯ, ಅತ್ಯಾಚಾರ, ಮೋಸ, ವಂಚನೆ, ಕೊಲೆ. ಅದರ ಸೊ ಈ ಥರ ಅನೇಕ ಒಂದು ಸನ್ನಿವೇಶಗಳು ನಮ್ಮ ಮುಂದೆ ನಡಿಬೇಕಾದ್ರೆ, ನಮಗೆ ಅಲ್ಲಿ ಜನಗಳು, ಅಮಾಯಕ ಜನಗಳು ಸಾಯ್ಬೇಕಾರೆ, ಆ ಕಷ್ಟದಲ್ಲಿ ನಳ್ತಾ ಇರ್ಬೇಕಾರೆ ನಮ್ಮ ಮನಸ್ಸಲ್ಲಿ ಬರೋಂಥದ್ದು ಒಂದೇ ಪ್ರಶ್ನೆ: ಯಾಕಪ್ಪ ದೇವ್ರೆ ಇವೆಲ್ಲ? ಯಾಕೆ ನೀನು ಇವೆಲ್ಲ ತಡ್ಕಡ್ತಾ ಇಲ್ಲ? ಬರ್ರಿ, ಎಷ್ಟೋ ಜನ ಪಾಪ ಅಮಾಯಕರು ಏನ್ರಿ, ಊಟಕ್ಕಾಗಿ ಪರದಾಡ್ತಾ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬರಬೇಕಾದ್ರೆ ಎಷ್ಟೋ ನಳ್ಳಾಡ್ತಾ ಅಂತಾರೆ ಬರ್ತಾರೆ. ತಂದೆ ತಾಯಿಗಳು ಸತ್ತೋಗ್ಬಿಡ್ತಾರೆ. ಆ ಪುಟ್ ಪುಟಾಣಿ ಮಕ್ಳುಗಳನ್ನ ನೋಡ್ಕೊಳೋಂಥವ್ರು ಯಾರಿರಲ್ಲ. ಅದು ಹಂಗೆ ಸತ್ತಿ ಹೆಣವಾಗಿ ಬಿದ್ದಿರ್ತದೆ. ಅದರ ಈ ಒಂದು ದೃಶ್ಯಗಳು ನೋಡಿದ್ರೆ ನಮ್ಮ ಮನಸ್ಸಲ್ಲಿ ಬರೋಂಥದ್ದು ಒಂದೇ ಪ್ರಶ್ನೆ: ಯಾಕೆ ದೇವ್ರೆ? ಯಾಕೆ ಈ ಥರ ಒಂದು ಕಷ್ಟಗಳು? ಯಾಕೆ ಈ ಥರ ಒಂದು ಗೋಳಾಟ? ಯಾಕೆ ಈ ಥರ ಒಂದು ವೇದನೆ? ಎಷ್ಟೋ ಜನಗಳು ದುರ್ಘಟನೆಯಲ್ಲಿ ಏನ್ರಿ ಬೆಂಕಿ ಹಚ್ಕೊಂಡು ಸತ್ತೋಗ್ಬೇಕಾರೆ, ಅಮಾಯಕರು, ಏನೂ ಗೊತ್ತಿರಲ್ಲ ರೀ, ಅವ್ರಿಗೂ ಅದಕ್ಕೆ ಸಂಬಂಧನೇ ಇರಲ್ಲ. ಎಲ್ಲ ನೋಡ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಪ್ರಶ್ನೆ ಬರ್ತಾರೆ. ನಮ್ಮ ಮನಸ್ಸಲ್ಲ, ಇಡೀ ಜಗತ್ತಲ್ಲಿ ಪ್ರತಿಯೊಬ್ಬರು ಮನುಷ್ಯರ ಹೃದಯದಲ್ಲಿ ಇವತ್ತಿರೋಂಥದ್ದು ಒಂದೇ ಪ್ರಶ್ನೆ: ಯಾಕೆ? ಯಾಕೆ ದೇವ್ರೆ ಇವೆಲ್ಲ? ಯಾಕೆ ನೀನು ಇದನ್ನ ತಡೆಗಟ್ಟಿಲ್ಲ? ನಿನಗೆ ಕಣ್ಣಿಲ್ವಾ ದೇವ್ರೆ? ನೋಡ್ತಾ ಇಲ್ವಾ ನೀನು? ಜನಗಳು ನಳ್ತಾರದು ನೋಡ್ತಾ ಇಲ್ವಾ? ಕಾಣಿಸ್ತಾ ಇಲ್ವಾ ದೇವ್ರೆ ನಿನಗೆ? ದೇವ್ರೆ ನಿನ್ ಕಿವಿ ಇಲ್ವಾ? ನಿನ್ ಕೇಳಿಸ್ತಾ ಇಲ್ವಾ? ಎಷ್ಟೋ ಜನಗಳು ಈ ಒಂದು ವೇದನೆ ಸಂಕಟಗಳಲ್ಲಿ, ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಜೀವನನೇ ಬೇಡಪ್ಪ, ಯಾಕಪ್ಪ ಇಂಥ ಒಂದು ಜೀವನ ಬೇಕು ನಮಗೆ ಅಂತಂದ್ಬಿಟ್ಟು ಆತ್ಮಹತ್ಯೆನೇ ಮಾಡ್ಕೊಂಡ್ಬಿಡ್ತಾರೆ. ಅದರ ಒಂದು ಕುಟುಂಬದಲ್ಲಿ ಆಶ್ರಯವಾಗಿರೋಂಥ ಒಂದು ದುಡಿಮೆ ಮಾಡ್ತಿರೋಂಥ ಒಂದು ತಂದೆ ಸಡನ್ ತೀರ್ಕೊಂಬಿಟ್ರೆ, ಆ ಕುಟುಂಬದಲ್ಲಿ ಅವ್ರ ಹೆಂಡತಿ ಮಕ್ಳಿಗೆ ದೊಡ್ಡ ಭಯಂಕರವಾಗಿರೋ ಶಾಕ್ ರೀ. ಏನು ಮಾಡಬೇಕು, ಏನು ಮಾಡಬೇಕು, ಏನು ಹಿಂಗಿರಬೇಕು, ಏನು ಮುಂದಕ್ಕೆ ಅಂತಂದ್ಬಿಟ್ಟು ಸ್ವಲ್ಪನೂ ಏನಾಗಿರಲ್ಲ ಅವ್ರಿಗೆ, ಗೊತ್ತಾಗಲ್ಲ. ಅವ್ರ ಮನಸ್ಸಲ್ಲಿ ಬರೋದು ಒಂದೇ ಪ್ರಶ್ನೆ: ಯಾಕೆ ದೇವ್ರೆ? ಯಾಕೆ? ಏನಾಯ್ತು? ಯಾಕೆ ಹಿಂಗಾಯ್ತು? ಅಲ್ರ ಅವ್ನು ತುಂಬ ಮುದ್ದಾಗಿರೋಂಥ ಮಗು, ತಂದೆ ತಾಯಿಗಳು ಕಷ್ಟಪಟ್ಟು ಸಾಕಿ ಸಡನ್ನಾಗಿ ಏನ್ರಿ ಒಂದು ದಿನ ತೀರ್ಕೊಂಬಿಟ್ರೆ, ಅವ್ರ ಅಪ್ಪ ಅಮ್ಮನಿಗೆ ಏನ್ರಿ ಆ ಗೋಲ್ಡ್ನ ನೋಡೋದಕ್ಕಾಗಲ್ಲ ರೀ. ಅದರ ನೋಡ್ರಿ, ನೆನ್ನೆ ಕೂಡ ನೋಡೋದಲ್ಲ ಏನ್ರಿ, ಹೊಸಕೋಟೆಯಲ್ಲಿ ಆಗಿರೋಂಥ ದುರ್ಘಟನೆ. ಪಾಪ ವಯಸ್ಸಿಗೆ ಬಂದಿರೋಂಥ 6 ಜನ ಮಕ್ಕಳು ಏನ್ರಿ ಒಂದು ಕ್ಷಣದಲ್ಲಿ ಏನಾಗ್ಬಿಟ್ರು, ಏನ್ರಿ ಮಾಂಸದ ಮುದ್ದೆ ಆಗ್ಬಿಟ್ರು. ಅವ್ರ ಅಪ್ಪ ಅಮ್ಮ ಮಕ್ಳು ದೇಹ ನೋಡೋಕೆ ಏನೂ ಇಲ್ಲ ರೀ. ಅವರ ಬಿಡೋ ಅಂತ ಹೇಳ್ತಾರ್ರಿ ಅಲ್ಲರ. ಅಯ್ಯೋ ಯಾಕಪ್ಪ, ಯಾಕಪ್ಪ ಹಿಂಗೆ ಅಂತಂದ್ಬಿಟ್ಟು. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ, ಈ ಥರ ಅನೇಕ ಸನ್ನಿವೇಶಗಳು ನಾವು ನಮ್ಮ ಜೀವನದಲ್ಲಿ ನೋಡ್ತೀರಿ. ಅದು ಮಾತ್ರ ಅಲ್ಲ, ಇದು ನಮಗೆ ಎಷ್ಟೋ ಸತಿ ಅನುಭವ ಆಗಿರ್ತದೆ. ಈ ಥರ ಸನ್ನಿವೇಶಗಳು ನಾವು ಜಗತ್ತಲ್ಲಿ ನಡಿಬೇಕಾರೆ, ಇದು ನೋಡ್ತಾ ಇರ್ಬೇಕಾರೆ ನಮ್ಮ ಮನಸ್ಸಲ್ಲಿ ಬರೋಂಥದ್ದು ಒಂದೇ ಪ್ರಶ್ನೆ:
ಯಾಕೆ ದೇವರೇ ಇವೆಲ್ಲ? ಅದರ ಬಡವರು, ಶ್ರೀಮಂತರು, ಚಿಕ್ಕವರು, ದೊಡ್ಡವರು, ಇವ್ರ ನಡುವೆ ಭೇದ ಭಾವ ಇರೋದು ನೋಡಿದವಾಗ ನಮ್ಮ ಮನ್ಸಲ್ಲಿ ಕೂಡ ಅದೇ ಪ್ರಶ್ನೆ ಬರ್ತಾರೆ. ಯಾಕೆ ದೇವ್ರೆ ಒಬ್ರು ಶ್ರೀಮಂತರಾಗಿದ್ದಾರೆ, ಯಾಕೆ ದೇವ್ರೆ ಒಬ್ರು ಬರ್ತಾನಿದ್ರೆ? ಯಾಕೆ ಒಬ್ರಿಗೆಲ್ಲ ಇದೆ, ಇನ್ನೊಬ್ರಿಗೆ ಏನೂ ಇಲ್ಲ ದೇವ್ರೆ? ಒಬ್ರಿಗೆ ಸಮೃದ್ಧಿಯಾಗಿರ್ತಾರೆ, ಏನ್ರಿ ಯಥೇಚ್ಛವಾಗಿ ಖರ್ಚು ಮಾಡ್ತಾರೆ, ವೇಸ್ಟ್ ಮಾಡ್ತಾರೆ, ಇನ್ನೊಬ್ರಿಗೆ ಬೇಕು ಅಂದ್ರೂ ಕೂಡ ಯಾಕೆ ಸಿಕ್ಕಲ್ಲ ದೇವ್ರೆ? ಯಾಕೆ ದೇವ್ರೆ ಈ ಸಮಾಜದಲ್ಲಿ ಇಷ್ಟೊಂದು ಏನ್ರಿ ಭೇದ ಭಾವಗಳು? ಯಾಕೆ ದೇವ್ರೆ ಒಬ್ರಿಗೆ ಭಯಂಕರ ಕಷ್ಟ, ಯಾಕೆ ದೇವ್ರೆ ಒಬ್ರಿಗೆ ತುಂಬಾ ಸುಖ? ಯಾಕೆ ದೇವ್ರೆ ಈ ಥರ ಭೇದ ಭಾವಗಳು ಅಂತಂದ್ಬಿಟ್ಟು ಈ ಜಗತ್ತಲ್ಲಿ ನಡೆಯುವಂಥ ಸನ್ನಿವೇಶಗಳು ನೋಡಿ ಪ್ರತಿಯೊಬ್ಬರು ಮನುಷ್ಯರ ಮನಸ್ಸಲ್ಲಿ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಈ ಪ್ರಶ್ನೆ ಬಂದೇ ಬಂದಿರ್ತದ್ರಿ. ನೀವು ಕೂಡ ಎಷ್ಟೋ ಸತಿ ನೋಡಿತೀರ, ಅವ್ರ ಮಕ್ಳುಗಳು ಪಾಪ ತುಂಬಾ ಕಷ್ಟಪಟ್ಟು ಓಡ್ತಾ ಇರ್ತಾವ್ರಿ, ಅದ ಓದಕ್ಕೆ ಅವ್ರಿಗೆ ಸಹಾಯ ಮಾಡೋರೇ ಇರಲ್ಲ ರೀ. ಆದರೆ ಕೆಲವು ಜನಕ್ಕೆ ಎಲ್ಲಾ ವ್ಯವಸ್ಥೆ ಇರ್ತದ್ರಿ ಅಲ್ವರ. ಯಾಕೆ ಒಬ್ರು ಬಡವರು, ಯಾಕೆ ಒಬ್ರು ಶ್ರೀಮಂತರು? ಯಾಕೆ ದೇವ್ರೆ ಸಮಾಜದಲ್ಲಿ ಈ ಥರ? ಯಾಕೆ ದೇವ್ರೆ ಒಬ್ರಿಗೆಲ್ಲ ಇದೆ, ಒಬ್ರಿಗೆ ಏನೂ ಇಲ್ಲ? ಯಾಕೆ ಸಮಾಜದಲ್ಲಿ ಮೇಲು ಕೀಳು, ಯಾಕೆ ಭೇದ ಭಾವಗಳು? ಯಾಕೊಬ್ರಿಗೆ ಕಷ್ಟಗಳು, ಯಾಕೊಬ್ರಿಗೆ ಸಂಕಟಗಳು, ಯಾಕೊಬ್ರಿಗೆ ವೇದನೆಗಳು? ಯಾಕೊಬ್ರಿಗೆ ಪಂಗಡ ಜನಗಳ ಮಾತ್ರ ಏನ್ರಿ ಸುಖ ಸಂತೋಷ? ಯಾಕೆ? ಯಾಕೆ ದೇವ್ರೆ? ಇವೆಲ್ಲ ನೋಡ್ಬೇಕಾದ್ರೆ ಏನ್ರಿ ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ತದೆ. ಯಾಕೆ ದೇವ್ರೆ, ಯಾಕೆ ನೀನು ತಡೆದಿಲ್ಲ ಇದನ್ನೆಲ್ಲ? ಯಾಕೆ ಎಲ್ಲ ಅನುಮತಿ ಕೊಡ್ತಾ ಇದೆಯಾ? ನೀನು ಸರ್ವಶಕ್ತ ದೇವರಲ್ವಾ? ನೀ ಸರ್ವಶಕ್ತನಾಗಿರೋ ದೇವರಾಗಿರ್ಬೇಕಾರೆ ಇದನ್ನೆಲ್ಲ ತಡಿಬೋದಾಗಿತ್ತಲ್ಲ ದೇವ್ರೆ? ಯಾಕೆ ದೇವ್ರೆ ಅಂತ ಅಂದ್ಬಿಟ್ಟು ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ತದೆ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಇದು ನಮ್ಮ ಮನಸ್ಸಲ್ಲಿರೋಂಥ ಪ್ರಶ್ನೆ ಮಾತ್ರ ಅಲ್ಲ, ಜಗತ್ತಲ್ಲಿರೋಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಆ ಮನಸ್ಸಲ್ಲಿರೋಂಥ ಒಂದು ಪ್ರಶ್ನೆನೇ ಇದು. ಯಾಕೆ ದೇವರು ಇದನ್ನೆಲ್ಲ ತಡೆಗಟ್ಟಲಿಲ್ಲ? ದೇವ್ರ ಕೇಳಿ ಏನ್ರಿ ಸಮಸ್ತವೂ ಸಾಧ್ಯ, ಎಲ್ಲವೂ ಸಾಧ್ಯವಾಗಿರ್ಬೇಕಾದ್ರೆ ದೇವರು ಯಾಕೆ ಇಷ್ಟೊಂದು ಅಮಾಯಕರ ಜನಗಳು ತನ್ನ ಪ್ರಾಣ ಕಳ್ಕೊಂಡನ್ನ ದೇವ್ರು ತಡೆಗಟ್ಟಿಲ್ಲ? ತಡೆಗಟ್ಟೋಗೋಯ್ತಲ್ವಾ? ಎಷ್ಟೋ ಜನಗಳು ಪಾಪ ತನ್ನ ಕುಟುಂಬನ ಕಳ್ಕೊಂಡ್ಬಿಟ್ರು, ಸರ್ವನಾಶ ಆಗೋದ್ರು, ಅಪ್ಪ ಅಮ್ಮ ಇಂದ ಬೇರೆ ಬೇರೆ ಆಗ್ಬಿಟ್ರು, ಮಕ್ಳುಗಳನ್ನ ನೋಡೋಂಥವ್ರು ಯಾರೂ ಇಲ್ಲ. ಅದರ ತಂದೆ ತಾಯಿ ಅಪ್ಪ ಅಮ್ಮ ಅದರ ಕುಟುಂಬ ಅಂತ ಅಂದ್ಬಿಟ್ಟೆ ಇಲ್ದಿರ್ಬೇಕಾರೆ ಯಾಕೆ? ಯಾಕೆ ದೇವರು ಈ ಜಗತ್ತಲ್ಲಿ ಈ ಥರ ಎಲ್ಲ ಬಿಟ್ಟಿದ್ದಾರೆ? ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ ಇದು ಏನ್ರಿ ಪ್ರತಿಯೊಬ್ಬರ ಮನುಷ್ಯರಲ್ಲಿ ಮನಸ್ಸಲ್ಲಿರೋಂಥ ಒಂದು ಪ್ರಶ್ನೆ. ಯಾಕೆ ಯಾಕೆ ಯಾಕೆ? ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ ಈ ಒಂದು ಸತ್ಯವೇದಲ್ಲಿ ನೋಡ್ಬೇಕಾದ್ರೆ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಲೋಕದಂತ ಪ್ರತಿಯೊಬ್ಬ ಮನುಷ್ಯರು ದೇವರ ಸೃಷ್ಟಿ, ನಾವೆಲ್ಲ ದೇವರಿಂದ ಬಂದವರು, ನಾವೆಲ್ಲ ದೇವ್ರ ಮಕ್ಕಳು ಅಂತ ಅಂದ್ಬಿಟ್ಟು ಸತ್ಯವೇದ ಹೇಳ್ತಾರೆ. ವಾಕ್ಯ ಓದ ನೋಡ್ರಿ ಅಂತೀನಿ. ಎಫೆಸರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 15ನೇ ವಾಕ್ಯ ಓದ್ತಿರೋದು. ಎಫೆಸರ 3:15. ಯಾವ ತಂದೆಯ ಹೆಸರನ್ನು ಪರಲೋಕ ಭೂಲೋಕಗಳಲ್ಲಿರುವ ಕುಟುಂಬವೆಲ್ಲ ತೆಗೆದುಕೊಳ್ಳುತ್ತದೆಯೋ ಆ ತಂದೆಯು ನೋಡ್ರ, ಯಾವ ಏನ್ರಿ ತಂದೆಯ ಹೆಸರಿಂದ ಏನ್ರಿ ಪರಲೋಕ ಭೂಲೋಕದಲ್ಲಿ ಎಲ್ಲವೂ ಕುಟುಂಬವೆಲ್ಲವೂ ತೆಗೆದುಕೊಳ್ಳುತ್ತದೋ. ಅವರ ವಿರ್ ಆಲ್ ಏನ್ರಿ ಕ್ರಿಯೇಟೆಡ್ ಔಟ್ ಆಫ್ ಒನ್ ಫ್ಯಾಮಿಲಿ. ಅದರ ಒಂದು ಕುಟುಂಬ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ, ಒಂದು ಕುಟುಂಬ ರೀ. ನಮ್ಮನ್ನ ಸೃಷ್ಟಿ ಮಾಡೋರೆಲ್ಲ ಒಂದೇ ತಂದೆ ಅಂತ ಹೇಳ್ತಾರ್ರಿ. ಅದರ ಹಂಗಿರ್ಬೇಕಾರೆ ಒಂದೇ ತಂದೆ ಅಂತಂದ್ರೆ ಯಾಕಪ್ಪ ಒಂದೇ ತಂದೆಗಿರುವಂತ ಎಲ್ಲಾ ಮಕ್ಕಳಲ್ಲಿ ಭೇದ ಭಾವ? ಯೋಚನೆ ಮಾಡ್ರಿ. ನಮಗೇನಾದ್ರು ಇಬ್ರು ಮಕ್ಕಳು ಹುಟ್ಟಿದ್ರೆ ನಾವು ಒಬ್ಬ ಮಗನ್ನ ಚೆನ್ನಾಗಿ ಓದಿಸಿ ಡಾಕ್ಟರ್ ಥರ ಮಾಡಿ ಇನ್ನೊಬ್ಬ ಮಗನ್ನ ಭಿಕ್ಷುಕನಾಗಿ ಮಾಡ್ತೀರಾ? ಖಂಡಿತವಾಗೂ ನಾವು ಮಾಡಲ್ಲ ರೀ ಅಲ್ವರ. ನೋಡಿ, ಕ್ರೂರವಾಗಿ ಕೆಟ್ಟವರಾಗಿರೋ ನಮಗೇನೆ ಎಷ್ಟು ಒಳ್ಳೆ ಮನಸ್ಸಿರ್ಬೇಕಾರೆ ದೇವ್ರು ಯಾಕೆ ತನ್ನ ಕುಟುಂಬದಲ್ಲಿ ಭೇದ ಭಾವ ಮಾಡಿದ್ದಾರೆ? ಯೇಸು ಕ್ರಿಸ್ತು ಇದನ್ನ ಹೇಳ್ತಾರ್ರಿ ಭೂಲೋಕದ ಇರ್ಬೇಕಾರೆ. ಮತ್ತೆ ಏನೋ ಬರ್ತಾನೆ ಸುವಾರ್ತೆ 7ನೇ ಅಧ್ಯಾಯ 9-11 ಯೇಸು ಕ್ರಿಸ್ತು ಹೇಳ್ತಾರೆ, ಯಾವ ಮಗನೋ ತನ್ನ ತಂದೆ ಹತ್ರ ರೊಟ್ಟಿ ಕೇಳಿದ್ರೆ ಏನ್ರಿ, ಯಾವ ತಂದೆ ತಾನೇ ಏನ್ರಿ ಅವ್ರಿಗೆ ಕಲ್ಲನ್ನು ಕೊಡ್ತಾರೆ ಅಲ್ವರ?
ಏನ್ರಿ ತನ್ನ ಮಗ ಮೀನನ್ನು ಕೇಳಿದ್ರೆ ಯಾವ ತಂದೆ ತಾನೇ ಸರ್ಪನ ಕೊಡ್ತಾರೆ ಅಂತ ಯೇಸು ಕ್ರಿಸ್ತ ಹೇಳ್ತಾರೆ. ದುಷ್ಟರಾಗಿರೋ ನಿಮಗೇನೆ ಇಷ್ಟು ಮನ್ಸಿರ್ಬೇಕಾರೆ ಅನ್ಯ ದೇವ್ರಿಗೆ ಹಿಂಗಿರ್ಬೇಕು ಅಂತ ಅವರು ಭೂಲೋಕದ ಮನುಷ್ಯರನ್ನ ದೇವರಿಗೆ ಹೋಲಿಕೆ ಮಾಡಿ ಹೇಳ್ತಾರೆ. ಭೂಲೋಕದ ಮನುಷ್ಯರಿಗೆ ಇಷ್ಟೊಂದು ಕ್ರೂರವಾಗಿರೋಂಥ ಮನುಷ್ಯರಿಗೇನೆ ಇಷ್ಟೊಂದು ಒಳ್ಳೆ ಹೃದಯ ಇರಬೇಕಾದ್ರೆ ಪರಲೋಕದಲ್ಲಿರುವಂಥ ಕರುಣಾಮಯಿ, ಪ್ರೀತಿಮಯಿ, ಬಹು ತಾಳ್ಮೆ ಉಳ್ಳವನು, ಅನುಗ್ರಹ, ದಯೆ, ಮಮತೆ, ಕರುಣೆ ಉಳ್ಳವನು, ಅವರು ಯಾಕೆ ಈ ಥರ ಭೇದ ಭಾವ ಬಿಟ್ಟಿದ್ದಾರೆ? ಎಲ್ಲ ದೇವರ ಕುಟುಂಬ, ಎಲ್ಲ ಕುಟುಂಬದಲ್ಲಿ ಯಾಕಿದೆ ಭೇದ ಭಾವ? ಯಾಕೆ ದೇವರು ಈ ಕೆಟ್ಟನ್ನ ಬಿಟ್ಟವ್ರೆ? ಕರ್ತನಲ್ಲಿ ಪ್ರೀತಿ ಅನ್ಸ್ಗಳೇ, ಈ ಪ್ರಶ್ನೆನ ನಾವು ಯಾರಿಗಾರೋ ಸಾಮಾನ್ಯವಾಗಿ ಕೇಳಿದ್ರೆ ಈ ಪ್ರಶ್ನೆಗೆ ಬರೋಂಥ ಉತ್ತರ ಏನಪ್ಪ ಅಂತಂದರೆ, ಇದು ದೇವ್ರು ಮಾಡ್ತಾ ಇಲ್ಲ, ಜಗತ್ತಲ್ಲಿರೋಂಥ ಸೇತಾನ್ ಮಾಡ್ತಾ ಇದ್ದಾನೆ, ದುಷ್ಟ ಶಕ್ತಿ ಅಂತಿದೆ, ಆ ದುಷ್ಟ ಶಕ್ತಿ ಸೇತಾನ ಏನು ಮಾಡ್ತಾರದ್ದು ಇವೆಲ್ಲ ದೇವ್ರ ವಿರುದ್ಧವಾಗಿ ಇವೆಲ್ಲ ಕೆಲಸ ಮಾಡ್ತಾ ಇದ್ದಾನೆ ಅಂತಂತ ಹೇಳ್ತಾರೆ. ಆಯ್ತಪ್ಪ, ಚೇತಾನು ದುಷ್ಟಶಕ್ತಿ ದೇವ್ರ ವಿರುದ್ಧವಾಗಿ ಇವೆಲ್ಲ ಕೆಲಸ ಮಾಡ್ತಾ ಇದ್ದಾನೆ ಅಂತಂದರೆ ಸರ್ವಶಕ್ತನಾಗಿರೋ ದೇವರು ಏನಪ್ಪ ಮಾಡ್ತಾ ಇದ್ದಾರೆ? ಸತ್ಯವೇದ ಹೇಳ್ತಾರೆ ಪ್ರಕಟಣೆ 20ನೇ ಅಧ್ಯಾಯದಲ್ಲಿ 1-3 ಕರ್ತನು ಸೇತನನ್ನ 1000 ವರ್ಷ ಬಂಧನದಲ್ಲಿಡ್ತಾನೆ ಅಂತ ಹೇಳ್ತಾರೆ. 1000 ವರ್ಷ ಸೇತನ್ನ ಬಂಧನದಲ್ಲಿರೋಕ್ಕೆ ಸಾಮರ್ಥ್ಯವುಳ್ಳವರು ಇವಾಗ ಸೇತಾನ ಏತಕ್ಕೆ ಬಿಟ್ಟಿದ್ದಾರೆ? ತಿರ್ಗಿ ಅದೇ ಪ್ರಶ್ನೆಗೆ ಬರ್ತಾರೆ, ಯಾಕೆ ದೇವ್ರ ಹಂಗಾರೆ ಕೆಟ್ಟದನ್ನ ಬಿಟ್ಟಿದ್ದಾರೆ? ಸೇತನ್ನ ಅತಿ ಶೀಘ್ರದಲ್ಲಿ ಕಾಲ್ ಕಡೆ ಹಾಕಿ ತುಳಿದಾಕ್ತೀನಿ ಅಂತ ವಾಕ್ಯ ಹೇಳ್ತಾರಲ್ವಾ. ಸೇತಾನು ಆಕಾಶದಿಂದ ಬೀಳೋದು ನಾನು ನೋಡಿದೆ, ಅವನಿಗೆ ತೀರ್ಪಾಯ್ತು ಅಂತ ಹೇಳ್ತಾರಲ್ಲ. ಹಾಗಿರ್ಬೇಕಾರೆ ಇನ್ನೂ ಯಾಕೆ ಜಗತ್ತಲ್ಲಿ ಇನ್ನ ಒಂದು ಕೆಟ್ಟದು? ತಿರ್ಗಾ ಅದೇ ಪ್ರಶ್ನೆಗೆ ಬರ್ತಾರೆ ಅಲ್ವರ. ಅದಕ್ಕೆ ಸಾಮಾನ್ಯವಾಗಿ ಏನ್ಬಿಡ್ತಾರೆ ಕೆಲವು ಜನ, ಹೌದದು ಕರೆಕ್ಟು, ಇದೆಲ್ಲ ಹಂಗಾರೆ ದೇವರೇ ಮಾಡ್ತಾ ಇರೋದು ಅಂತ. ಏನಪ್ಪ ಹಂಗಾರೆ ದೇವರು ಒಳ್ಳೇದು ಕೆಟ್ಟದ್ದು ಎರಡೂ ಮಾಡ್ತಾರಾ? ಹಂಗಾರೆ ದೇವರೇ ಮಾಡೋದಂದ್ರೆ ಸೇತನ ಮೇಲೆ ಯಾಕೆ ನಾವು ತಪ್ಪು ಹೊರಿಸ್ಬೇಕು? ಹಂಗಾರೆ ದೇವ್ರು ಕೆಟ್ಟದ್ದು ಮಾಡ್ತಾರಾ? ವಾಕ್ಯ ಏನು ಹೇಳ್ತದೆ ನೋಡಿ, ಓದೋಣ. ಕೀರ್ತನೆ 5ನೇ ಅಧ್ಯಾಯ 4ನೇ ವಾಕ್ಯ. ನಿನ್ನ ತಂದೆಯು ಈ ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲಿ ಕೆಟ್ಟದು ನಿನ್ನ ಬಳಿಯಲ್ಲಿ ತಗಲಾರದು. ಯಾರು ಸ್ವಲ್ಪ ಬೈಬಲಲ್ಲಿ ಓದ್ರಿ ದಯವಿಟ್ಟು. ಬೈಬಲಲ್ಲಿ ಕೀರ್ತನೆ 5ನೇ ಅಧ್ಯಾಯ 4ನೇ ವಾಕ್ಯ ತೆಗೆದು ಓದ್ರಿ ದಯವಿಟ್ಟು. ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ, ಕೆಟ್ಟದ್ದು ನಿನ್ನ ಬಳಿಯಲ್ಲಿ ತಂಗಲಾರದು. ನೋಡ್ರ ಏನ್ರಿ, ನೀನು ದುಷ್ಟತ್ವದಲ್ಲಿ ಸಂತೋಷಿಸುವಂತ ದೇವರಲ್ಲ, ಕೆಟ್ಟದು ನಿನ್ನ ಬಳಿಗೆ ತಂಗಲಾರದು. ದುಷ್ಟತ್ವದಲ್ಲಿ, ಕೆಟ್ಟತನದಲ್ಲಿ ಸಂತೋಷನೇ ಪಡದಂತಾರೆ ದೇವರು. ಹಂಗಿರ್ಬೇಕಾದ್ರೆ ಕೆಟ್ಟದವರು ಬಳಿ ಇರಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಮತ್ತೆ ಅವ್ರು ಕೆಟ್ಟದ್ದು ಮಾಡಕ್ ಸಾಧ್ಯನಾ? ಖಂಡಿತವಾಗೂ ಇಲ್ವಲ್ಲ. ಮತ್ತೆ ಏನಕ್ಕೆ ಕೆಟ್ಟದ್ದು, ಏನಕ್ಕೆ ಇದೆಲ್ಲ ಕೆಟ್ಟದ್ದು ನಡೀತಾ ಇದೆ ಅದರ? ಅದಕ್ಕೆ ಎಷ್ಟೋ ಜನ ಏನು ನೆನ್ಸ್ಕೊಂತಾರೆ, ದಿನಾ ಸೇತಾನ್ಗೂ ದೇವ್ರಿಗೂ ಯುದ್ಧಗಳು ನಡೀತಾ ಇರ್ತದೆ, ಅದಲ್ಲಿ ಏನ್ರಿ ಹೋರಾಟಗಳು ನಡೀತಿರೋದ್ರಿಂದ ಆವಾಗ ಏನಾಗ್ತಾರೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇರೋದ್ರಿಂದ ಲೋಕದಲ್ಲಿ ಏನ್ರಿ ಇವೆಲ್ಲ ಕೆಟ್ಟದ್ದು ನಡೀತದೆ ಅಂತ ಏನ್ರಿ ಭಾವನೆಗಳು. ಕರ್ತನಲ್ಲಿ ಪ್ರೀತಿಗಳೇ, ಇದೇ ಥರ ಪ್ರಶ್ನೆ ಏನ್ರಿ ಹಲವಾರು ಸಾವಿರಾರು ವರ್ಷಗಳ ಮುಂಚೆ ಏನ್ರಿ ಒಬ್ರಿಗೆ ಬಂತು. ಅವ್ರ ಹೆಸರು ಏನಪ್ಪ ಅಂದರೆ ಏನ್ರಿ ಸಿದ್ಧಾರ್ಥ್ ಗೌತಮ್ ಬುದ್ಧ ಅಂತ. ಇದನ್ನ ನಾವು ಸ್ಕೂಲಲ್ಲಿ ಓದಿರ್ತೀರಿ. ಸಿದ್ಧಾರ್ಥ್ ಅವ್ರ ಅಪ್ಪನಿಗೆ ಏಕೈಕ ಕುಮಾರ ರೀ. ಅವರಪ್ಪ ಮಗನ ತುಂಬ ಮುದ್ದಾಗಿ ಸಾಕಿರ್ತಾರೆ. ಅವ್ರ ಮಗನಿಗೆ ಕಷ್ಟ ಸಂಕಟ ಏನು ಗೊತ್ತಾಗ್ಬಿಡ್ದು, ತುಂಬ ಸುಖವಾಗಿ ಮಾಡ್ಬೇಕು ಅಂತ ಅರಮನೆಯಲ್ಲೇ ಏನು ಮಾಡ್ತಾನೆ, ಅವನು ಅರಮನೆಯಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಸಾಕಿರ್ತಾರೆ. ಆ ಸ್ಥಾನದಿಂದ ಹೊರಗಡೆನೇ ಕಳ್ಸಲ್ಲ ರೀ. ಹೀಗೆ ಇರ್ಬೇಕಾರೆ ಒಂದ್ಸತಿ ಏನಾಗ್ತಾರೆ ಅಂತಂದರೆ, ಅವರಪ್ಪ ಎಲ್ಲ ಒಂದು ಕಡೆ ಬೇಟೆಗೆ ಹೋಗಿರ್ಬೇಕಾರೆ ಏನು ಮಾಡ್ತಾರೆ, ಒಂದಿನ ಸರಿ ನಾನು ಇಷ್ಟು ದಿನ ಆಯಿತು ನಾನು ಅರಮನೆ ಇದ್ದೀನಿ, ಒಂದಿನ ಆಸ್ಥಾನಕ್ಕೆ ಹೊರಗಡೆ ಹೋಗಿ ನೋಡ್ಕೊಂಬರೋಣಪ್ಪ ನಮ್ಮ ಜನಗಳು ಹೆಂಗಿದ್ದಾರೆ ಅಂತಂದ್ಬಿಟ್ಟು ಹೋಗ್ತಾರೆ. ಹೋದರೆ ಏನ್ರಿ ಇಲ್ಲಿ ನೋಡೋಂಥ ದೃಶ್ಯಗಳು ಅವ್ರಿಗೆ ಭಯಂಕರ ಶಾಕ್ ತಂದುಬಿಡ್ತಾರೆ. ಒಂದು ಮುದಿ ವಯಸ್ಸಾಗಿರೋರು ಇರ್ತಾರೆ, ಅವ್ರಿಗೆ ಯಾರೂ ಸಹಾಯ ಮಾಡೋರು ಇರಲ್ಲ, ನಳ್ತಾ ಇರ್ತಾರೆ. ಅದರ ಅವ್ರ ವೇದನೆ ನೋಡಿ ಇವ್ರ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ತಾರೆ, ಯಾಕೆ ಯಾಕೆ ವಯಸ್ಸಾದವ್ರು ಹಿಂಗಿದ್ದಾರೆ? ಇನ್ನೊಂದು ಕಡೆ ನೋಡ್ತಾರೆ ಶವ ಎತ್ಕೊಂಡು ಹೋಗ್ತಾ ಇರ್ತಾರೆ, ಯಾಕಿದು, ಯಾರಿದು, ಹೆಂಗೆ, ಏನಾಯ್ತು, ಯಾಕೆ ಇವ್ರು ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೋಡಿದ್ರೆ ಡೆಡ್ ಬಾಡಿ. ಅವ್ರ ಡೆಡ್ ಬಾಡಿ ಏನೋ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರಲ್ಲ ರೀ ಅಲ್ವರ. ಇದು ಇದು ಶವನಾ? ಎಷ್ಟೋ ಜನ ಓಡಾಡ್ತಿರ್ತಾರೆ. ಯಾಕೆ ಯಾಕೆ ಈ ಥರ ವಯಸ್ಸಾದ್ರೆ ಹಿಂಗೆಲ್ಲ ನಳ್ತಾರೆ?
ಯಾಕೆ ಇವ್ರ ಈ ಥರ ಸಾವಂತ ಬರ್ತದೆ, ಯಾಕೆ ಇದರ ಕಣ್ಣೀರು, ಯಾಕೆ ಈ ಥರ ದುಃಖ ಅಂತಂದ್ಬಿಟ್ಟು ಅನೇಕ ಸನ್ನಿವೇಶಗಳು ನೋಡ್ಬಿಟ್ಟು ಇವ್ರ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂದ್ಬಿಡ್ತಾರೆ, ಯಾಕೆ ಇವಲ್ಲ ಅಂತಂದ್ಬಿಟ್ಟು. ಸರಿ ಅಂತಂದ್ಬಿಟ್ಟು ಏನಪ್ಪ ಮಾಡ್ತಾರೆ ಅಂತಂದ್ರೆ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡ್ಕಕ್ಕೆ ಅಂತ ನೋಡ್ತಾರೆ. ಉತ್ತರ ಏನ್ರಿ ಅವ್ರಿಗೆ ತೃಪ್ತಿಕರವಾಗಿ ಉತ್ತರ ಸಿಕ್ಕಲ್ಲ ರೀ. ಅವ್ರಿಗೆ ತಂದೆ ಹತ್ರ ಬಂದು ಕೇಳ್ತಾರೆ, ಅಪ್ಪ ಇದೇನಪ್ಪ, ಯಾಕಪ್ಪ ಯಾಕಪ್ಪ ಒಬ್ರಿಗೆ ಕಷ್ಟ, ನೋವು, ದುಃಖ, ಬಡತನ, ಕೊರತೆ, ಸಾವು ಎಲ್ಲ ಇದೆಯಲ್ಲಪ್ಪ, ಯಾಕಪ್ಪ ಅಂತ ಕೇಳ್ತಾರೆ. ಅವ್ರಪ್ಪ ಹೇಳ್ತಾರೆ, ಮಗನೇ, ಅವ್ರಪ್ಪನಿಗೆ ಉತ್ತರ ಗೊತ್ತಿರಲ್ಲ. ಅವ್ರಪ್ಪ ಹೇಳ್ತಾರೆ, ಯಾವ ಮನೆಯಲ್ಲಿ ಸಾವು, ಕಣ್ಣೀರು, ದುಃಖ ಇಲ್ವೋ ಆ ಮನೇಲಿ ಹೋಗ್ಬಿಟ್ಟು ಒಂದು ಅಕ್ಕಿ ಕಾಳು ತಗೊಂಬ ಅಂತ ಹೇಳ್ತಾರೆ. ಎಲ್ಲ ಮನೆಗೆ ಭಿಕ್ಷೆ ಬಿಡ್ತಾರೆ, ಒಬ್ರು ಒಂದು ಅಕ್ಕಿ ಕಾಳು ಕೊಡಲ್ಲ ರೀ. ಯಾಕಂದ್ರೆ ಪ್ರತಿಯೊಬ್ಬರು ಮನೆಯಲ್ಲಿ ಈ ಥರ ಇದ್ದೇ ಇರ್ತದೆ ದುಃಖ. ಯಾವಾಗ ಈ ಪ್ರಶ್ನೆಗೆ ಉತ್ತರ ಸಿಕ್ಕಲ್ಲೋ, ಈ ಪ್ರಶ್ನೆಗೆ ಉತ್ತರ ನೋಡ್ಲೇಬೇಕು, ನಾನು ಕಂಡುಹಿಡಿಲೇಬೇಕು, ನನ್ಗೆ ಬೇಕೇ ಬೇಕು ಅಂತಂದ್ಬಿಟ್ಟು ಏನು ಮಾಡ್ತಾರೆ, ಹೋಗ್ಬಿಟ್ಟು ಮರಕ್ಕೆ ಕೆಳಗೆ ಕೂತ್ಕೊಂಡು ತಪಸ್ ಮಾಡ್ತಾ ಕೂತ್ಕೊಂಡ್ಬಿಡ್ತಾರೆ. ಹಂಗೆ ಅವ್ರು ಏನಾಗಿದ್ದು ಏನ್ರಿ ಬುದ್ಧನಾಗಿ ಆಗಿತ್ತು ಅದರ. ಸರಿ, ಇಷ್ಟೆಲ್ಲ ಮಾಡೋದು ತಪಸ್ಸು, ಇಷ್ಟೆಲ್ಲ ಏನು ವನವಾಸ ಪಟ್ಟರು ಆಯಿತು, ಓಕೆ. ತಾನು ಮಾಡಿರೋಂಥ ಒಂದು ತ್ಯಾಗಕ್ಕೆ ಅವ್ರ ಮನಸ್ಸಲ್ಲಿ ಇಂಥ ಪ್ರಶ್ನೆಗೆ ಉತ್ತರ ಕೊನೆಗಾರ ಸಿಕ್ತಾ ಅಂತ ನೋಡಿದ್ರೆ ಇಲ್ವೇ ಇಲ್ಲ ರೀ. ಅದರ ಈ ಜಗತ್ತಲ್ಲಿ ಯಾವ ಮನುಷ್ಯನಿಗೆ ಏನ್ರಿ ಪ್ರತಿಯೊಬ್ಬ ಮನುಷ್ಯನಿಗಿರೋಂಥ ಪ್ರಶ್ನೆಗೆ ಉತ್ತರ ಇವನ್ ಗೌತಮ್ ಬುದ್ಧನ ಕೈಲಿ ಹುಡ್ಕಕ್ಕಾಗಿಲ್ವೋ. ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ, ಅದೇ ಪ್ರಶ್ನೆಗೆ ಉತ್ತರ ಎಲ್ಲಿ ಕೊಟ್ಟಿದೆ ಅಂತಂದ್ರೆ ಸತ್ಯವೇದಲ್ಲಿ ಮಾತ್ರ ಕೊಟ್ಟಿರತ್ರಿ. ಈ ಪ್ರಶ್ನೆಗೆ ಏನ್ ಹೇಳ್ತಾರೆ ಅಂತನ್ಬಿಟ್ಟು, ಏನ್ ದೇವ್ರು ಹೇಳ್ತಾರೆ ಅಂದ್ಬಿಟ್ಟು, ಇದು ಬರೀ ಸತ್ಯವೇದಲ್ಲಿ ಮಾತ್ರ ನಮಗೆ ಸಿಕ್ಕದ್ ಹೊರ್ತು ಬೇರೆ ಯಾವೇ ಗ್ರಂಥದಲ್ಲಿ, ಯಾವುದೇ ಒಂದು ಏನ್ರಿ ಪುಸ್ತಕದಲ್ಲಿ ಇದಕ್ಕೆ ಉತ್ತರ ಸ್ಯಾಟಿಸ್ಫ್ಯಾಕ್ಟರಿ ಆಗಿ ಬರ್ದಿಲ್ಲ ಅಲ್ವರ. ಅದೇ ಕೆಲವು ಜನ ಏನು ಬಿಡ್ತಾರೆ, ದೇವರೇ ಇಲ್ಲ ಅಂದ್ಬಿಡ್ತಾರೆ. ಅಜೋ ಇವೆಲ್ಲ ನಮ್ಮ ಭ್ರಮೆಗಳು, ನಾವೆಲ್ಲ ವಂಚನೆ ಒಳಗಾಗ್ಬಿಡ್ತೀರಿ, ಈ ಮೋಸ, ದುಃಖ, ಕಾಯಿಲೆ ಇವೆಲ್ಲ ನಮ್ಮ ಅನಿಸಿಕೆಗಳು ಅಂದ್ಬಿಡ್ತಾರೆ. ಆದರೆ ಸತ್ಯವೇದ ಓದಂಥ ಮಕ್ಕಳು, ಸರ್ವಶಕ್ತನಿರೋ ದೇವರನ್ನ ನಂಬಿರೋಂಥ ಮಕ್ಕಳು, ನಾವು ಈ ನಿರ್ಧಾರಕ್ಕೆ ಬರೋಕ್ಕೆ ಖಂಡಿತವಾಗೂ ಸಾಧ್ಯ ಇಲ್ಲ ರೀ. ಯಾಕಪ್ಪ ಅಂತಂದ್ರೆ ಒಬ್ರು ದೇವ್ರಿದ್ದಾರೆ ಅಂತಂದ್ರೆ ಖಂಡಿತವಾಗೂ ಏನ್ರಿ ಒಂದು ಕಾರಣ ಇದ್ದೇ ಇರ್ಬೇಕ್ರಿ. ಈ ಸೃಷ್ಟಿ ಮಾಡಿದರೆ ಸೃಷ್ಟಿಕರ್ತನ್ಗೆ ಒಬ್ರು ಇದ್ದೇ ಇರ್ಬೇಕ್ರಿ. ತಾನಾಗೆ ತಾನು ಏನೋ ಸೃಷ್ಟಿ ಆಗೋದಕ್ಕೆ ಸಾಧ್ಯ ಇಲ್ಲ ರೀ. ಹಂಗೆ ಸೃಷ್ಟಿಕರ್ತ ಒಬ್ರು ಇದ್ದಾರೆ ಅಂತಂದ್ರೆ ಅವ್ರದ್ದು ಏನೋ ಒಂದು ಕಾರಣ ಏನಾಗಿರ್ಬೇಕು, ಇರಬೇಕು. ಅದೇನಪ್ಪ ಅಂತ ಅಂದ್ಬಿಟ್ಟು ಸತ್ಯವೇದಲ್ಲಿ ಮಾತ್ರ ಈ ಪ್ರಶ್ನೆಗಿರೋದು. ಈ ಸತ್ಯವೇದದಲ್ಲಿ ಇವತ್ತು ಈ ಪ್ರಶ್ನೆ ಏನು ಹೇಳ್ತಾರೆ ಅಂತ ನಾವೇನು ಮಾಡೋಣ ನೋಡೋಣ. ನೋಡ್ರಿ, ದೇವರು ಆದಿಯಲ್ಲಿ ಆದಾಮನ ಏನು ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ. ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಮನುಷ್ಯನ ಏನು ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ. ಅದರ ಸೃಷ್ಟಿ ಮಾಡ್ಬೇಕಾದ್ರೆ ಅವನಲ್ಲಿ ಯಾವುದೋ ಲೋಪದೋಷಗಳು, ಕುಂದು ಕೊರತೆಗಳು ಯಾವುದೂ ಇರಲ್ಲ ರೀ. ಪರಿಪೂರ್ಣವಾಗಿ ತನ್ನ ಸ್ವರೂಪದಲ್ಲೇನೆ ದೇವರು ಸೃಷ್ಟಿ ಮಾಡ್ತಾರೆ. ಅದರ ಹಾಗೆ ಸೃಷ್ಟಿ ಮಾಡಿಬಿಟ್ಟು ಅವ್ನು ಭೂಲೋಕದಲ್ಲಿ ಅಧಿಕಾರ ಮಾಡೋದಕ್ಕೆ ಅವ್ನು ಸರ್ವ ಅಧಿಕಾರ ಕೊಡ್ತಾರೆ ರೀ. ವಾಕ್ಯ ಓದನ, ಆದಿಕಾಂಡ 1ನೇ ಅಧ್ಯಾಯ 26ನೇ ವಾಕ್ಯ. ಆದಿಕಾಂಡ ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿ ಕೀಟಗಳ ಮೇಲೆಯೂ, ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ನೋಡ್ರ, ಸದ್ಯಗಳಂತಾರೆ ನಮ್ಮ ಸ್ವರೂಪದಲ್ಲಿ ಮನುಷ್ಯನ ಸೃಷ್ಟಿ ಮಾಡೋಣ. ಆಕಾಶದ ಹಾರುವಂತ ಪಕ್ಷಿಗಳ ಮೇಲೆಯೂ, ಏನ್ರಿ ಜಲರಾಶಿಗಳ ಮೇಲೆಯೂ, ಅದರ ಭೂಮಿ ಮೇಲಿರುವಂಥ ಪ್ರಾಣಿಗಳ ಮೇಲೆ ದೊರೆತನ ಮಾಡಲಿ ಅಂತ ಹೇಳ್ತಂತೆ. ಸೊ ಮನುಷ್ಯನ ದೇವರು ಸೃಷ್ಟಿ ಮಾಡಿ ಏನೇ ಭೂಲೋಕದಲ್ಲಿ ದೊರೆತನ ಮಾಡಲಿ ಅಂತ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ ನಮ್ಮ ಸ್ವರೂಪದಲ್ಲಿ ಮನುಷ್ಯನ ಸೃಷ್ಟಿ ಮಾಡೋಣ ಹೇಳ್ತಾರೆ. ಏನಪ್ಪ ಇದು, ದೇವರ ಸ್ವರೂಪದಲ್ಲಿ ಮನುಷ್ಯನ ಸೃಷ್ಟಿ ಮಾಡೋ ಅರ್ಥ ಏನೋ? ಹಂಗ ದೇವ್ರು ಹೇಗಿದ್ರೋ ಅದೇ ಥರ ಮನುಷ್ಯನ ಡೂಪ್ಲಿಕೇಟ್ ಆಗಿ ಸೃಷ್ಟಿ ಮಾಡಿದ್ರ ಅಂತಂದ್ರೆ ಇಲ್ಲ ರೀ. ಯಾಕಂದ್ರೆ ಬೈಬಲ್ನಲ್ಲಿ ನಾವೇನು ನೋಡ್ತೀವಿ ಅಂದ್ರೆ ಯೋಹನ 4:24 ದೇವರು ಆತ್ಮ ಸ್ವರೂಪನಾಗಿದ್ದಾನೆ ಅಂತ ಸತ್ಯವೇದ ನೋಡ್ತಾರೆ. ಹಾಗಾದ್ರೆ ದೇವರು ಆತ್ಮ ಸ್ವರೂಪನು, ಆತನ್ನ ಆರಾಧಿಸರು ಆತ್ಮಿಕ ರೀತಿಯಲ್ಲಿ ಸತ್ಯತೆಗಾಗಿ ಆರಾಧಿಸ್ಬೇಕು ಅಂತ ನಾವೇನಪ್ಪ ನೋಡ್ತೀರಿ ಅಂತಂದ್ರೆ, ದೇವರು ನಮ್ಮ ಥರ ಮಾಂಸಿಕ ಶರೀರ ಇಲ್ಲ ರೀ. ಹಾಗಾದ್ರೆ ದೇವರ ಸ್ವರೂಪದಲ್ಲಿ ಮನುಷ್ಯನ ಸೃಷ್ಟಿ ಮಾಡೋದೇ ಅರ್ಥ ಏನಪ್ಪ ಅಂತಂದ್ರೆ ಏನ್ರಿ, ದೇವ್ರು ಹೇಗಿದ್ರೋ ಮನುಷ್ಯನ ಹಾಗೆ ಸೃಷ್ಟಿ ಮಾಡಿದ್ರು ಅಂತ ಅಲ್ಲ ರೀ ಅರ್ಥ.
ಅರ್ಥ ಏನಪ್ಪಾ ಅಂತಂದ್ರೆ ಏನ್ರಿ, ದೇವರಲ್ಲಿರೋಂಥ ಎಲ್ಲಾ ಗುಣಲಕ್ಷಣಗಳನ್ನ ದೇವರು ಯಾರಲ್ಲಪ್ಪ ಇಟ್ರು ಅಂತಂದ್ರೆ ಮನುಷ್ಯನಲ್ಲಿ ಇಟ್ರು ಅಂತ ಹೇಳ್ತಾರೆ. ಅದೇನಪ್ಪ ಹಂಗಾರೆ ಅಂಥ ಗುಣಲಕ್ಷಣಗಳನ್ನ ದೇವರಲ್ಲಿರೋದನ್ನ ಮನುಷ್ಯನಲ್ಲಿ ಏನಿಟ್ರು ಅಂತ ನೋಡಿದ್ರೆ ಏನ್ರಿ, ದೇವರು ಏನ್ರಿ ಅವ್ರು ಸುನೀತಿ ಉಳ್ಳವ್ರಿ. ಅಂದ್ರೆ ಸ್ವಂತ ಚಿತ್ತ ಅಂತ ಇದ್ದಾರೆ, ಅದರ ಸೆಲ್ಫ್ ವಿಲ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಇದು ದೇವ್ರಿಗಿದೆ ರೀ. ಈ ಸೆಲ್ಫ್ ವಿಲ್ ಉಳ್ಳವನಾಗಿ ದೇವರು ಮನುಷ್ಯನ ಸೃಷ್ಟಿ ಮಾಡಿದ್ರು. ಅಂದ್ರೆ ಮನುಷ್ಯನ ಗೊಂಬೆ ತರ ಸೃಷ್ಟಿ ಮಾಡಲ್ಲ ರೀ. ಕೀ ಕೊಟ್ಬಿಟ್ಟು ನಾ ಹೇಳ್ದಂಗೆ ಕೇಳಬೇಕು ಅಂತ ಸೃಷ್ಟಿ ಮಾಡಲ್ಲ ರೀ. ಸ್ವಂತ ಚಿತ್ತ ಅಂತ ಕೊಟ್ಬಿಟ್ರು. ಅವ್ನು ಬೇಕಾದ್ರೆ ಕೆಟ್ಟದನ್ನ ಆಯ್ಕೆ ಮಾಡ್ಕೊಬೋದು, ಬೇಡ ಅಂದ್ರೆ ಒಳ್ಳೇದನ್ನ ಆಯ್ಕೆ ಮಾಡ್ಕೊಬೋದ್ರಿ. ಆ ಥರ ಒಂದು ಸೆಲ್ಫ್ ಡಿಸಿಷನ್ ತಗೋಣ ಅಂತ ಒಂದು ಸೃಷ್ಟಿಯಾಗಿ ದೇವರೇ ಮಾಡಿದ್ರು, ಸೃಷ್ಟಿ ಮಾಡಿದ್ರು. ಅದಕ್ಕೆ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಅಂತ ಹೇಳಿದ್ರಿ. ಈ ತರ ದೇವರು ಮನುಷ್ಯನ ಏನಪ್ಪ ಸೃಷ್ಟಿ ಮಾಡಿಬಿಟ್ಟು ಈ ಭೂಲೋಕದಲ್ಲಿ ದೊರೆತನ ಮಾಡ್ಲಿ ಅಂತಂದ್ರಿ. ಮೊದಲು ಆದಾಮ್ನ ಸೃಷ್ಟಿ ಮಾಡಿದ್ರು. ಆದಾಮ್ಗೆ ಸರಿಯಾಗಿರೋಂಥ ಸಂಗಾತಿನೇ ಏನ್ ಮಾಡಿದ್ರು ದೇವರು ನೆಕ್ಸ್ಟ್ ಸೃಷ್ಟಿ ಮಾಡಿದ್ರು. ಹೆಂಗಂದ್ರೆ ಆದಾಮಿನ ಪಕ್ಕೆಲ್ಬಿನ ತೆಗೆದ್ಬಿಟ್ಟು ಏನ್ ಮಾಡಿದ್ರಿ ಸೃಷ್ಟಿ ಮಾಡಿದ್ರು. ಅದರ ಸೃಷ್ಟಿ ಮಾಡ್ಬಿಟ್ಟು ಏನ್ರಿ ಹೇಗೆ ಅಂತಂದ್ರೆ ಈ ಕಾಲದಲ್ಲಿ ಕ್ಲೋನಿಂಗ್ ಅಂತ ಮಾಡ್ತಾರೆ ಗೊತ್ತಾ, ಪ್ರೊಸೆಸ್. ಅದರ ಆ ಥರ ಪ್ರೊಸೆಸ್ ಇಂದಾನೆ ಆದಾಮಿಂದ ದೇವ್ರು ಏನ್ ಮಾಡಿದ್ರಿ ಏವಳನ್ನ ಅಲ್ಲಿ ಸೃಷ್ಟಿ ಮಾಡಿದ್ರಿ. ಅದರ ಅದಕ್ಕೆ ಅರ್ಧಾಂಗಿ ಅಂತ ಏನ್ರಿ ಇಲ್ಲಿ ಹೆಸರು ಕಡೆ ನೋಡಿ. ಈ ತರ ದೇವರು ಎಲ್ಲ ಸೃಷ್ಟಿ ಹೆಂಗಿತ್ತಪ್ಪ ಅಂದ್ರೆ ಪರಿಪೂರ್ಣವಾಗಿತ್ತು. ಯಾವುದೇ ರೀತಿ ಲೋಪದೋಷಗಳು ಕುಂದು ಕೊರತೆಗಳು ಇರಲಿಲ್ಲ ಅಂತ ನಾವು ಓದ್ತಿರ್ಬೇಕಿದ್ವಿ. ಇಲ್ಲಿ ಧರ್ಮೋಪದೇಶ ಕಂಡ 32:4 ಓದ್ರಿ. ಯಾರಾದ್ರ ವಿಕ್ರಮ್ ಬದರ್ ಓದ್ಬೋದಾ? ಓದ್ತೀನಿ ಬ್ರದರ್. ಡ್ಯೂಟರಾನಮಿ 32:4. ನಮಗೆ ಶರಣನಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದೂ ಇಲ್ಲ. ಆತನು ನಡೆಸುವುದೆಲ್ಲ ನ್ಯಾಯ. ಆತನು ನಿರ್ವಂಚಕನಾದ ನಂಬಿಗಸ್ತ ದೇವರು, ವೆರಿ ಗುಡ್. ನೀತಿ ಉಳ್ಳವರು ಮತ್ತು ಯಥಾರ್ಥರು ಆಗಿದ್ದಾರೆ. ನೋಡ್ರ, ತಾನು ಮಾಡುವಂತ ಎಲ್ಲಾ ಕೆಲಸದಲ್ಲಿ ಯಾವ ಲೋಪದೋಷ ಇಲ್ಲ, ಯಾವ ಕುಂದು ಕೊರತೆ ಇಲ್ಲ. ನೋಡ್ರ, ಆಲ್ ಈಸ್ ವರ್ಕ್ಸ್ ಆರ್ ಪರ್ಫೆಕ್ಟ್ ಅಂತ ಸತ್ಯವೇದ ಹೇಳ್ತಾ. ಅಂದ್ರೆ ದೇವರು ಆದಾಮನ ಸೃಷ್ಟಿ ಮಾಡ್ಬೇಕಾದ್ರೆ ಕೊರತೆ ಉಳ್ಳವನಾಗಿ ದೋಷಿಯಾಗಿ ಸೃಷ್ಟಿ ಮಾಡಿದ್ರನ್ನ ಇಲ್ಲ ರೀ. ಆದಾಮ ಮತ್ತೆ ಅವಳನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಪರಿಪೂರ್ಣವಾಗಿ ಏನೂ ದೋಷ ಇಲ್ಲದವನಾಗಿ ಸೃಷ್ಟಿ ಮಾಡವ್ರಿ. ಇದೇ ರೀತಿ ಏನ್ರಿ ದೇವರು ಯಾರ್ದಪ್ಪ ಸೃಷ್ಟಿ ಮಾಡಿದ್ರು ಅಂದ್ರೆ ಲೂಸಿಫರ್ನ ಸೃಷ್ಟಿ ಮಾಡಿದ್ರಿ. ಅಂದ್ರೆ ಅದಕ್ಕೆ ಲೂಸಿಫರ್ ಅಥವಾ ಸೇತಾನ್ ಅಂತಂದ್ರೆ ಎಲ್ಲರಿಗೂ ಒಂದು ಅಭಿಪ್ರಾಯ. ಏನಪ್ಪ ಅಭಿಪ್ರಾಯ ಅಂದ್ರೆ, ಅಯ್ಯೋ ಸೇತಾನ್ ಹೆಂಗಿದ್ದಾನೆ ಅಂದ್ರೆ ಕ್ರೂರವಾಗಿದ್ದಾನೆ. ಹೆಂಗಪ್ಪ ಇದ್ದಾನೆ ನೋಡಕ್ಕೆ ಅಂತಂದ್ರೆ ಅವನು ಖರಾಬಾಗಿದ್ದಾನೆ, ಕಪ್ಪಗವನೆ, ಕೆಂಪಗವನೆ, ತಲೆ ಮೇಲೆ ಏನ್ರಿ 4 ಕೊಂಬುಗಳೈತೆ, ಏನು ಬೆಳ್ಳುಗಳೆಲ್ಲ ಚೂಪಾಗಿರ್ತವೆ, ಆಮೇಲೆ 4 ಕೋರೆ ಹಲ್ಗಳೈತೆ, ಒಂದು ಬಾಲ ಇದೆ, ಬಾಯಿ ಬಿಟ್ರೆ ಬರೀ ಏನ್ರಿ ಅಗ್ನಿ ಬೆಂಕಿ ಬರ್ತಾ ಇರ್ತಾರೆ, ಕಣ್ಣೆಲ್ಲ ಕೆಂಪಗಿರ್ತದೆ ಅಂತ ಅಭಿಪ್ರಾಯ ರೀ. ಹಾಗೆ ದೇವರು ತನ್ನ ಏನ್ರಿ ಸೃಷ್ಟಿಯಲ್ಲಿ ಯಾವ ಕುಂದು ಕೊರತೆ ಇಲ್ಲ ಅಂತ ಹೇಳೋ ದೇವರು ಆಗ ಸೇತಾನ ಈ ತರ ಸೃಷ್ಟಿ ಮಾಡಿದ್ರ, ಈ ತರ ಖರಾಬಾಗೆ ಕುರೂಪವಾಗಿ ಮೋಸವಾಗಿ ದೇವರು ಸೃಷ್ಟಿ ಮಾಡಿದ್ರಾ ಅಂತಂದ್ರೆ ಇಲ್ಲ ರೀ. ಸತ್ಯವೇದ ಏನಪ್ಪ ಹೇಳ್ತಾರೆ ಅಂತಂದ್ರೆ ಸೇತಾನ ಸೃಷ್ಟಿ ಬಗ್ಗೆ ಹೇಳ್ತಾರೆ ಅಂದ್ರೆ ಅವನು ಪೂರ್ಣ ಸುಂದರ ಅಂದ್ರ ಏನ್ರಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ ಅಂತ ಏನ್ ಮಾಡ್ತಾರೆ ಸತ್ಯವೇದ ಹೇಳ್ತಾರೆ. ಎಲ್ಲಿ ಹೇಳ್ತಾರೆ? ಎಜೆಕಿಯಲ್ 28:12. ಎಜೆಕಿಯಲ್ 28:12. ಕವಿತಾ ಸಿಸ್ಟರ್ ಓದ್ಬೋದಾ? ಓಕೆ, ಕುಮಾರ್ ಬದರ್ ಓದ್ಬೋದಾ? ಬ್ರದರ್ ನನ್ಗೆ ಓದಕ್ ಬರಲ್ಲ. ಹೌದಾ, ಸರಿ, ತೊಂದರೆ ಇಲ್ಲ, ಕೇಳಿಸ್ಕೊಳ್ಳಿ. ಎಸ್ತರ್ ಸಿಸ್ಟರ್ ಓದ್ಬೋದಾ? ಎಜೆಕಿಯಲ್ 28:12. ಓಕೆ, ರೂತ್ ಸಿಸ್ಟರ್ ಓದ್ತೀರಾ? ಬ್ರದರ್ ಓದ್ತೀನಿ. ಓದಿ ಇಷ್ಟ ಓದಿ. ಎಜೆಕಿಯಲ್ 28:12. ನರಪುತ್ರನೇ, ನೀನು ತೂರಿನ ಅರಸನ ವಿಷಯದಲ್ಲಿ ಶ್ಲೋಕಗೀತೆಯನ್ನೆತ್ತು ಅವನಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು
ಈತೇನ್ ಈತೇನು ಏತೆನ್ನುತ್ತಾನೆ, ನಿನ್ನ ಸರ್ವ ಸುವರ್ಣ ಲಕ್ಷಣ ರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವನವಾದ ಏನಿದಿನಲ್ಲಿ ನಿನ್ನಿದ್ದಿ. ನೋಡ್ರ ಇಲ್ಲಿ ಹೇಳ್ತಾರೆ ಅಂದ್ರೆ ಏನ್ರಿ ಅಲ್ಲಿ ತೂರಿನ ಅರಸನ ವಿಷಯದಲ್ಲಿ ಶೋಕಗೀತೆ ಇತ್ತು ಅಂತ ಹೇಳ್ತಾರೆ. ಆ ತೂರಿನ ಅರಸನ್ನ ಲೂಸಿಫರ್ಗೆ ಹೋಲಿಕೆ ಮಾಡಿ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಯಾಕಂದ್ರೆ ಇಲ್ಲಿ ಹೇಳ್ತಾರೆ ಅಂದ್ರೆ ನೀನು ದೇವರ ಉದ್ಯಾನವನ ಅಂತ ಏದೇನಲ್ಲಿ ಇದ್ದೆ ಅಂತ. ತೂರಿನ ದೇಶ ಅಧಿಪತಿ ಈದಿನ ತೋಟದಲ್ಲಿ ಇದ್ನಾ? ಇಲ್ಲ ರೀ, ಆದಾಮನ ಅವಳಿದ್ದು ಓಡಿಸಿದ್ಮೇಲೆ ಕೆರುಬುಗಳ ಮುಖಾಂತರ ದಾರಿ ಮುಚ್ಚಿಬಿಡ್ತಾರೆ. ಮತ್ತೆ ಈ ತೂರಿನ ದೇಶ ಅರಸ ಬಂದ್ಬಿಟ್ಟು ಅಲ್ಲಿ ಇರೋದಕ್ಕೆ ಹೆಂಗ್ ಸಾಧ್ಯ? ಅಲ್ಲಿ ಇದ್ದಿದ್ದ ಆದಾಮ ಮತ್ತೆ ಹೇಳ್ತಾನೆ ಅಂದ್ರೆ. ಮತ್ತೆ ಇದನ್ನ ಯಾರಿಗೆ ಹೇಳ್ತಾರೆ ಅಂತಂದ್ರೆ ಲೂಸಿಫರ್ಗೆ ಹೋಲಿಕೆ ಮಾಡಿ ಹೇಳೋದು. ಯಾಕಂದ್ರೆ ಇವನಿಗಿರೋ ಎಲ್ಲ ಗುಣಗಳು ತೂರಿನ ದೇಶದ ಅರಸಂಗಿತ್ತು ಅಂತ ಹೇಳ್ತಾರೆ. ಅದು ಹೇಳ್ಬೇಕಾದ್ರೆ ಇವನು ವಿರುದ್ಧವಾಗಿ ಶೋಕಗೀತೆ ಇತ್ತು ಅಂತ ಹೇಳ್ತಾರೆ. ಏನಪ್ಪ ಇತ್ತು ಅಂದ್ರೆ ನೀನು ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿಗಳೇ, ಲೂಸಿಫರು ನಾವೆಲ್ಲ ನೆನ್ಸ್ಕೊಂಡಂಗೆ ಈ ತರ ಕುರೂಪವಾಗಿ ಏನಾಗಿಲ್ಲ, ಇಲ್ಲ ರೀ. ಪೂರ್ಣ ಜ್ಞಾನಿ, ಪರಿಪೂರ್ಣವಾಗಿರೋ ಸುಂದರವಾಗಿದಂತೆ. ಎಷ್ಟು ಸುಂದರವಾಗಿದ್ದಾನೆ ಅಂತಂದ್ರೆ ಅವನೇನೋ ನಮ್ಮ ಮುಂದೆ ಬಂದು ನಿಂತ್ಕೊಂಡ ಅಂತಂದ್ರೆ ನಾವು ದೇವರು ಅಂತ ಅಂದ್ಬಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತೀನಿ. ಅಷ್ಟೊಂದು ಸುಂದರವಾಗಿ ಒಂದು ಪ್ರಕಾಶವುಳ್ಳ ದೇವದೂತನ ಥರ ದೇವರು ಯಾರನ್ನಪ್ಪ ಸೃಷ್ಟಿ ಮಾಡಿದ್ರು ಅಂದ್ರೆ ಲೂಸಿಫರ್ನ ಸೃಷ್ಟಿ ಮಾಡಿದ್ರಿ. ಬೇಕಾದ್ರೆ ಅದಲ್ಲೇ ಓದ ನೋಡಿರ್ತೀನಿ ಎಜೆಕಿಯಲ್ 28ನೇ ಅಧ್ಯಾಯದಲ್ಲಿ 13 ಮತ್ತೆ 14ನೇ ವಾಕ್ಯದಲ್ಲಿದೆ. ಓದನ. ರಾಮುಡು ಬುದರ್ ಓದ್ತೀರಾ? ರಾಮುಡು ಬುದರ್ ಓದಕ್ಕಾಯ್ತದ ನಿಮ್ಗೆ? ಶ್ರೀಧರ್ ಬ್ರದರ್, ಮೋಹನ್ ಬ್ರದರ್ ಓದ್ತೀರಾ? ಹಾ ಬ್ರದರ್. ದೇವರ ಉದ್ಯಾನವನದ ಏದಿನಲ್ಲಿ ನೀನಿದ್ದಿ, ಮಾಣಿಕ್ಯ, ಪುಷ್ಯರಾಗ, ಪಚ್ಚಿ, ಪಿತ್ತರತ್ನ, ಬೇರುಲ್ಲು, ವೈಡೂರ್ಯ, ನೀಲ ಕೆಂಪುರುಲ್ಲು, ಸ್ಫೋಟಕ, ಈ ನವರತ್ನಗಳಿಂದ ಭೂಷಿತನಾಗಿದ್ದಿ. ನಿನ್ನಲ್ಲಿ ಈ ರತ್ನಗಳು, ಗೂಡುಗಳು, ಮನೆಗಳು ಸುವರ್ಣ ರಚಿತವಾಗಿದ್ದವು. ನಿನ್ನ ಸೃಷ್ಟಿ ದಿನದಲ್ಲಿ ಸಿದ್ಧವಾದವು. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ. ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆನು. ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ. ನೋಡ್ರ, ಇಲ್ಲಿ ಲೂಸಿಫರ್ ಏನಪ್ಪಾ ಮಾಡ್ತಾ ಇದ್ದ ಈಡೇನ್ ತೋಟದಲ್ಲಿ ಅಂತಂದ್ರೆ ರೆಕ್ಕೆ ತೆರಳು ನೆರಳು ಕೊಡುವಂತ ಕೆರೂಬಾಗಿದ್ದಿ ಅಂತ ಹೇಳ್ತಾರೆ. ಅಂದ್ರೆ ದೇವರು ಲೂಸಿಫರ್ನ ಎಲ್ಲಪ್ಪ ಇಟ್ಟಿದ್ರು ಅಂದ್ರೆ ನೋಡ್ತಿದ್ರೆ ಈದೇನ್ ತೋಟದಲ್ಲಿ ರೆಕ್ಕೆ ತೆರೆದು ನೆರಳು ಕೊಡುವುದಕ್ಕೆ ಇಟ್ಟಿದ್ರು. ಅಂದ್ರೆ ಕಾವಲ್ ಕಾಯಕ್ಕೆ ಇಟ್ಟಿದ್ರಂತೆ. ಏನ್ರಿ, ಮನುಷ್ಯನ ಕಾಪಾಡೋದಕ್ಕೆ ಏನ್ ಮಾಡಿದ್ರಂತೆ ಈದೇನ್ ತೋಟದಲ್ಲಿ ಇಟ್ಟಿದ್ರಂತೆ. ಇದನ್ನೇ ಅಪೊಸ್ತಲ ಪೌಲ ಹೇಳ್ಬೇಕಾದ್ರೆ ಹೇಳ್ತಾರೆ ಅಂತಾನೆ ಪ್ರಕಾಶವುಳ್ಳ ದೇವದೂತ ಅಂತ ಹೇಳ್ತಾರೆ. ಎಲ್ಲಿ? 2ನೇ ಕೊರಿಂಥ 11ನೇ ಅಧ್ಯಾಯ 14ನೇ ವಾಕ್ಯ ಓದ ನೋಡಿದ್ದೀನಿ. 2ನೇ ಕೊರಿಂಥ 11ನೇ ಅಧ್ಯಾಯ 14ನೇ ವಾಕ್ಯ. ಶ್ರೀಧರ್ ಬ್ರದರ್, ಶ್ರೀಧರ್ ಎಂಜಿ ಓದ್ತೀರಾ? ಸ್ವರ್ಣದತ್ತ ಲಿಸ್ಟರ್ ಸರಿ, ಸ್ವರ್ಣಲತಾ ಅಷ್ಟೇ ಓದ್ಬೋದಾ? ಓಕೆ, ವೆಂಕಟೇಶ್ ಸ್ಯಾಮ್ಯುಯಲ್. ಅಂಕಲ್ ನಾನು ಓದ್ತೀನಿ. ಓದಮ್ಮ. ಇದೇನು ಆಶ್ಚರ್ಯವಲ್ಲ, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಸಾಕ್ಷಿನಾ ಪ್ರಿಯಾನಾ? ಸಾಕ್ಷಿ ಅಂಕಲ್. ವೆರಿ ಗುಡ್ ಅಲ್ವರ. ನೋಡ್ರಿ, ಇದೇನು ಆಶ್ಚರ್ಯವಲ್ಲ. ಏನ್ರಿ, ಶೇತಾನ ಹಿಂಗಂತ ಇರ್ತಾನಂತೆ, ದೇವದೂತನ ವೇಷ ಹಾಕೊಂಡಿರ್ತಾರೆ. ಏನು ಸೇತಾನ್ ತರ ಬರ್ತಾನ? ಎಲ್ಲ ನೆನ್ಸ್ಕೊಂಡಿಗೆ ಕೊಂಬು ಕುರುಪಗೆ ಖರಾಬಗೆ ಅಲ್ವರ. ಸೇತಾನ ಹೆಂಗ್ ಬರ್ತಂತೆ? ಪ್ರಕಾಶವುಳ್ಳ ದೇವದೂತ. ಇವನ್ನ ದೇವ್ರು ಏನಪ್ಪ ಮಾಡಿದ್ರೆ ಈದೇನ್ ತೋಟದಲ್ಲಿ ನೆರಳು ಕೊಡಂತ ಕಿರುಬಾಗಿಟ್ಟದ್ದು. ಏನಕ್ಕೆ? ಮನುಷ್ಯ ಪಾಪಕ್ಕೆ ಬಿದ್ದೋಗದ ರೀತಿಯಲ್ಲಿ ಕಾಪಾಡೋ ಅಂದ್ಬಿಟ್ಟು ಇವನ್ ಏನ್ ಮಾಡಂತೆ ರೆಕ್ಕೆ ತೋಟದಲ್ಲಿ ನೆರಳು ಕೊಡಂತ ಕಿರುಬಾಗಿಟ್ಟಿದಂತೆ. ಅದಕ್ಕೆ ಬೈಬಲ್ನಲ್ಲಿ ಲೂಸಿಫರ್ಗೆ ಏನ್ರಿ ಏನಂತ ಹೆಸರು ಅಂತಂದ್ರೆ ಏನ್ರಿ ಉದಯ ನಕ್ಷತ್ರ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಎಲ್ಲಪ್ಪ ಕೊಟ್ಟಿದೆ ಅಂತಂದ್ರೆ ಓದಿ ನೋಡಿ, ಏಷಯ 14:12. ಸೈಮನ್ ಸೊಸಾಲಿಕರ್ ಬದ ಓದ್ತೀರಾ? ಏಷಯ 14:12. ಓದ್ತೀನಿ. ಏಷಯ 14:12. ಹೌದು ಬ್ರದರ್.
ಆಹಾ ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದಿ? ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ನೋಡ್ರ ಏನ ಆಕಾಶದಿಂದ ಹೇಗೆ ಬಿದ್ದೆ? ಬೆಳ್ಳಿಯೇ, ಉದಯ ನಕ್ಷತ್ರವೇ ಅಲ್ಲರ. ಅದೇ ಉದಯ ನಕ್ಷತ್ರ, ಅದೇ ಲೂಸಿಫರ್ನ ಪದದ ಅರ್ಥ ಏನ್ರಿ? ಮಾರ್ನಿಂಗ್ ಸ್ಟಾರ್ ಅಂತ ಇಂಗ್ಲಿಷ್ ಹೇಳ್ತಾರೆ. ಏನಪ್ಪ ಅದು ಮಾರ್ನಿಂಗ್ ಸ್ಟಾರ್, ಉದಯ ನಕ್ಷತ್ರ? ಏನಪ್ಪ ಅಂದ್ರೆ ಮುಂಜಾನೆ ಬೆಳಗ್ಗೆ ಎದ್ದು ನೋಡಿದ್ರೆ ಆಕಾಶದಲ್ಲಿ ಪ್ರಕಾಶವಾಗಿ ಕಾಣಿಸುವಂತ ಒಂದು ನಕ್ಷತ್ರ ಏನಪ್ಪ ಅಂದ್ರೆ ಉದಯ ನಕ್ಷತ್ರ. ಇದಕ್ಕೆ ಪ್ಲಾನೆಟ್ ಜುಪಿಟರ್, ಅದಕ್ಕೆ ಮಾರ್ನಿಂಗ್ ಸ್ಟಾರ್ ಅಂತ ಹೆಸರು ಕರೆಯೋದು. ಸರಿ, ಇದನ್ನ ಲೂಸಿಫರ್ಗೆ ಏನಕ್ಕಪ್ಪ ಇಟ್ಟಿದ್ದಾರೆ ಹೆಸರು ಅಂತಂದ್ರೆ, ದೇವರ ಮುಂಜಾನೆಯ ಸೃಷ್ಟಿ ಯಾರಪ್ಪ ಅಂತಂದ್ರೆ ಏನ್ರಿ? ಲೂಸಿಫರ್ ಅಲ್ವರ. ಸರಿ, ದೇವರ ಮೊದಲು ಸೃಷ್ಟಿ ಯಾರಂತೆ? ಲೂಸಿಫರ್ ಅಂತಾರೆ. ಸರಿ, ಬೈಬಲಲ್ಲಿ ಇವರೊಬ್ಬರೇನಾ ಉದಯ ಸೂಚಕ ನಕ್ಷತ್ರ ಅಂದ್ರೆ? ಇಲ್ಲ ರೀ, ಇನ್ನೊಬ್ರು ಇದ್ರಿ. ಯಾರದು ಇನ್ನೊಬ್ರು? ಅಲ್ಲರ, ಯೇಸು ಕ್ರಿಸ್ತನ. ಯೇಸು ಕ್ರಿಸ್ತನ. ವೆರಿ ಗುಡ್ ಅಲ್ಲರ. ಓದ ನೋಡಿ, ಪ್ರಕಟಣೆ 22:16. ಬಿಂದು ಸಿಸ್ಟರ್ ಓದ್ತೀರಾ? ಪ್ರಕಟಣೆ 22:16. ಓದ್ತೀನಿ ಫಸ್ಟ್. ಯೇಸು ಎಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳೋದಕ್ಕೋಸ್ಕರ ನನ್ನ ದೂತನನ್ನು ಕಳಿಸಿಕೊಟ್ಟೆನು. ನಾನು ದಾವೀದನ ವಂಶನೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯ ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವು ಆಗಿದ್ದೇನೆ. ನೋಡ್ರ, ಪ್ರಕಾಶವುಳ್ಳ ಉದಯ ಸೂಚಕ ನಕ್ಷತ್ರ ಅಂತ ಹೇಳ್ತಾರೆ. ಹಂಗಾರೆ ಏನ್ರಿ, ಯೇಸು ಕ್ರಿಸ್ತು ಯಾರಪ್ಪ ಅಂದ್ರೆ ಪ್ರಕಾಶವುಳ್ಳ ಉದಯ ಸೂಚಕ ನಕ್ಷತ್ರ. ಮಾಮೂಲಿ ನಕ್ಷತ್ರ ಅಲ್ಲ ರೀ, ಮಾಮೂಲಿ ಉದಯ ಸೂಚಕ ನಕ್ಷತ್ರ, ಪ್ರಕಾಶವುಳ್ಳ ಉದಯ ಸೂಚಕ ನಕ್ಷತ್ರ ಅಂದ್ರೆ ಬ್ರೈಟ್ ಮಾರ್ನಿಂಗ್ ಸ್ಟಾರ್ ಅಂತ ಹೇಳ್ತಾರೆ. ಹಂಗಾರೆ ಸತ್ಯವೇದದಲ್ಲಿ ಎಷ್ಟು ಜನ ಇದಾರಪ್ಪ ಉದಯ ಸೂಚಕ ನಕ್ಷತ್ರಗಳು, ಮಾರ್ನಿಂಗ್ ಸ್ಟಾರ್ಸ್ ಎಷ್ಟು ಜನ ಇದ್ದಾರೆ ಅಂದ್ರೆ ಇಬ್ಬರಿದ್ದಾರೆ. ಸರಿ, ಇಬ್ಬರಿದ್ದಾರೆ ಅಂದ್ರೆ ಇಬ್ರು ಒಟ್ಟಿಗೆನೇ ಇದ್ರಾ? ಅದಕ್ಕೆ ಬೈಬಲ್ ರೆಕಾರ್ಡ್ ಇದೆಯಾ ಅಂದ್ರೆ ಎಸ್, ಇಬ್ರು ಇದ್ರು, ಇಬ್ರು ಒಟ್ಟಿಗಿದ್ರು, ರೆಕಾರ್ಡ್ ಇದೆ. ಎಲ್ಲಿದೆ ಅಂತಂದ್ರೆ ಯೋಬನ ಗ್ರಂಥದಲ್ಲಿ ಅಂತೀವಿ. ಯೋಬಲ್ಲಿ ಓದನ, ವಿಕ್ರಮ್ ಬದರ್ ಓದ್ತೀರಾ? ಯೋಬ 38ನೇ ಅಧ್ಯಾಯ 6 ಮತ್ತು 7. ಬೈಬಲ್ ತೆಗೆದು ಓದಿ ದಯವಿಟ್ಟು. ಸರಿ, ಶರ್. ಯಾವುದರ ಮೇಲೆ ಅದರ ಅಸ್ಥಿವಾರ ಸ್ಥಿರವಾಗಿದೆ, ಇಲ್ಲವೇ ಅದರ ಮೂಲೆಗಳನ್ನು ಇಟ್ಟವರು ಯಾರು? ಆಗ ಉದಯದ ನಕ್ಷತ್ರಗಳು ಕೂಡ ಹರ್ಷಧ್ವನಿ ಮಾಡುವಾಗ ದೇವರ ಪುತ್ರರೆಲ್ಲ ಉಲ್ಲಾಸದಿಂದ ಆರ್ಭಟಿಸಿದರು. ನೋಡ್ರ, ಸದ್ಯ ನೋಡ್ಬೇಕಾದ್ರೆ ಹೇಳ್ತಾರೆ ಉದಯ ಸೂಚಕ ನಕ್ಷತ್ರಗಳು ಒಟ್ಟಾಗಿ ಕೂಡಿ ಹರ್ಷಧ್ವನಿಯಿಂದ ದೇವದೂತರೆಲ್ಲರೂ ಉತ್ಸಾಹದಿಂದ ಭೂಮಿಗೆ ಅಸ್ಥಿವಾರ ಹಾಕ್ಬೇಕಾರೆ ಅಂತ ಹೇಳ್ತಾರೆ. ಹಂಗಾರೆ ಉದಯ ಸೂಚಕ ನಕ್ಷತ್ರಗಳು ಅಂತಂದ್ರೆ ಒಂದಲ್ಲ ರೀ, ಗಳು ಅಂತಂದ್ರೆ ಮಲ್ಟಿಪಲ್ ಅಂದ್ರೆ ಎರಡು ಅಲ್ಲ. ಹಂಗಂದ್ರೆ ಬೈಬಲ್ ಇರೋದು ಎರಡೇ ರೀ, ಇಬ್ರೇ. ಯಾರಪ್ಪ ಅಂದ್ರೆ ಒಂದು ನಮ್ಮ ರಕ್ಷಕಂತ ಯೇಸು ಕ್ರಿಸ್ತು, ಇನ್ನೊಂದು ಲೂಸಿಫರ್. ಹಂಗಾದ್ರೆ ಲೂಸಿಫರು ಕ್ರಿಸ್ತನ್ ಜೊತೆಗೆ ಇದ್ದಾರೆ ಅಂತ ಅರ್ಥ ರೀ. ಹಂಗಾರೆ ಲೂಸಿಫರ್ ಒಳ್ಳೆಯವರಾಗಿದ್ರು ಅಂತಾರೆ ಅರ್ಥ. ಮತ್ತೆ ಲೂಸಿಫರ್ ಇದ್ದು ಸೇತಾನ ಯಾವಾಗಪ್ಪ ಆದ್ರು ಅಂತಂದ್ರೆ, ಯಾವಾಗ ದೇವರು ಇವ್ರನ್ನ ಭೂಲೋಕದಲ್ಲಿ ಮನುಷ್ಯನ ಕಾಯೋದಿಕ್ಕೆ ಅಂತ ಬಿಡ್ತಾರೋ, ಲೂಸಿಫರ್ಗೆ ತನ್ನಂತಾನೇ ಅಷ್ಟು ತಗ್ಗಿಸ್ಕೊಂಡು ಏನ್ರಿ ನಡೆಯೋದಿಕ್ಕೆ ಅವ್ರ ಮನ್ಸಾಗಿಲ್ಲ ರೀ. ಯಾಕಂದ್ರೆ ಉದಯ ಸೂಚಕ ನಕ್ಷತ್ರ ರೀ. ಏನ್ರಿ, ಯೇಸು ಕ್ರಿಸ್ತನ ನಂತರ ಇರೋಂಥ ಒಂದು ಸ್ಟ್ಯಾಂಡರ್ಡ್ ಸ್ಟೇಟಸ್ ಅಲ್ಲಿ ಇದ್ದವರು, ನಾನು ಅಷ್ಟು ಉನ್ನತವಾಗಿದ್ದೀನಿ, ನನ್ನನ್ನು ಭೂಲೋಕದಲ್ಲಿ ರಾಜನಾಗಿ ಮಾಡಕ್ ಬರ್ಬಿಟ್ಲು, ನನ್ನ ಭೂಲೋಕದಲ್ಲಿ ಒಬ್ಬ ವಾಚ್ಮ್ಯಾನ್ ತರ ದಾಸನಾಗಿ ಕಾವಲ್ ಕಾಯಾಗಿ ಬಿಟ್ಬಿಟ್ರಲ್ಲ, ಆದ ಮತ್ತೆ ಅವಳನ್ನ ರಾಜನಾಗಿ ಮಾಡ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಇದನ್ನ ಏನ್ರಿ ಸೇತಾನ್ ಕೈಲಿ ಗ್ರಹಿಸ್ಕೊಳಕ್ಕಾಗಿಲ್ಲ, ಜೀರ್ಣ ಮಾಡ್ಕೊಳಕ್ಕಾಗಿಲ್ಲ ರೀ. ಅದಕ್ಕೆ ಅವನೇನ್ ಡಿಸೈಡ್ ಮಾಡ್ತಾನೆ, ಹೆಂಗಾರ ಮಾಡಿ ಏವಾಳನ್ನ ಮತ್ತೆ ಆದಾಮನ ನನ್ನ ಕಡೆ ಏನ್ರಿ ಅವ್ರು ವಂಚಿಸ್ಬಿಟ್ಟು ಎಳ್ಕೊಂಬಿಟ್ರೆ, ನನ್ನ ಕಡೆ ಮಾಡ್ಕೊಂಬಿಟ್ಟ ಅಂತಂದ್ರೆ, ನನ್ನ ಕೆಳಗಡೆ ಮಾಡ್ಕೊಂಬಿಟ್ಟ ಅಂತಂದ್ರೆ ನಾನು ಇವ್ರ ಮೇಲೆ ಅಧಿಕಾರದಲ್ಲಿ ಇರ್ಬೋದು, ನಾನು ಇವ್ರ ಬದಲಾಗಿ ರಾಜನಾಗ್ಬೋದು, ಈ ರೀತಿ ನಾನೇನ್ರಿ ಭೂಲೋಕಕ್ಕೆ ನಾನೇ ರಾಜನಾಗ್ಬೋದು ಅಂತ ಏನ್ ಮಾಡ್ತಾನೆ, ಒಂದು ವಂಚಿಸ್ತಾನೆ. ಹೇಗೆ ವಂಚಿಸ್ತಾನೆ? ಒಂದು ಸರ್ಪದ ಮುಖಾಂತರ ಅಲ್ವರ. ನಾವು ನೋಡ್ತಿಲ್ಲ, ಸರ್ಪದ ಮುಖಾಂತರ ಏನ್ ಮಾಡ್ತಾನೆ, ತಿನ್ಬಾಡ ಅಂತ ಹಣ್ಣನ್ನ ತಿನ್ನೋ ರೀತಿಲಿ ಮಾಡ್ತಾನೆ. ಅದಕ್ಕೆ ಇದನ್ನ ದೇವ್ರು ಯಾಕೆ ಆ ಹಣ್ಣನ್ನ ಈಡೇನ್ ತೋಟದಲ್ಲಿ ಇಟ್ಟಿದ್ದು? ಎಷ್ಟು ಜನ ಕೇಳ್ತಾರೆ, ಬ್ರದರ್ ದೇವ್ರು ಯಾಕೆ ಹಣ್ಣು ಇಡಬೇಕಾಯ್ತು? ಹಣ್ಣು ಹಿಡಿದಿದ್ದು ಚೆನ್ನಾಗಿರೋದಲ್ಲ. ಅದರ ದೇವರು ಎಲ್ಲ ಅಧಿಕಾರ ಕೊಟ್ಬಿಟ್ರು ಆದಾಮ್ಗೆ, ಎಲ್ಲ ಮರದ ಹಣ್ಣು ತಿನ್ನುವಂಥದ್ರು. ಆದ್ರೆ ಈಡೇನ್ ತೋಟದಿದ್ದಂಥ ಮರದ ಹಣ್ಣು ಮಾತ್ರ ತಿನ್ಬೇಡ ಅಂತ ಹೇಳಿದ್ರು. ಅಯ್ಯೋ, ಅದು ಇಲ್ದಿದ್ರೆ ಚೆನ್ನಾಗಿರೋದಲ್ಲ ಬ್ರದರ್, ಅದ್ನ್ಯಾಕೆ ಇಟ್ರು ಅಂತ ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ. ಅಲ್ರ, ಯಾಕಪ್ಪ ಇಟ್ಟಿದ್ದು ಅಂದ್ರೆ ಪರೀಕ್ಷೆ ಮಾಡ್ಬೇಕಲ್ರ. ಇನ್ನೊಟ್ಟು ಯೋಚನೆ ಮಾಡ್ರಿ, ನಾ ಇವಾಗ ತಾನೇ ಏನ್ ನೋಡಿದ್ರಿ,
ಆದಾಮ ಮತ್ತೆ ಅವಳನ್ನ ಸೃಷ್ಟಿ ಮಾಡ್ಬಿಟ್ಟು ಭೂಲೋಕ ಸರ್ವಾಧಿಕಾರ ಕೊಟ್ಬಿಟ್ರಿ, ಭೂಲೋಕ ದೊರೆತನ ಮಾಡು ಅಂತ ಅಂದ್ಬಿಟ್ರು. ಅವನ್ನ ಪರೀಕ್ಷೆನೇ ಮಾಡಿಲ್ಲ, ಅವ್ನು ನಂಬಿಕಸ್ಥನಾಗಿರ್ತಾನೋ ಇಲ್ವೋ ಅಂತ. ಯೋಚನೆ ಮಾಡ್ರಿ, ನಾವು ಹೊಸ ಕಂಪನಿಗೆ ಸೇರ್ಕೊಂಡಿದ ತಕ್ಷಣ, ಸೇರ್ಕೊಂಡಿದ್ದ ದಿನಾನೇ ನಮಗೆ ನಮ್ಮ ಬಾಸ್ ಬಂದ್ಬಿಟ್ಟು, ಹೋಗಪ್ಪ ಬ್ಯಾಂಕ್ ಹೋಗ್ಬಿಟ್ಟು ಒಂದು 5 ಲಕ್ಷ ಡೆಪಾಸಿಟ್ ಬಾಳ ಅಂತ 5 ಲಕ್ಷ ಕೊಡ್ತಾರ? ಕೊಡಲ್ಲ. ಯಾಕೆ? ಅವ್ನು ನಮ್ಗೆ ನಂಬಿಕಸ್ಥನಾಗಿದ್ದಾನೋ ಇಲ್ವೋ ಅಂತ ಪರೀಕ್ಷೆ ಮಾಡೋ ತನಕ ಅದ ಮಾಡಲ್ಲ. ಆದ್ರೆ ಇಲ್ಲಿ ಪರೀಕ್ಷೆ ಮಾಡೋಕ್ಕಿಂತ ಮುಂಚೆನೆ ಅಧಿಕಾರ ಕೊಟ್ಬಿಟ್ಟಿದ್ರು. ಅದಕ್ಕೆ ಪರೀಕ್ಷೆ ಮಾಡ್ಬೇಕು ಅಂತ ಅಂದ್ಬಿಟ್ಟೆ ಒಂದು ಸ್ಮಾಲ್ ಟೆಸ್ಟ್ ಏನ್ ಮಾಡ್ತಾರೆ, ಇಡ್ತಾರೆ. ಇಟ್ಬಿಟ್ಟು ಇವ್ರ ಮೇಲೆ ರೆಕ್ಕೆ ತೆರೆದು ನೆಳ್ಕೊಡೋಂಥ ಕೆರುಬಾಗಿರಂತ ಲೂಸಿಫರ್ ಏನ್ ಮಾಡ್ತಾರೆ, ಇಡ್ತಾರೆ. ಲೂಸಿಫರ್ಗೆ ತನ್ನನ್ನು ತಾನೇ ಅಷ್ಟು ತಗ್ಗಿಸ್ಕೊಳಕ್ಕಾಗಿಲ್ಲ ರೀ. ಯೋಚನೆ ಮಾಡ್ರಿ, ನಾವು ಒಂದು ಕಂಪನಿಯಲ್ಲಿ ಒಳ್ಳೆ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರಿ, ಒಂದು ಮ್ಯಾನೇಜರ್ ಆಗಿದ್ರಿ ಅಂತ ಸಡನ್ ಆಗಿ ಬಂದ್ಬಿಟ್ಟು ನಾಳೆಯಿಂದ ನೀವು ಮ್ಯಾನೇಜರ್ ಅಲ್ಲಪ್ಪ ವಾಚ್ಮನ್ ಆಗಿ ಕೆಲಸ ಮಾಡಬೇಕು ಅಂತಂದ್ರೆ ದಿನ ನಮ್ಮ ಬಾಸ್ ಹೋಗ್ತಾ ಬರ್ತಾ ಇದ್ರೆ ಹೆಂಗಿರ್ತಾರೆ, ಹೆಂಗಾರ ಮಾಡೋ ಅವ್ನು ಕೆಟ್ಟದ್ದು ಏನೋ ಮಾಡಬೇಕು, ನನಗೆ ಹಿಂಗೆ ಮಾಡ್ಬಿಟ್ಟಲ್ಲ ಅಂಥ ಒಂದು ಉನ್ನತವಾಗಿರೋ ಸ್ಥಾನದಿಂದ ನಾನು ಕೇಳೇ ತಳ್ಬಿಟ್ನಲ್ಲ ಅವನು, ಅದರ ವಾಚ್ಮನ್ ಆಗಿ ಮಾಡ್ಬಿಟ್ನಲ್ಲ, ಇವನಿಗೆ ಏನಾರ ಮಾಡಬೇಕು ಅಂತ ಏನು ಮಾಡ್ತೀರಿ, ಒಂದು ಮನಸ್ಸಲ್ಲಿ ಯಾವ ರೀತಿ ಕೆಟ್ಟದ ಆಲೋಚನೆ ಎಲ್ಲ ಬರ್ತದೋ ಇದೇ ರೀತಿ ಲೂಸಿಫರು ದೇವ್ರ ವಿರುದ್ಧವಾಗಿ ಎಲ್ಲ ಥರ ಕೆಟ್ಟ ಆಲೋಚನೆಗಳನ್ನ ಯೋಚನೆ ಮಾಡ್ತಾನೆ. ಆವಾಗೆ ಲೂಸಿಫರ್ ಇದ್ದವನು ಸೇತನಾಗಿ ಏನಾಗಿದ್ದ, ಮಾರ್ಪಾಡಾಗಿದ್ದು. ಎಲ್ಲಿದೆ ವಾಕ್ಯ? ಯೆಶಾಯ 14ನೇ ಅಧ್ಯಾಯ 13-14 ನೋಡಿ, ಓದೋಣ. ಯೆಶಾಯ 14ನೇ ಅಧ್ಯಾಯ 13-14. ವೆಂಕಟೇಶ್ ಸ್ಯಾಮ್ಯುಯಲ್ ಬ್ರದರ್ ಓದ್ಬೋದಾ? ವೆಂಕಟೇಶ್ ಸ್ಯಾಮ್ಯುಯಲ್ ಬ್ರದರ್. ಬೆದರ್ ನನ್ನ ಹತ್ರ ಅದೇ ಫೋನಲ್ಲೇ ಓದಕ್ಕಾಗುತ್ತೆ, ಪರವಾಗಿಲ್ವಾ? ಫೋನಲ್ಲಿ ಬೈಬಲ್ ನನ್ನ ಹತ್ರ ಇಲ್ಲ. ಸರಿ, ಓಕೆ, ಒಂದ್ಸತಿ ಓದಿ ನೋಡೋಣ ನಿಮ್ಮ ಹತ್ರ ಯಾವ ಟ್ರಾನ್ಸ್ಲೇಷನ್ ಇದೆ ಅಂತ. ಓಕೆ. ಯೆಶಾಯನ ಪ್ರವಾದನೆ ಪುಸ್ತಕ 14ನೇ ಅಧ್ಯಾಯ 13ನೇ ವಾಕ್ಯ. నేను ఆకాశమున కెక్కిపోవుదును, దేవుని నక్షత్రములకు పైగా నా సింహాసనమును హెచ్చించుము. ఉత్తర దిక్కునున్న సభా పర్వతం మీద కూర్చుందును, మేఘమండలం మీద కెక్కుదును. ಅಷ್ಟೇ. ಸರಿ, ತೆಲುಗುಲಿ ಒಂದು ಕದಾ, ಇವಾಗ ಕನ್ನಡದಲ್ಲಿ ಓದ್ರಿ ಯಾರಾದ್ರ. ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಏರಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಘನತೆಗೇರಿಸಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸಮೂಹ ಪರ್ವತದ ಮೇಲೆ ಆಸೀನನಾಗುವೆನು. ಉನ್ನತವಾದ ಮೇಘಮಂಡಲದ ಮೇಲೆ ಏರಿ ಮಹೋನ್ನತನಿಗೆ ಸಮನಾಗುವೆನು ಎಂದುಕೊಂಡೆಯಲ್ಲ. ನೋಡ್ರ, ಎಂದುಕೊಂಡೆಲ್ಲ ಏನಂತ ಹೇಳ್ಕೊಂತಾನೆ ಅಂತಂದ್ರೆ, ಏನ್ರಿ, ಉನ್ನತೋನ್ನತನಿಗೆ ಸರಿ ಸಮಾನಾಗ್ತೀನಿ, ನನ್ನ ಒಂದು ಸಿಂಹಾಸನ ಎಲ್ಲಾ ಸಿಂಹಾಸನಕ್ಕಿಂತ ಮೇಲೆ ಏರಿಸುವೇನೋ, ಎಲ್ಲಾ ನಕ್ಷತ್ರಗಳಿಗಿಂತ ಮೇಲೆ ಏರುವೇನೋ. ಯಾವ ನಕ್ಷತ್ರ? ಇವ್ರಕ್ಕಿಂತ ಇನ್ನೊಂದು ಪ್ರಕಾಶವಾಗಿರಂತ ಉದಯ ಸೂಚಕ ನಕ್ಷತ್ರ ಇಲ್ಲ, ಯೇಸು ಕ್ರಿಸ್ತಕ್ಕಿಂತ ಮೇಲೆ ಇರ್ತೀನಿ, ನನ್ನ ಸಿಂಹಾಸನ ಎಲ್ಲಕ್ಕಿಂತ ಮೇಲೆ ನಾನು ಏರಿಸ್ತೀನಿ ಅಂತ ಅಂದ್ಬಿಟ್ಟು ಈ ರೀತಿ ಏನಪ್ಪ ಮಾಡ್ತಾನೆ ಅಂದ್ರೆ, ಸೇತಾನೋ ದೇವರದಾಗಿ ಕೆಟ್ಟದ್ದು ಯೋಚನೆ ಮಾಡಿ ಹೆಂಗಾರ ಮಾಡಿ ಆದಾಮ ಮತ್ತೆ ಅವಳನ್ನ ವಂಚಿಸ್ಬೇಕು ಅಂತ ಪ್ಲಾನ್ ಮಾಡ್ತಾನ್ರಿ. ಅವಾಗೆ ಲೂಸಿಫರ್ ಅಂತ ಇದ್ದವನು ಸೇತಾನಾಗ ಏನಾಗಿದ್ದ ಅಲ್ಲಿ ಮಾರ್ಪಾಡಾಗಿದ್ದು. ಈ ರೀತಿ ಏನ್ ಮಾಡ್ತಾನೆ ಅಂತಂದ್ರೆ, ಯಾವಳನ್ನ ಹೆಂಗ್ ವಂಚಿಸ್ತಾನೆ? ಒಂದು ಸರ್ಪಾನ ಉಪಯೋಗಿಸ್ಕೊಂಬಿಟ್ಟು. ದೇವ್ರು ಏನ್ ಹೇಳ್ತಾರೆ ಏನ್ರಿ, ತಿನ್ಬಾರ್ದಂತ ಹಣ್ಣನ್ನ ನೀನು ತಿನ್ಬಾರ್ದು ಅಂತ ಹೇಳ್ತಾರೆ. ಎಲ್ಲ ಹಣ್ಣು ತಿನ್ನೋ, ಅರೆ ಒಂದೇ ಒಂದು ಮರದ ಹಣ್ಣು ಏನ್ ಮಾಡ್ಕೊಬಿಡ್ದು, ನೀನು ತಿನ್ನೋಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ. ಸೇತಾನ ಏನ್ ಮಾಡ್ತಾರೆ ಅಂತಂದ್ರೆ, ಸರ್ಪಾನ ಉಪಯೋಗಿಸ್ಕೊಂಡು ಆ ತಿನ್ಬಾರ್ದಾಗಂತ ಹಣ್ಣನ್ನೇ ತಿನ್ನೋ ರೀತಿಯಲ್ಲಿ ಸರ್ಪನ್ನ ಮಾಡಿತಾನ್ರಿ. ಸರ್ಪ ಏನ್ ಮಾಡಿತಾರೆ ದಿನ ಏನ್ರಿ, ಈಡೇನ್ ತೋಟದಲ್ಲಿ ಇರ್ಬೇಕಾದ್ರೆ ಅದೇ ಹಣ್ಣ ತಿಂದಿರ್ತಾರೆ ನೋಡಿರ್ತೀರಿ. ಈ ಹಣ್ಣ ತಿಂತಾರ ನೋಡ್ಬಿಟ್ಟು ಏವಾಳ್ ಮನ್ಸಲ್ಲಿ ಏನಾಗಿರ್ತಾರೆ, ಒಂದು ಪ್ರಶ್ನೆ ಬಂದಿರ್ತಾರೆ. ಏನಂತ ಪ್ರಶ್ನೆ ಮಾಡ್ತಾರೆ, ಅದೇ ಈ ಹಣ್ಣ ತಿನ್ಬೇಡ ಅಂತ ದೇವ್ರು ಹೇಳಿದ್ರಲ್ಲ, ತಿಂದು ನೀನ್ ಸಾಯ್ತೀನಿ ಅಂತಂದ್ಬಿಟ್ಟು ದೇವ್ರು ಹೇಳಲ್ಲ ಅಂತ ಅವನು ಮನ್ಸಲ್ಲಿ ಒಂದು ಪ್ರಶ್ನೆ ಬಂದಿರ್ತಾರೆ ನೋಡಿದ್ರಿ. ಯಾರ ಮನ್ಸಲ್ಲಿ? ಏವಾಳ ಪ್ರಶ್ನೆ ಅಲ್ರ. ಏವಾಳ ಮನ್ಸಲ್ಲಿ ಈ ಸರ್ಪ ತಿನ್ಬೇಕಾರೆ ಅವಳ ಮನ್ಸಲ್ಲಿ ಒಂದು ಪ್ರಶ್ನೆ ಏನಾಗಿತ್ತು, ಉದ್ಭವ ಆಗಿರ್ತಾರೆ ನೋಡಿ. ಜಗತ್ತಲ್ಲಿ ಇದೇ ಫಸ್ಟ್ ಪ್ರಶ್ನೆ, ಇದಕ್ಕಿಂತ ಮುಂಚೆ ಪ್ರಶ್ನೆ ಇಲ್ಲ, ಇದು ಫಸ್ಟ್ ಕ್ವಶನ್. ಈ ಪ್ರಶ್ನೆಗೆ ಸೇತಾನ್ ಏನ್ ಮಾಡಿರ್ತಾನೆ, ಒಂದು ಉತ್ತರ ಕೊಟ್ಟಿರ್ತಾನೆ, ಅಯ್ಯೋ ನೀನ್ ನಿಜವಾಗ್ಲೂ ಹೇಗೂ ಸಾಯುವುದಿಲ್ಲ. ಸರ್ಪ ಏನಾಗಿದೆ, ಅಣ್ಣ ತಿಂದಿ ಬದುಕಿದ್ದೆ ನೋಡೋದು, ಸತ್ತಿಲ್ವಲ್ಲ, ಅದೇ ತರ ನೀನ್ ಏನಾಗೋದಿಲ್ಲ, ನೀನು ಹೇಗೂ ಸಾಯುವುದಿಲ್ಲ ಅಂತಂದ್ಬಿಟ್ಟು ಉತ್ತರ ಕೊಟ್ಟಿರ್ತಾನ್ರಿ. ಇದಕ್ಕೆ ಯಾವಾಳ ಮನ್ಸಲ್ಲಿ ಇನ್ನೊಂದು ಪ್ರಶ್ನೆ ಬಂದಿರ್ತಾರೆ, ಹಂಗಾರೆ ದೇವರು ಏನಕ್ಕೆ ಕೇಳಿದ್ರು ತಿನ್ಬೇಡ ಅಂತ ಅಂದ್ಬಿಟ್ಟು. ಅದಕ್ಕೆ ಏನ್ರಿ ಸೇತಾನ್ ಏನು ಉತ್ತರ ಕೊಟ್ಟಿರ್ತಾನೆ ಅಂತಂದ್ರೆ, ಅಯ್ಯೋ ನೀನ್ ತಿಂದ್ರೆ
ದೇವ್ರ ಥರ ಆಗ್ಬಿಡ್ತೀಯಾ ಅಂತಂದ್ಬಿಟ್ಟು ದೇವ್ರ ಭಯ, ಅದಕ್ಕೆ ದೇವರು ತಿನ್ಬೇಡ ಅಂತ ಹೇಳ್ಬಿಟ್ಟವ್ರೆ ಅಂತ ಹೇಳ್ತಾರೆ. ಹಿಂಗೆ ಹೇಳಿದ ತಕ್ಷಣ ಏವಳಿಗೆ ಏನಾಗಿರ್ತಾರೆ, ಅಯ್ಯೋ ನಾನು ತಿಂದರೆ ದೇವ್ರ ಥರ ಆಗ್ಬಿಡ್ತೀನ, ದೇವ್ರ ಥರ ಈಕ್ವಲ್ ಆಗ್ಬಿಡ್ತೀನ, ಅಯ್ಯೋ ದೇವ್ರ ಥರ ಆಗಿರ್ತೀನ, ಇನ್ನೂ ಚೆನ್ನಾಗಿರ್ಬೋದಲ್ಲ ಅಂತಂದ್ಬಿಟ್ಟು ಆ ಆಸೆಯಿಂದ ಏವಾಳು ಏನು ಮಾಡ್ತಾರೆ, ಹಣ್ಣನ್ನ ತಿಂದ್ಬಿಡ್ತಾಳೆ. ಈ ರೀತಿ ಸೇತಾನು ಸರ್ಪನ ಉಪಯೋಗಿಸ್ಕೊಂಡು ಏನು ಮಾಡಿದ, ಏವಳನ್ನ ವಂಚಿಸಿರೋದ್ರಿ. ಏನ್ರಿ, ಸರ್ಪ ಬಂದು ಡೈರೆಕ್ಟಾಗಿ ಏವಳ ಹತ್ರ ಮಾತಾಡಲಿಲ್ಲ ರೀ ಅಲ್ವರ. ಏನ್ರಿ, ಸರ್ಪ ಮಾಡೋಂಥ ಎಲ್ಲ ಕೆಲಸಗಳು ಏವಳಿಗೆ ಹೆಂಗಿತ್ತು, ಮಾತಿನ ರೀತಿಯಲ್ಲಿ ಹೆಂಗೆ ಅಂತಂದ್ರೆ ಆಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವಾಯ್ಸ್ ಅಂತ ಹೇಳ್ತಾರೆ. ಸರ್ಪ ಕೆಲವು ಕೆಲಸಗಳು ಮಾಡ್ಕೊಂಡಿದ್ದೀನಿ, ಇದು ಏವಳಿಗೆ ಹೆಂಗಿತ್ತಂತೆ, ಅಲ್ಲ ಮಾತಿನ ರೀತಿಯಲ್ಲಿ ಇತ್ತು ಅಂತ ಹೇಳ್ತಾರೆ. ಈ ರೀತಿನೇ ಸೇತಾನ ಏನ್ ಮಾಡಿದ್ದು, ಏವಳನ್ನ ವಂಚಿಸಿ. ನೋಡಿ ಲೋಕದಲ್ಲಿ ಇದೆ ಫಸ್ಟ್ ಕ್ವಶನ್ ಹೇಳಿದಲ್ಲ ನೋಡಿ, ಈ ಕ್ವಶನ್ ಯಾರಿಂದ ಬಂತು, ಸರ್ಪದಿಂದ ಬಂತು ರೀ. ಅದಕ್ಕೆ ಇವತ್ತು ಕ್ವಶನ್ ಮಾರ್ಕ್ ಹಾಕ್ಬೇಕಾರೆ ಯಾವ ಥರ ಹಾಕ್ತೀರಿ, ಸರ್ಪದ ಎಡೆ ಥರ ಯಾಕೆ ಹಾಕ್ತೀರಿ? ಯಾಕೆ ಅಂದರೆ ಇದು ಕ್ವಶನ್ ಬಂದಿರೋದೇ ಉದ್ಭವ ಆಗಿರೋದು ಯಾರಿಂದ, ಸರ್ಪದಿಂದ. ಅದಕ್ಕೆ ಎಲ್ಲ ಪಂಕ್ಚುಯೇಷನ್ ಮಾರ್ಕ್ಸ್ ಡಿಫ್ರೆಂಟ್ ಆಗಿದ್ರೆ ಈ ಕ್ವಶನ್ ಮಾರ್ಕ್ ಮಾತ್ರ ಏನ್ರಿ, ಇದು ಸರ್ಪದ ಒಂದು ಹೆಡೆ ಥರನೇ ಇದೆ. ಯಾಕಂದ್ರೆ ಇದು ಸತ್ಯವೇದದಲ್ಲಿ ಇದೆ ನೋಡ್ರಿ ಅಂತೀನಿ ಅಲ್ವರ. ಈ ರೀತಿ ಈ ಪ್ರಶ್ನೆ ಮುಖಾಂತರ ಏನು ಮಾಡ್ತಾನೆ, ಏವಾಳಿಗೆ ತಿನ್ಬಾಡ ಅಂತ ಹಣ್ಣ ತಿನ್ನ ರೀತಿಲಿ ಮೋಟಿವೇಟ್ ಮಾಡ್ತಾನೆ. ಏವಾಳು ಹಣ್ಣ ತಿನ್ಬಿಟ್ಲು ಅಲ್ವರ. ನೆಕ್ಸ್ಟ್ ಆದಾಮ ಏನು ಮಾಡ್ತಾನೆ, ಹಣ್ಣ ತಿಂತಾನೆ ಅಂದ್ರೆ. ಆದಾಮ ಏನು ತಿಂದ, ಸರ್ಪ ಏವಾಳನ್ನ ವಂಚಿಸ್ತು, ಆದಾಮನ್ನ ಏನು ಮಾಡ್ತಾವ, ಸೇತಾನ ಏನು ಮಾಡ್ದ, ಆದಾಮನ್ನ ವಂಚಿಸ್ದ. ಸತ್ಯವೇದ ಏನು ಹೇಳ್ತಾರೆ ಓದ ನೋಡಿರ್ತೀರಿ ಅದರ 1 ತಿಮೋತಿ 2ನೇ ಅಧ್ಯಾಯ 14ನೇ ವಾಕ್ಯ. 1 ತಿಮೋತಿ 2:14. ವಿಕ್ರಮ್ ಬದರ್ ಓದ್ಬೋದಾ? ಇದಲ್ಲದೆ ಆದಾಮನು ವಂಚನೆಗೆ ಒಳಬೀಳಲಿಲ್ಲ, ಸ್ತ್ರೀಯು ವಂಚನೆಗೆ ಒಳಬಿದ್ದು ಅಪರಾಧಿಯಾದವಳು. ನೋಡ್ರ, ಇದಲ್ಲದೆ ಆದಾಮನು ವಂಚನೆಗೆ ಒಳಬೀಳಲಿಲ್ಲ. ಆದಾಮ ಮೋಸ ಹೋಗ್ಲೇ ಇಲ್ಲ ರೀ. ಅಂದ್ರೆ ಏವಾಳು ವಂಚನೆಗೆ ಒಳಗಾಗಿದ್ರೆ ಯಾಮಾರಿಸ್ಬಿಟ್ಟ. ಮತ್ತೆ ಆದಾಮು ಚೆನ್ನಾಗಿ ಗೊತ್ತಿತ್ತು ಹಣ್ಣು ತಿಂದ್ರೆ ಸತ್ತೇ ಸಾಯ್ತೀನಿ. ಮತ್ತೆ ಹೆಂಗ್ ತಿಂದ, ಏನೇ ತಿಂದ ಅಂದ್ರೆ ಅವ್ನು ಚೆನ್ನಾಗಿ ಗೊತ್ತಿತ್ತು ರೀ. ಏವಾಳು ಹಣ್ಣು ತಿನ್ಬಿಟ್ಟವಳೆ ಏನ್ರಿ, ಏವಾಳ ಖಂಡಿತವಾಗೂ ಸತ್ತೇ ಸಾಯ್ತಾಳೆ. ಇನ್ನು ಅವಳು ಸತ್ತೋಗ್ಬಿಟ್ರೆ ನನ್ನ ಗತಿ ಏನಪ್ಪಾ, ನಾನು ಒಬ್ಬನೇ ಆಗ್ಬಿಡ್ತೀನಿ ಅಂದ್ಬಿಟ್ಟು ಅವ್ನು ಮಾಡ್ತಾನೆ. ಅವನು ಕೂಡ ಏನ್ರಿ ಏವಾಳ ಜೊತೆಗೆ ಸೂಸೈಡ್ ಮಾಡ್ಕೊಂತಾನೆ. ಸಾಯ್ತೀನಿ ಅವಳ ಜೊತೆಗೆ ನಾನು ಸಾಯ್ತೀನಿ ಅಂತ ಡಿಸೈಡ್ ಮಾಡ್ಕೊಂತಾನೆ. ಇವತ್ತು ಎಷ್ಟೋ ಲವ್ ಸ್ಟೋರಿಗಳು ನೋಡಿದಲ್ಲ ಅದರ, ಏನ್ರಿ ರೋಮಿಯೋ ಜೂಲಿಯಟ್, ಅದರ ಈ ರಾಂಜಾ, ಲೈಲಾ ಮಜ್ನು, ಅದರ ಏನ್ರಿ ಲೋಕದಲ್ಲಿ 8 ಜನ ಹುಡುಗಿರಿದ್ರು ಅವ್ರಿಗೆ ಸಾಯ್ತಾರೆ. ಹೋದ್ರೆ ಬಿಡಪ್ಪ ಇನ್ನೊಬ್ಬರು ನೇರ್ಕೊಡ್ತಾನೆ, ಇಲ್ಲ ಅದೇ ಹುಡುಗಿ ಬೇಕು ಅದರ. ಪಾಪ ಆದಾಮ್ ತಾನೆ ಏನು ಮಾಡ್ತಾನೆ, ಗಿಡ್ಡೆ ಅಂತ ಹೊಡೆದ ಇದ್ದಿದ್ದು ಒಂದೇ ಹುಡುಗಿರಿ ಏವಾಳು ಹೋಗ್ಬಿಟ್ರೆ ನನ್ನ ಗತಿ ಏನಪ್ಪ ಅಂತಂಬಿಟ್ಟು ಏನು ಮಾಡ್ತಾನೆ ಅವನ ಜೊತೆಗೆ ಸಾಯೋದಕ್ಕೆ ನಿರ್ಧಾರ ತೊಗೊಂತಾನ್ರಿ ಅದರ. ಆ್ಯಕ್ಚುಲಿ ಆದಾಮ್ಗೆ ಅಷ್ಟೊಂದು ನಂಬಿಕೆ ಇರಲಿಲ್ಲ ರೀ. ಅಯ್ಯೋ ಏವಾಳು ಹೋದ್ರು ಸರಿ, ದೇವ್ರು ಇನ್ನೊಂದು ಏವಾಳ ಕೊಡ್ತಾರೆ ಅಂತ ನಂಬಿಕೆ ಇರಲಿಲ್ಲ ರೀ. ಇದ್ದಿದ್ರೆ ಅವ್ನು ಖಂಡಿತವಾಗಿ ಏನು ಮಾಡ್ತಾರೆ, ಅಣ್ಣ ತಿಂತಾ ಇರಲಿಲ್ಲ ರೀ. ಈ ರೀತಿ ಲೋಕದಲ್ಲಿ ಏನು ಬಂತು, ಪಾಪ ಕೂಡ ಅಂತ ಸಂಬಳ ಮರಣ ಬಂತು. ದೇವರು ಅವ್ರಿಗೆ ದಂಡನೆ ಕೊಟ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಈಡಿ ಅಂತ ದಿನ ಹೊರಗಡೆ ಕಳಿಸ್ಬೇಕಾರೆ ದೇವ್ರು ಹಂಗೆ ಕಳಿಸ್ಲ ರೀ, ಅವ್ರಿಗೆ ಶಾಪ ಕೊಟ್ಬಿಟ್ಟು ಕಳಿಸ್ತಾರೆ. ಏನು ಶಾಪ ಕೊಡ್ತಾರೆ ಅಂತಂದ್ರೆ, ನಿನ್ನ ನಿಮಿತ್ತ ಭೂಮಿ ಏನಾಗಿದೆ, ಶಪಿಸಲ್ಪಟ್ಟಿದೆ, ಅದು ಮುಳ್ಳು ಕಳೆಗಳನ್ನ ಏನು ಮಾಡ್ತಾರೆ ತರ್ತದೆ. ನೀನು ಜೀವಮಾನವೆಲ್ಲ ಬೆವರಿಸಿ ಏನು ಮಾಡ್ಬೇಕಂತ, ನೀನು ಕಷ್ಟಪಟ್ಟು ನೀನು ಏನಂತಾರೆ ನೀನು ಊಟವನ್ನು ತಿನ್ನಬೇಕು ಅಂತ ಹೇಳ್ತಾರೆ. ಆದಿಕಾಂಡದಲ್ಲಿ 3ನೇ ಅಧ್ಯಾಯ 17ರಿಂದ 19. ಆದಿಕಾಂಡ 3ನೇ ಅಧ್ಯಾಯ 17ರಿಂದ 19. ಕವಿತಾ ಸಿಸ್ಟರ್ ಓದ್ಬೋದಾ? ವಿಜಯ ಸಿಸ್ಟರ್. ಓಕೆ, ಲಕ್ಷ್ಮೀ ಸಿಸ್ಟರ್ ಓದ್ತೀರಾ? ಜೆನಿಸಿಸ್ 3rd chapter 17 to 19. ಓದ್ತೇನೆ ಬ್ರದರ್. ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು. ಹೊಲದ ಬೆಳೆಯನ್ನು ಅನುಭವಿಸಿ ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿರುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೋಡ್ರ ಏನ್ರಿ ಹೇಳ್ತಾರೆ ಅಲ್ಲಿ, ನೀನು ಏನ್ರಿ ಸ್ತ್ರೀಯ ಮಾತನ್ನು ಕೇಳು, ಹಣ್ಣ ತಿಂದಿರೋದ್ರಿಂದ ಏನ್ರಿ ನಿನ್ನಿಂದ ಭೂಮಿ ಶಪಿಸಲ್ಪಟ್ಟಿದೆ.
ಬೇವರು ಸುರಿಸಿ ಏನ್ ಮಾಡ್ಬೇಕು, ನೀನು ಕಷ್ಟಪಟ್ಟು ದುಡಿದು ತಿನ್ನಬೇಕು. ಮುಳ್ಳು ಕಳೆಗಳು ತರ್ತಾರೆ ಅಂತ ದೇವರು ಶಾಪ ಕೊಡ್ತಾರೆ. ಅದರಿಂದ ಈಡೇ ಅಂತ ತೊಡ್ದಿನ ಹೊರ್ಗಡೆ ಅನ್ಫಿನಿಶ್ಡ್ ಅರ್ತ್, ಅಪರಿಪೂರ್ಣವಾಗಿದ್ದ ಭೂಮಿಗೆ ಏನ್ ಮಾಡ್ತಾರೆ, ಅದನ್ನ ಕಳಿಸ್ಬಿಡ್ತಾರೆ. ಅದರಿಂದ ಇವತ್ತು ಲೋಕದಲ್ಲಿ ಕಷ್ಟ, ಸಂಕಟ, ಮರಣ, ದುರ್ಘಟನೆ, ಅದರ ವ್ಯಾಧಿ, ವಿಪತ್ತು, ಇವೆಲ್ಲದಕ್ಕೂ ಏನಪ್ಪ ಕಾರಣ ಅಂದ್ರೆ ದೇವರದು ಕೊಟ್ಟಂತ ಮೊದಲನೇ ಶಾಪ. ತಿನ್ನಬೇಡದಂತ ಹಣ್ಣ ತಿಂದಿರೋದ್ರಿಂದ ಶಪಿಸಲ್ಪಟ್ಟಿದೆ. ಕರ್ಸಡ್ ಇಸ್ ದ ಗ್ರೌಂಡ್ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರಿಯಗಳೇ, ಇವತ್ತು ಮನುಷ್ಯ ನ್ಯಾಚುರಲ್ ಡಿಸಾಸ್ಟರ್ಸ್ ಅಲ್ಲಿ ಮನುಷ್ಯ ಸಾಯೋದಕ್ಕಿಂತ ಅಧಿಕವಾಗಿರೋಂಥ ಮನುಷ್ಯರು ಇವತ್ತು ಏನ್ರಿ ಯುದ್ಧದಲ್ಲಿ ಸಾಯ್ತಾರೆ. ಏನಿಲ್ಲ ರೀ, ಇವಾಗ ಒಸಾಮಾ ಬಿನ್ ಲ್ಯಾಡನ್ ಇದೇನು ಗೊತ್ತಾ? ಒಸಾಮಾ ಬಿನ್ ಲ್ಯಾಡನ್ ಒರಿಜಿನಲ್ ಆಗಿ ಯಾರಪ್ಪ ಅಂದರೆ ಅಮೇರಿಕಾಗೆ CIA ಅದರ ಸೀಕ್ರೆಟ್ ಏಜೆಂಟ್. ಆದರೆ ಅಮೇರಿಕಾಗೂ ಇವ್ರಿಗೂ ಏನೋ ಒಂದು ಮನಸ್ತಾಪ ಆಗಿರೋದ್ರಿಂದ ಆ ಬಿನ್ ಲ್ಯಾಡನ್ ಯಾರ ವಿರುದ್ಧವಾಗಿ ತಿರುಗಿ ಬಿದ್ದುಬಿಟ್ರು ಅಂತಂದರೆ ಅಮೇರಿಕ ವಿರುದ್ಧವಾಗಿ. ಜಸ್ಟ್ ಒಂದು ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನೋಡಿರ್ತೀನಿ, ಅದರ ಚಿಕ್ಕ ಮನಸ್ತಾಪ, ಅದನ್ನು ಹಂಗೆ ಕ್ಲಾರಿಫೈ ಮಾಡಿದ್ರೆ ಬಿಟ್ಟರಿಂದ ಒಂದು ಹಂಗೆ ಒಂದು ದೊಡ್ಡ ದ್ವೇಷವಾಗಿ ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ ಏನ್ರಿ ಯುದ್ಧ ಆಡೋಷ್ಟು ದೊಡ್ಡ ಏನಾಗ್ಬಿಡ್ತು, ಒಂದು ಕಾರಣ ಆಗೋಯ್ತು. ಅದಕ್ಕೆ ಮನುಷ್ಯರು ಇವತ್ತು ಕೂಡ ಆ ಯುದ್ಧದಲ್ಲಿ ಎಷ್ಟೋ ಜನ ಏನ್ ಮಾಡ್ತಾವ್ರೆ, ಸಾಯ್ತಾವ್ರಿ ಅಲ್ಲರ. ಏನ್ರಿ ಭೂಕಂಪ, ಏನಕ್ಕೆ ಭೂಕಂಪ ಆಗ್ತದೆ? ಏನು ದೇವ್ರು ಭೂಮಿನೇ ಭೂಕಂಪ ಆಗತ್ತ ಸೃಷ್ಟಿ ಮಾಡ್ಬಿಟ್ರನ್ನ? ಇಲ್ಲ ರೀ, ಅಧಿಕವಾಗಿ ಮೈನಿಂಗ್, ಎಕ್ಸಸ್ ಮೈನಿಂಗ್ ರೀ, ಭಯಂಕರವಾಗಿರೋಂಥ ಎಕ್ಸಸ್ ಮೈನಿಂಗ್ ಇಂದ ಕೆಳ ಭೂಮಿ ಏನಾಗ್ಬಿಡ್ತದೆ, ಲೂಸ್ ಆಗಿಬಿಡ್ತಾರ್ರಿ. ಆವಾಗ ಸ್ವಲ್ಪ ಏನೋ ಫ್ರಿಕ್ಷನ್ ಆಗಿದ ತಕ್ಷಣ ಎಲ್ಲ ಭೂಕುಸಿತಗಳು ಏನಾಗ್ತಾರೆ, ಸಂಭವಿಸ್ತಾರೆ. ಏನಕ್ಕೆ ಮೈನಿಂಗ್ ಆಗೋದು? ಮನುಷ್ಯನ ಸ್ವಾರ್ಥತನ ರೀ. ಅಧಿಕವಾಗಿ ಬೇಕು ಅಂತ ಭೂಮಿನ ಅಗಿತಾನೆ ಇದ್ರೆ ಏನಾಗ್ತಾರೆ ಭೂಮಿ ಅದರ. ಆಮೇಲೆ ಏನ್ರಿ ಜಲಪಳಯ ಏನಕ್ಕೆ ಬರ್ತಾರೆ, ಹಿಮಾಲಯದಲ್ಲಿ ಸುನಾಮಿಗಳು, ಅದರ ಭಯಂಕರವಾಗಿರೋಂಥ ಒಂದು ಫ್ಲಡ್ಸ್. ಇಷ್ಟು ವರ್ಷ ಇಲ್ದಿರೋ ಸಡನ್ ಏನು ಬರ್ತೈತೆ ಅಂತಂದ್ರೆ ಎಲ್ಲ ಕಡೆ ಡಿಫಾರೆಸ್ಟ್ರೇಷನ್, ಮರಗಳು ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಮರಗಳನ್ನ ಕಡ್ದಿರೋದ್ರಿಂದ ಏನಾಗ್ತಲ್ಲ, ಮಳೆ ನೀರು ಬಂದವಾಗ ಎಲ್ಲ ಕೊಚ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಇದಕ್ಕೆ ಏನ್ರಿ ಫ್ಲಡ್ಗಳು ಬರ್ತಾ ಇರೋದು, ಅದರ ಭೂಕುಸಿತಗಳು ಅಂದರೆ ಜಲಪ್ರಳಯಗಳಾಗ್ತಾರೆ. ಏನಕ್ಕೆ ಅಂದರೆ ಡಿಫಾರೆಸ್ಟ್. ಇದು ಏನಕ್ಕಪ್ಪ ಅಂತಾರೆ ಮನುಷ್ಯನ ಸ್ವಾರ್ಥತನ ರೀ. ಅದಕ್ಕೆ ಅಧಿಕವಾಗಿ ಮನುಷ್ಯರು ಇವತ್ತು ಮನುಷ್ಯನ ಸ್ವಾರ್ಥತನದಿಂದ ಸಾಯ್ತಾ ಇದ್ದಾರೆ ಹೊರತು ನ್ಯಾಚುರಲ್ ಡಿಸಾಸ್ಟರ್ಸ್ ಅಲ್ಲಿ ತುಂಬಾ ಕಮ್ಮಿ. ಸರಿ, ಸತ್ಯವೇದ ಏನ್ ಹೇಳ್ತದೆ ಓದ ನೋಡಿ. ಯೆಶಾಯ 66:1. ಯೆಶಾಯ 66:1. ವಿಕ್ರಮ್ ಬ್ರದರ್ ಓದ್ತೀರಾ? ಓದ್ತೀನಿ ಬ್ರದರ್. ಕರ್ತನು ಹೇಳುವುದೇನೆಂದರೆ, ಆಕಾಶವು ನಿನ್ನ ಸಿಂಹಾಸನವು, ಭೂಮಿಯು ನನ್ನ ಪಾದಪೀಠವು. ನೀವು ನನಗೋಸ್ಕರ ಕಟ್ಟುವ ಮನೆ ಎಲ್ಲಿ? ನನ್ನ ವಿಶ್ರಾಂತಿಯ ಸ್ಥಳವು ಎಲ್ಲಿ? ನೋಡ್ರ ಏನ್ ಕ್ಲಿಯರ್ ಏನ್ ಹೇಳ್ತಾರಪ್ಪ? ಆಕಾಶವು ನನ್ನ ಸಿಂಹಾಸನ, ಭೂಮಿಯು ನನ್ನ ಪಾದಪೀಠ ಅಂತಾರೆ. ಆಕಾಶವು ನನ್ನ ಸಿಂಹಾಸನ, ಭೂಮಿ ಏನ್ರಿ ನನ್ನ ಪಾದಪೀಠ ಅಂತ. ಏನರ್ಥ? ಇಲ್ಲಿ ಫೋಟೋ ನೋಡ್ತಿಲ್ಲ, ದೇವ್ರ ಹತ್ರ ಆಕಾಶದಲ್ಲಿ ಕೂತ್ಕೊಂಡ್ಬಿಟ್ಟು ಭೂಮಿ ಮೇಲೆ ತನ್ನ ಕಾಲಿಟ್ಬಿಟ್ಟವ್ರೆ ಅಂತ ಅರ್ಥ ಇಲ್ಲ ರೀ. ಆಕಾಶವು ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠನ ಅರ್ಥ ಏನಪ್ಪ? ಇವಾಗೆಲ್ಲ ಅರ್ಥ ಎಲ್ಲಿ ಹುಡುಕ್ಬೇಕಂದ್ರೆ ಸತ್ಯವೇದ ಹುಡುಕ್ಬೇಕ್ರಿ. ಅದಕ್ಕೆ ನಾವ್ ಏನ್ ನೋಡ್ತೀರಿ, ಸತ್ಯವೇದಕ್ಕೆ ಯಾವ್ದಪ್ಪ ಡಿಕ್ಷನರಿ ಅಂದ್ರೆ ಸತ್ಯವೇದ ಡಿಕ್ಷನರಿ, ಬೈಬಲ್ಗೆ ಬೈಬಲ್ ಡಿಕ್ಷನರಿ. ಬೈಬಲ್ ಏನೋ ಕ್ವಶನ್ಸ್ ಬಂದ್ರೆ ಇದಕ್ಕೆ ಅರ್ಥಗಳು ಬೈಬಲನ್ನೇ ನಾವೇನ್ ಮಾಡಿ ತೆಗೆದಿ ನೋಡ್ಬೇಕ್ರಿ. ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಪಾದಪೀಠ ಅಂದ್ರೆ ಪಾಠ ಕಲಿಯುವಂತ ಸ್ಥಳ. ಏನ್ರಿ ಪಾಠ ಕಲಿಯುವಂತ ಸ್ಥಳಕ್ಕೆ ಬೈಬಲಲ್ಲಿ ಪಾದಪೀಠ ಅಂತ ಹೇಳ್ತಾರೆ. ಉದಾಹರಣೆಗೆ ಏನ್ರಿ ಅಪೋಸ್ಟಲ್ ಪೌಲು ಗಮಾಲಿನ ಪಾದಪೀಠ ಕೆಳಗಡೆ ಪಾಠ ಕಲಿತರು ಅಂತ ವಾಕ್ಯ ಹೇಳ್ತಾರೆ. ನೋಡಿ, ಹಳೆ ಕಾಲದಲ್ಲಿ ಗುರುಗಳೆಲ್ಲ ಹಿಂಗೆ ಪಾಠ ಹೇಳ್ಕೊಡ್ತಾ ಇದ್ರಿ. ಏನ್ರಿ ಅವರು ಏನ್ರಿ ಒಂದು ಪೀಠದ ಮೇಲೆ ಕೂತ್ಕೊಂಡು ಅವ್ರು ಪಾಠ ಹೇಳ್ಕೊಡ್ತಾರೆ. ಶಿಷ್ಯನರೆಲ್ಲ ಏನ್ ಮಾಡ್ತಾರೋ ಅವ್ರ ಪೀಠದ ಮುಂದ್ಗಡೆ ಏನ್ರಿ ಕೆಡೆ ನೆಲದ ಮೇಲೆ ಕೂತ್ಕೊಂಡು ಚಾಪೆ ಮೇಲೆ ಕೂತ್ಕೊಂಡು ಪಾಠ ಕಲಿಯೋರಿ. ಆ ಗುರುಗಳು ತನ್ನ ಕಾಲನ್ನ ಇಟ್ಕೊಳಕ್ಕೆ ಒಂದು ಪಾದಪೀಠ ಇಟ್ಟಿರೋ, ಚಿಕ್ಕ ಒಂದು ಮನೆ ಇರ್ತೈತೆ ನೋಡಿದೀನಿ, ಅದನ್ನ ಪಾದಪೀಠ ಅಂತ ಹೇಳ್ತಾರೆ. ಆ ಶಿಷ್ಯಂದ್ರಗಳು ಆ ಸ್ಥಳದಲ್ಲಿ ಕೂತ್ಕೊಂಡು ಪಾಠ ಕಲಿಯೋದಿಕ್ಕೆ ಆ ಸ್ಥಳಕ್ಕೆ ಏನ್ ಹೆಸರು ಅಂದ್ರೆ ಪಾದಪೀಠ ಅಂತಾರೆ, ಪಾದ ಸನ್ನಿಧಿ ಅಂತ ಹೇಳ್ತಾರೆ ಅದರ. ಅದಕ್ಕೆ ಇದಕ್ಕೆ ಗುರುಕುಲ ಅಂತ ಹೆಸರು ಅಲ್ರ. ನೋಡಿ, ಇದೇ ತರ ಅಪೊಸ್ತಲ ಪೌಲು ಗಮಾಲಿನ ಪಾದಪೀಠ ಕಡೆ ಕೂತ್ಕೊಂಡು ಸತ್ಯನ ಕೇಳಿದ್ರು ಅಂತ ಹೇಳ್ತಾರೆ. ವಾಕ್ಯಲ್ಲಿದೆ ಅಪೊಸ್ತಲ ಕೃತ್ಯಗಳು 22:3. ಆನಂದ್ ಬ್ರದರ್ ಓದ್ತೀರಾ? ಅಪೊಸ್ತಲ ಕೃತ್ಯಗಳು 22:3. ನಾನು ಯೆಹೂದ್ಯನು,
ಕಿಲಿಕ್ಯಾದ ತಾರ್ಸದಲ್ಲಿ ಹುಟ್ಟಿದವನು, ಆದರೆ ಈ ಪಟ್ಟಣದಲ್ಲೇ ಬೆಳೆದವನು. ಗಮಾಲಿಯೇಲನ ಪಾದ ಸನ್ನಿಧಿಯಲ್ಲಿ ನಮ್ಮ ಪಿತೃಗಳ ಧರ್ಮಶಾಸ್ತ್ರದಲ್ಲಿ ಪೂರ್ಣ ಶಿಕ್ಷಿತನಾದೆನು. ನೀವೆಲ್ಲರೂ ಇವತ್ತು ದೇವರ ವಿಷಯದಲ್ಲಿ ಅಭಿಮಾನಿಗಳಾಗಿರುವಂತೆಯೇ ನಾನು ಅಭಿಮಾನಿಯಾಗಿದ್ದೇನು. ನೋಡ್ರ ಎಲ್ಲಂತೆ ಪಾಠ ಕಲ್ತಿದ್ದು ಅಂತಂದ್ರೆ ಗಮಾಲಿನ ಪಾದ ಸನ್ನಿಧಿಯಲ್ಲಿ ಅಲ್ಲ ಏನ್ರಿ ಪಿತೃಗಳ ನ್ಯಾಯ ಪ್ರಮಾಣದಲ್ಲಿ ಶಿಕ್ಷಿತನಾದಿನು ಅಂತ ಹೇಳ್ತಾರೆ. ಎಲ್ಲಪ್ಪ ಕಲ್ತಿದ್ದು ಅಂದ್ರೆ ಗಮಾಲಿನ ಪಾದ ಸನ್ನಿಧಿಯಲ್ಲಿ. ಅದರ ಅಟ್ ದ ಫುಟ್ ಸ್ಟೂಲ್ ಆಫ್ ಗಮಾಲಿಯಲ್ ಅಂತ ಹೇಳ್ತಾರೆ. ಫುಟ್ ಸ್ಟೂಲ್ ಆಫ್ ಗಮಾಲಿಯಲ್ ಕಾಲ್ ಕಡೆ ಕುತ್ಕೊಂಡು ಓದೋರು ಅಂತಾರ. ಪಾದ ಸನ್ನಿಧಿ ಅಂದ್ರೆ ಪಾಠ ಕಲಿಯಂತ ಸ್ಥಳ. ಅದಕ್ಕೆ ಏನ್ರಿ ಪಾದ ಸನ್ನಿಧಿ ಅಂತ ಹೇಳಿದ್ರೆ ಇದೇ ರೀತಿ ದೇವರು ಅಂದ್ರೆ ಆಕಾಶವೇ ನನ್ನ ಸಿಂಹಾಸನ, ಭೂಮಿಯೇ ನನ್ನ ಪಾದಪೀಠ ಅಂತಂದ್ರೆ ಭೂಮಿ ಪಾಠ ಕಲಿಸುವಂತ ಸ್ಥಳ. ಪಾಠ ಕಲಿಯೋದಿಕ್ಕೆ ದೇವರಿಟ್ಟಿರಂತ ಸ್ಥಳ ಯಾವ್ದಪ್ಪ ಅಂದ್ರೆ ಭೂಮಿ ಅಂತ ಹೇಳ್ತಾರೆ. ಹಾಗಾದ್ರೆ ಪಾಠ ಹೆಂಗ್ ಕಲಿಯೋದು? ಪಾಠ ಹೇಗಪ್ಪ ಕಲಿಯೋದು ಅಂತಂದ್ರೆ ಪಾಠ ಕಲಿಯೋದಿಕ್ಕೆ 4 ವಿಧ ಇದೆ. ಇದನ್ನ ಸ್ಕೂಲಲ್ಲಿ 6th ಸ್ಟ್ಯಾಂಡರ್ಡ್ ಹೇಳ್ಕೊಡ್ತಾರೆ. ಅದರ ಏನಪ್ಪಾ ಅಂದ್ರೆ 4 ಮೆಥಡ್ಸ್ ಆಫ್ ಟೀಚಿಂಗ್ ಅಂತ ಹೇಳ್ತಾರೆ. ಫಸ್ಟ್ ಏನಪ್ಪಾ ಅಂದ್ರೆ ಫಸ್ಟ್ ಮೆಥಡ್ ಇಂಟ್ಯೂಷನ್ ಅಂತ ಹೇಳ್ತಾರೆ. ಇಂಟ್ಯೂಷನ್ ಅನ್ನ ಏನು ಅಂದ್ರೆ ಸಹಜ ಜ್ಞಾನ ರೀ. ಯಾರೋ ಕೆಟ್ಟದ್ದು ಒಳ್ಳೇದು ಅಂತ ಹೇಳ್ಕೊಡೋಂಥ ಅವಶ್ಯಕತೆ ಇಲ್ಲ. ಈ ಜ್ಞಾನ ಅವರಲ್ಲೇ ಇರ್ತದ್ರಿ. ಅದರ ಇದು ನಮ್ಮ ತಂದೆಯ ದೇವ್ರು ಒಬ್ರಿಗೆ ಅನ್ವಯಿಸ್ತದ್ರಿ. ಯಾಕಂದ್ರೆ ತಂದೆಯ ದೇವ್ರಿಗೆ ಇದು ಒಳ್ಳೇದು ಕೆಟ್ಟದು ಅಂತ ಹೇಳೋಂಥ ಅವಶ್ಯಕತೆ ಇಲ್ಲ ರೀ. ಈ ಜ್ಞಾನ ಅವರಲ್ಲೇ ತುಂಬಿರೋದ್ರಿಂದ ಆಟೋಮೆಟಿಕ್ ಅವ್ರು ಡಿಸಿಷನ್ ಅಂತ ಇದು ಯಾವ ಮನುಷ್ಯರಿಗೂ ಇಲ್ಲ ರೀ. ಅದರ ಇದು ಕೆಟ್ಟದ್ದು ಇದು ಸರಿ ತಪ್ಪು ಅಂತ ಅಂದ್ಬಿಟ್ಟು ಸರಿಯಾಗಿ ನಿರ್ಧಾರ ತಗೊಳ್ಳೋಂಥ ಒಂದು ಕೆಪಾಸಿಟಿ ಯಾವ ಮನುಷ್ಯನಿಗೂ ಇಲ್ಲ ರೀ. ಯಾಕೆಂದ್ರ ಅದರಿಂದ ಇದು ಮನುಷ್ಯನಿಗೆ ಕೆಟ್ಟದಂದ್ರೆ ಏನಪ್ಪಾ ಅಂತ ತಿಳಿಸ್ಕೊಡ್ಬೇಕಾದ್ರೆ ಈ 4 ವಿಧದಲ್ಲಿ ಮೊದಲನೇ ವಿಧ ಆಗಲ್ಲ. ಯಾಕಂದ್ರೆ ಇದು ದೇವ್ರಿಗೆ ಮಾತ್ರ ಇರೋದು ಸಹಜ ಜ್ಞಾನ ಅಂತ ಹೇಳ್ತಾರೆ ಅಲ್ವರ. ಏನ್ರಿ ಇವಾಗ ನಾವ್ ಹೇಳೋದು ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ ಗೊತ್ತಾ, ಆ ಥರ. ಅದರ ಕಾಮನ್ ಆಗಿದ್ರೆ ಪರವಾಗಿಲ್ಲ. ಅದರ ಮನುಷ್ಯನ್ಗೆ ಗೊತ್ತೇ ಇಲ್ವಲ್ಲ, ಹಂಗಿರ್ಬೇಕು ಈ ಜ್ಞಾನ ಅವ್ನಿಗೆ ಹೆಂಗ್ ಬರಕ್ ಸಾಧ್ಯ? ಎರಡನೇದು ಅಡ್ವೈಸ್, ಹೇಳೋದನ್ನ ಕೇಳಂತದ್ರಿ ಅಲ್ವರ. ಪಾಪ ಅಂದ್ರೆ ಏನೋ ಅಲ್ವರ, ದೇವ್ರದಾಗೆ ಪಾಪ ಮಾಡಿದ್ರೆ ಏನಾಗ್ತದೆ ಅಂತಂದ್ಬಿಟ್ಟು ಇದನ್ನ ದೇವ್ರ ಆದಾಮ್ಗೆ ಅಡ್ವೈಸ್ ಮಾಡಿದ್ರ ಅಂದ್ರೆ ಎಸ್ ಅಡ್ವೈಸ್ ಮಾಡಿದ್ರು. ಈಡೇ ಅಂತ ಹೇಳ್ತಾರೆ ಎಲ್ಲಾ ಮರದ ಹಣ್ಣುಗಳನ್ನ ತಿನ್ನು, ಆದ್ರೆ ಏನ್ರಿ ಒಳ್ಳೇದು ಕೆಟ್ಟದ್ದು ಅರಿವು ಮಾಡೋಂಥ ಮಣ್ಣು ಮಾತ್ರ ತಿನ್ಬೇಡ, ಹಣ್ಣ ಮಾತ್ರ ತಿನ್ಲೇಬೇಡ ಅಂತ ದೇವ್ರ ಏನ್ ಮಾಡಿದ್ರು ಖಚಿತವಾಗಿ ಹೇಳಿದ್ರಿ. ಅಡ್ವೈಸ್ ಕೊಟ್ಟಿದ್ರು, ಆದ್ರೆ ಆದಾಮ್ಗೆ ಅಡ್ವೈಸ್ ವರ್ಕೌಟ್ ಆಯ್ತಾ ಅಂದ್ರೆ ವರ್ಕೌಟ್ ಆಗ್ಲಿಲ್ಲ. ಅದು ಫೇಲ್ಯೂರ್ ಆಗೋಯ್ತು. ಹೇಳದ್ನ ಕೇಳಲಿಲ್ಲ ಆದಾಮನು. ಅದರಿಂದ ಎರಡನೇ ಒಂದು ವಿಧ ಕೆಟ್ಟದಂದ್ರೆ ಏನು ಅಂತ ಕಲ್ಸ್ಕೊಡಕ್ಕೆ ಅದು ಕೂಡ ಫೇಲ್ಯೂರ್ ಆಯ್ತ್ರಿ. ಮೂರನೇದು ಏನಪ್ಪ ಅಬ್ಸರ್ವೇಷನ್. ಪಾಪ ಅಂದೇನೋ ಮರಣ ಅಂದೇನೋ ಅಂತಂದ್ಬಿಟ್ಟು ಮತ್ತೊಬ್ಬರು ನೋಡಿ ಕಲಿಯೋದಿಕ್ಕೆ ಆದಾಮ್ಗೆ ಅವಕಾಶ ಆಯ್ತಾ? ನಾನಿಲ್ಲ ರೀ. ಅವನೇ ಮೊದಲನೇ ಸೃಷ್ಟಿ, ಅವನು ಇನ್ನೊಬ್ಬರು ನೋಡಿ ಹಿಂಗೆ ಕಲ್ತ್ಕೊಂತಾರೆ. ಬೇರೆ ಯಾರೋ ಇದ್ರ ಸೃಷ್ಟಿಯಲ್ಲಿ ಅಂತಾರೆ, ಇಲ್ಲ ರೀ ಅವನೇ ಮೊದಲನೇ ಸೃಷ್ಟಿ. ಅವನಕ್ಕಿಂತ ಮುಂಚೆ ಯಾವ್ದಾದ್ರು ಸೃಷ್ಟಿಗಳಿದ್ರೆ ಅದು ನೋಡಿ ಕಲ್ತಿರೋನು, ಆದ್ರೆ ಅವನಿಗೆ ಈ ಅವಕಾಶ ಆಗ್ಲಿಲ್ಲ. ಅದಕ್ಕೆ ಇದು ಆದಾಮ್ ವಿಚಾರದಲ್ಲಿ ಫೇಲ್ಯೂರ್. ಆದರೆ ಆದಾಮ್ ವಿಚಾರದಲ್ಲಿ ಫೇಲ್ಯೂರ್ ಆಗಿರೋದು ಇವತ್ತು ದೇವದೂತರ ನಡುವೆ ಸಕ್ಸಸ್ಫುಲ್ ಆಗಿದೆ. ಯಾಕೆಪ್ಪ ಅಂದ್ರೆ ದೇವದೂತರ ನಡುವೆ ಪಾಪ ಕೊಡೋಂಥ ಸಂಬಳ ಮರಣ ಅಂತ ದೇವ್ರು ಇಟ್ಟಿಲ್ಲ ರೀ. ಆದ್ರೆ ದೇವದೂತಗಳು ಮನುಷ್ಯರ ನಡುವೆ ಇಟ್ಟಿರೋಂಥ ಆ ಒಂದು ಕೆಲಸ ಪಾಪ ಸಂಬಳ ಮರಣ ಅಂತ ಅಂದ್ಬಿಟ್ಟು ದೇವದೂತರು ಮನುಷ್ಯ ನೋಡಿ ಪಾಠ ಕಲಿತಾವ್ರಿ ಅಲ್ದ್ರ. ನೋಡಿ ಓದೋಣ ವಾಕ್ಯ 1 ಕೊರಿಂಥ 4ನೇ ಅಧ್ಯಾಯ 9ನೇ ವಾಕ್ಯ. ವಿಜಯ ಸಿಸ್ಟರ್ ಓದ್ಬೋದಾ? 1 ಕೊರಿಂಥ 4:9. ಓದ್ತೀನಿ ಬ್ರದರ್. ಓದಿ. ಹಾಗಾಗದೆ ದೇವರು ಅಪೊಸ್ತಲರಾದ ನಮ್ಮನ್ನು ಮರಣವಿಧಿ ಹೊಂದಿದವರನ್ನು ಎಂಬಂತೆ ಕಡೆಯವರಾಗಿ ತೋರಿಸಿದ್ದಾನೆಂದು ನನಗೆ ತೋಚುತ್ತದೆ. ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ ನೋಟವಾದೆವು. ನೋಡ್ರ, ಅಂತೂ ನಾವು ದೇವದೂತರಿಗೆ ಜಗತ್ತಿಗೆಲ್ಲ ನೋಟವಾದೆವು ಅದರ. ಏನ್ರಿ ಏನ್ ಹೇಳ್ತಾರೆ? ಜಗತ್ತಿಗೆಲ್ಲ ದೇವದೂತರಿಗೆ ಏನಾಗಿರುತ್ತೆ? ನೋಟವಾದೆವು ಅದರ. ಏನ್ರಿ ದೇವದೂತರೆಲ್ಲ ಮನುಷ್ಯರು ನೋಡ್ಬಿಟ್ಟು ಕಲಿತಾವ್ರಿ. ಪಾಪ ಅಂದೇನಪ್ಪ, ದೇವ್ರಿಗೆ ದ್ರೋಹ ಮಾಡಿದೆ, ದೇವ್ರಿಗೆ ನಡ್ಕೊಟ್ರೆ ಏನಾಗ್ತದೆ, ಏನ್ ಪಾಪ ಬರ್ತದೆ, ಪಾಪ ಸಂಬಳ ಮರಣ ಏನಪ್ಪ ಅಂತಂದ್ಬಿಟ್ಟು ಇದು ಅವ್ರ ಎಕ್ಸ್ಪೀರಿಯನ್ಸ್ ಮಾಡೋದ್ರ ಅವಶ್ಯಕತೆ ಇಲ್ಲ, ನಮ್ಮನ್ನು ನೋಡಿ ಪಾಠ ಕಲಿತಾರೆ. ಹಂಗಾರೆ ಅಬ್ಸರ್ವೇಷನ್ ದೇವದೂತ ನಡುವೆ ಕರೆಕ್ಟಾಗಿ ಬರ್ತೈತೆ. ಅದು ಕೂಡ ಆದಾಮ್ ವಿಚಾರದಲ್ಲಿ ಫೇಲ್ಯೂರ್ ಆಗ್ಬಿಡ್ತಾರೆ. ಹಂಗಾರೆ
3 ವಿಚಾರ ಫೇಲ್ಯೂರ್ ಆಗ್ಬಿಡ್ತು. ಇನ್ನಿರೋದು ಲಾಸ್ಟ್ ಒಂದೇ ಒಂದು ವಿಚಾರ, ಯಾವ್ದಪ್ಪ ಅಂದ್ರೆ ಎಕ್ಸ್ಪೀರಿಯನ್ಸ್. ಅದರ ಆದಾಮ್ ಏಕಪ್ಪ ಪಾಪ ಮಾಡ್ದ ಅಂತಂದ್ರೆ ಅವನಿಗೆ ಅನುಭವ ಇಲ್ಲ ರೀ. ಅನುಭವ ಇದ್ದಿದ್ರೆ ಅವನು ಖಂಡಿತವಾಗೋ ನಿಜವಾಗ್ಲೂ ಏನ್ ಮಾಡ್ತಾ ಇಲ್ಲ, ಪಾಪ ಮಾಡ್ತಾನೆ ಇರಲ್ಲ ಅಲ್ಲಿ. ಆಡಮ್ ಲ್ಯಾಕ್ ಎಕ್ಸ್ಪೀರಿಯನ್ಸ್. ಈ ಎಕ್ಸ್ಪೀರಿಯನ್ಸ್ ಅಂದ್ಬಿಟ್ಟು ಹೆಂಗಿದೆ ಅಂತಂದ್ರೆ ಇದನ್ನ ಒಬ್ರಲ್ಲಿ ಇನ್ಫ್ಯೂಸ್ ಮಾಡಕ್ಕೆ ಸಾಧ್ಯ ಇಲ್ಲ, ಒಬ್ರಲ್ಲಿ ತುಂಬೋದಿಕ್ಕೆ ತುರ್ಕೋದಿಕ್ಕೆ ಸಾಧ್ಯ ಇಲ್ಲ ರೀ. ತಾವೇನ್ ಮಾಡ್ಬೇಕು, ಪಡ್ಕೊಬೇಕು. ಅದರಿಂದ ಈ ಎಕ್ಸ್ಪೀರಿಯನ್ಸ್ನ ಆದಾಮಲ್ಲಿ ದೇವ್ ತುಂಬಕ್ ಆಗ್ತಾ ಇರಲ್ಲ ರೀ. ಅದಕ್ಕೆ ಅನುಭವಿಸೋದಿಕ್ ಬಿಟ್ರು. ಅದಕ್ಕೆ ಯೋಚನೆ ಮಾಡಿರ್ತೀನಿ, ಇವಾಗ ಇಂಟರ್ವ್ಯೂ ಹೋಗೋದ್ರೆ ಫಸ್ಟ್ ಏನು ಕೇಳ್ತಾರೆ, ಏನಪ್ಪ ಎಕ್ಸ್ಪೀರಿಯನ್ಸ್, ವಾಟ್ ಇಸ್ ಯು ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಯಾಕೆ ಎಕ್ಸ್ಪೀರಿಯನ್ಸ್ ಇದ್ರೆ ಸೇರಿಸ್ಕೊತಾರೆ ಅದ್ರ? ಯಾರು ಸೇರಿಸ್ಕೊಳ್ಳೋದು, ಯಾರು ಎಂಕರೇಜ್ ಮಾಡಲ್ಲ ರೀ. ಯಾಕಪ್ಪ ಅಂದ್ರೆ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅನುಭವ ಇಲ್ದಿರ ಬಂದ ಅಂತಂದ್ರೆ ಏನು ಮಾಡ್ಬಿಡ್ತಾರೆ, ಕಂಪ್ಲೀಟ್ ಪ್ರೊಸೆಸ್ನ ಸ್ಪಾಯ್ಲ್ ಮಾಡಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಎಕ್ಸ್ಪೀರಿಯನ್ಸ್ ವೆರಿ ಇಂಪಾರ್ಟೆಂಟ್. ಈ ಎಕ್ಸ್ಪೀರಿಯನ್ಸ್ನ ಯಾವುದೋ ಕಾಲೇಜು ಇನ್ನು ಇನ್ಸ್ಟಿಟ್ಯೂಷನಲ್ಲಿ ನಮ್ಗೆ ಕಲ್ಸ್ಕೊಡಕ್ಕಾಗಲ್ಲ ರೀ. ನಾವೇ ಖುದ್ದಾಗಿ ಮಾಡಕೋ, ಅನುಭವಿಸಿ ಪಡಿಬೇಕು. ಇದಕ್ಕೆ ದೇವರು ಆದಾಮನ ಕೆಟ್ಟದ್ದು ಅನುಭವಿಸಕ್ ಬಿಟ್ಟಿತ್ತು. ಯಾಕಂತಂದ್ರೆ ಅವ್ನಿಗೆ ಅನುಭವ ಇಲ್ಲ. ಅದಕ್ಕೆ ಅನುಭವಿಸು, ನೀನು ಚೆನ್ನಾಗಿ ಅನುಭವಿಸಿ ಅನುಭವದಿಂದ ಏನ್ ಮಾಡಿನೋ ಪಾಠನ ಕಲಿ ಅಂತಂದ್ಬಿಟ್ಟು ದೇವರು ಅವನಿಗೆ ಕೆಟ್ಟದ್ ಬಿಟ್ರು. ಸರಿ, ಆದಾಮ ಒಬ್ಬ ಬಿಟ್ರಪ್ಪ. ಸರಿ, ನಮ್ಮನ್ನೆಲ್ಲ ಯಾಕೆ ಆದಾಮನೆಲ್ಲ ಸೇರಿಸ್ಬೇಕಾಗಿತ್ತು? ಆದಾಮ್ ಪಾಪ ಮಾಡ್ದ, ಆದಾಮ ಮಾಡಿರೋ ಪಾಪಕ್ಕೆ ಅವ್ನಿಗೆ ಶಿಕ್ಷೆ ಕೊಟ್ರು. ಸರಿ, ನಮ್ಗೆಲ್ಲ ಏನು ಕೊಡ್ಬೇಕಾಗಿತ್ತು? ಅಲ್ಲ, ನಮ್ನೆಲ್ಲ ಏನ್ ಮಾಡಿದ್ರು, ಆದಾಮ್ನೆಲ್ಲ ಪಾಪಕ್ಕೆ ಒಪ್ಪಿಸ್ಬಿಟ್ರಲ್ವಾ? ನೋಡಿ ಓದೋಣ ವಾಕ್ಯ, ರೋಮಪುರದಲ್ಲಿ 5:12 ಓದಿ. ರೋಮಪುರದಲ್ಲಿ 5ನೇ ಅಧ್ಯಾಯ 12ನೇ ವಾಕ್ಯ ಓದ್ರಿ. ವಿಕ್ರಮದ ಓದ್ತೀರಾ? ರೋಮನ್ಸ್ 5:12 ಓದ್ತೀನಿ brother. ಆಮೇಲೆ 5:12 brother. ಹೌದು ಬ್ರದರ್. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯ ನಿನ್ನಿಂದಲೇ ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ನೋಡ್ರ ಎಷ್ಟು ಕ್ಲೀನಾಗಿ ಹೇಳ್ತಾರೆ. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಲೋಕದಲ್ಲಿ ಪಾಪದ ಮುಖಾಂತರ ಮರಣವು ಪ್ರವೇಶಿಸ್ತು. ಅದರ ಇದು ಏನ್ರಿ, ಒಬ್ಬ ಮನುಷ್ಯ ಪಾಪ ಮಾಡೋದ್ರಿಂದ ಎಲ್ಲಾರು ಪಾಪ ಮಾಡದಂತ ಆಯ್ತು, ಇದು ಎಲ್ಲಾರ ಮೇಲೂ ವ್ಯಾಪಿಸಿತು ಅಂತ ಹೇಳ್ತಾರೆ. ಇದೇನಪ್ಪ ನ್ಯಾಯ? ಒಬ್ಬ ಮನುಷ್ಯನ ಲೋಕದಲ್ಲಿ ಪಾಪ ಸಂಬಳ ಮರಣ ಬಂತು, ಇದು ಎಲ್ಲಾರ ಮೇಲೂ ವ್ಯಾಪಿಸೋದಕ್ಕೆ ಏನ್ ನ್ಯಾಯಪ್ಪ ಅಂತಂದ್ರೆ ಏನ್ರಿ, ಆದಾಮು ಅನುಭವ ಇಲ್ದಿರೋದ್ರಿಂದ ಏನ್ ಮಾಡ್ದ, ಪಾಪನ ಮಾಡ್ದ. ನೆಕ್ಸ್ಟ್ ಆದಾಮ್ ಮಕ್ಕಳು, ಅವ್ರಿಗೆಲ್ಲ ಅನುಭವ ಇದೆಯಾ? ಅವರು ಕೂಡ ಡೆಫಿನೆಟ್ ಆಗಿ ಏನ್ ಮಾಡ್ತಾರೆ, ಅನುಭವ ಇಲ್ದಿರ ಪಾಪ ಮಾಡ್ತಾರೆ ಅಂತ ದೇವರಿಗೆ ಚೆನ್ನಾಗಿ ಗೊತ್ತಿತ್ರಿ. ಅದರಿಂದ ದೇವ್ರ ಹೆಂಗ್ ಗೊತ್ತಾ ಮಾಡ್ತಾರೆ, ಆದಾಮಿಂದ ಎಲ್ಲರೂ ಪಾಪನೇನ್ ಮಾಡ್ರಿ, ಅನುಭವಿಸ್ರಿ. ಆದಾಮ ಮುಖಾಂತರ ಎಲ್ಲಾರು ಪಾಪ ಅಂದ್ರೆ ಏನಪ್ಪಾ ಅಂತ ಎಕ್ಸ್ಪೀರಿಯನ್ಸ್ ಪಡೀರಿ ಅಂತ ಅಂದ್ಬಿಟ್ಟು ಎಲ್ಲಾರ್ದು ಆದಾಮ್ನೊಳಗೆ ದೇವ್ರ ಒಪ್ಪಿಸ್ಕೊಡ್ತಾರೆ. ಅದಕ್ಕೆ ಸತ್ಯವೇದಲ್ಲಿ ಹೇಳೋದು 1 ಕೊರಿಂಥ 15:22 ಹೇಳ್ತಾರೆ, ಯಾವ ಪ್ರಕಾರ ಆದಾಮ್ನಲ್ಲಿ ಎಲ್ಲಾ ಸಾಯುವರಾದರು ಅದೇ ಪ್ರಕಾರ ಕ್ರಿಸ್ತನ ಎಲ್ಲರೂ ಜೀವಂತವಾಗ್ತಾರೆ ಅಂತ ಹೇಳ್ತಾರೆ. ನೋಡಿ ಓದೋಣ, ಬಿಂದು ಸಿಸ್ಟರ್ ಓದ್ತೀರಾ? 1 ಕೊರಿಂಥ 15:22. ಹೌದು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವರಾದರು, ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ನೋಡ್ರ, ಯಾವ ಪ್ರಕಾರ ಆದಾಮಿನ ಸಂಬಂಧ ಎಲ್ಲರೂ ಸಾಯ್ತಾರೆ. ನೋಡ್ರ ಎಷ್ಟು ಕ್ಲೀನಾಗಿದೆ. ನೋಡ್ರ, ಆದಾಮಿನ ಸಂಬಂಧ ಎಲ್ಲರೂ ಸಾಯ್ತಾ ಇದ್ದಾರೆ. ಅದಕ್ಕೆ ಚಿಕ್ಕ ಮಕ್ಳು ಸತ್ತೋಗ್ತಾರೆ ಗೊತ್ತಾ. ಅಯ್ಯೋ ದೇವ್ರೇ, ನನ್ನ ಮಗ ಏನ್ ತಪ್ಪು ಮಾಡಿದ, ದೇವ್ರೇ ನಿನ್ ಕಣ್ಣಿಲ್ವಾ ಕಿವಿ ಇಲ್ಲ ಅಂತಂದ್ರೆ ಅವ್ರು ಯಾರ್ದು ತಪ್ಪಲ್ಲ ರೀ, ಆದಾಮ್ ಮಾಡಿದಂತ ಒಂದು ತಪ್ಪು. ಆ ಪಾಪದ ಒಂದು ಸಂಬಳ ಮರಣ ಎಲ್ಲಾರ ಮೇಲೆ ಇರೋದ್ರಿಂದ ಎಲ್ಲಾರು ಆದಾಮ್ನ ಸಾಯ್ತಾ ಇದ್ದಾರೆ. ಅದಕ್ಕೆ ಏನ್ರಿ, ಆದಾಮು ಈಡೇನ್ ತೋಟದಲ್ಲಿ ಹಣ್ಣ ತಿಂದ್ರು, ಆ ದಂಡನೆ ನಮ್ಮ ಮೇಲೆ ಎಲ್ಲಾರ ಮೇಲೂ ಬಂದ್ಬಿಡ್ತು. ಇಲ್ಲಿದೆ ವಾಕ್ಯ, ಯೆರೆಮೀಯ 31ನೇ ಅಧ್ಯಾಯ 29 ಮತ್ತೆ 30ನೇ ವಾಕ್ಯ ಓದ ನೋಡಿದ್ದೀನಿ. ಆನಂದ್ ಬ್ರದರ್ ಓದ್ತೀರಾ? ಜೆರೆಮಿಯಾ 31st chapter 29 and 30. ಓದ್ತೀನಿ ಬ್ರದರ್. 31:29. ತಂದೆಗಳು
ಹುಳಿ ದ್ರಾಕ್ಷಿಯನ್ನು ತಿಂದರು, ಮಕ್ಕಳ ಹಲ್ಲುಗಳು ಚಲಿತು ಹೋಗಿವೆ ಎಂದು ಆ ಕಾಲದಲ್ಲಿ ಜನರು ಮತ್ತೆ ಅನ್ನರು. ನೋಡ್ರ. ಆಮೇಲೆ ಕಂಟಿನ್ಯೂ. ಸಾಯತಕ್ಕವನು ತನ್ನ ದೋಷದಿಂದ ಸಾಯುವನು, ಹುಳಿ ದ್ರಾಕ್ಷಿಯನ್ನು ತಿನ್ನುವವನ ಹಲ್ಲುಗಳೇ ಚಲಿತು ಹೋಗುವವು. ನೋಡ್ರ ಎಷ್ಟು ಕ್ಲೀನ್ ಆಗೈತೆ ನೋಡ್ರಿ ಅಂತಾನೆ, ಎಷ್ಟು ಸೂಪರ್ ಆಗಿ ಹೇಳ್ತಾರೆ ಬೈಬಲ್ ನೋಡ್ತೀನಿ. ಆ ದಿನದಲ್ಲಿ ತಂದೆಗಳು ಉಳಿ ದ್ರಾಕ್ಷಿನ ತಿಂದರು, ಮಕ್ಳು ಹಳ್ಳುಗಳೇ ಆಯ್ತು, ಚೆಳ್ತೆ ಹೋಯ್ತು ಅಂತ ಅಂದ್ಬಿಟ್ಟು ಯಾರು ಅನ್ನರು ಅಲ್ಲರ ಏನ್ರಿ. ತಾವು ಮಾಡಿದ ಕೃತ್ಯಗಳಿಗೆ ತಾವೇನ್ ಮಾಡ್ತಾರಂತೆ, ಸಾಯುವರು. ತಮ್ಮ ಪಾಪಗಳಿಗೆ ತಾವೇ ಸಾಯುವರು ಹೊರತು ಯಾರೋ ಒಬ್ರು ಪಾಪಕ್ಕೆ ಯಾರೋ ಒಬ್ರು ಸಾಯಿಲ್ಲ. ಇವತ್ತೆಲ್ಲ ಹೆಂಗ್ ಮಾಡ್ತಾ ಇದ್ದ, ಮೀಡಿನ ತೋಟದಲ್ಲಿ ಹಣ್ಣ ತಿಂದ್ರು, ನಮ್ಮಲ್ಲಿಗಳೇ ಏನಾಗ್ಬಿಟ್ಟಿದೆ, ಚೆಲ್ತೋಗ್ಬಿಟ್ಟಿದೆ. ಅವರು ಹಣ್ಣ ತಿಂದ್ರು, ನಾವೇನ್ ಮಾಡ್ತೀರಿ ಇವತ್ತು, ಮಣ್ಣನ ಅನುಭವಿಸ್ತಾ ಇದ್ರಿ. ಎಂದ ಕರ್ತನಲ್ಲಿ ಪ್ರೀತಿ ಅಂತ ಸೌರಸರಗಳೇ, ಎಲ್ಲಾರು ಆದಾಮ್ನಲ್ಲಿ ಸಾಯ್ತಾ ಇರೋದು ಯಾಕಂತಂದ್ರೆ ಅನುಭವ ಇಲ್ಲ, ಅನುಭವ ಪಡ್ಕೊಳ್ಳಿ ಅಂತ ದೇರ್ಬಿಟ್ರಿ. ಸರಿ, ದೇವರು ಆದಾಮು ಹಣ್ಣ ತಿಂದಿದ್ಮೇಲೆ ಅವನ ಪಾಪನ ಯಾಕೆ ಕ್ಷಮಿಸ್ಲಿಲ್ಲ? ನೋಡಿ, ಮೊದಲನೇ ಮಿಸ್ಟೇಕ್ ರೀ ಆದಾಮ್ ಪಾಪ. ಅದ್ರ ಅನುಭವ ಇಲ್ಲ, ಏನು ಗೊತ್ತಿಲ್ಲ, ಒಂದೇ ಒಂದು ಹಣ್ಣು ತಿನ್ಬಿಟ್ಟಾನೆ, ಮೊದಲನೇ ಬಾರಿ ತಿನ್ಬಿಟ್ಟಿದ್ದಾನೆ. ಅವನ ಪಾಪನ ದೇವ್ರು ಯಾಕೆ ಕ್ಷಮಿಸಿಲ್ಲ? ಯಾಕೆ ದೇವರು ಹಣ್ಣ ತಿಂದಿದ ತಕ್ಷಣ ಈಡೇನ್ ತೊಡೆದಿಲ್ಲ ಅಷ್ಟೊಂದು ಕ್ರೂರವಾಗಿ ಅಷ್ಟೊಂದು ಶಿಕ್ಷೆ ಕೊಡ್ಬೇಕಾಯ್ತು? ಆಯ್ತಪ್ಪ ಕಂದ, ನಿಮ್ಮೇನು ತಿನ್ಬೇಡಪ್ಪ, ಇದೇ ಲಾಸ್ಟು, ನಿಮ್ ಮುಂದಕ್ಕೆ ತಿನ್ಬೇಡ ಅಂತ ಹೇಳ್ಬೋದಾಗಿತ್ತಲ್ಲ. ಅದು ಬದಲಾಗಿ ದೇವರು ಅವನ ಪಾಪನ ಯಾಕೆ ಕ್ಷಮಿಸಿಲ್ಲ ಹೇಳಿ? ಯಾಕೆ ಕ್ಷಮಿಸಿಲ್ಲ? ತನ್ನ ತಪ್ಪು ಒಪ್ಕೊಂಡಿದ್ದಾರೆ. ತನ್ನ ತಪ್ಪನ ಒಪ್ಕೊಂಡಿಲ್ಲ. ಒಪ್ಕೊಂಡ್ಬಿಟ್ಟಿದ್ರೆ ಕ್ಷಮಿಸ್ಬಿಟ್ಟಿರೋರಾ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ, ನಮ್ಗೆಲ್ಲರಿಗೂ ಅನ್ಸ್ಬಿಡ್ತದೆ ಅಂದರೆ, ಅಯ್ಯೋ ಆದಾಮ್ ಸಾರಿನೇ ಕೇಳಲ್ಲ ಬ್ರದರ್ ಅಂದ್ಬಿಟ್ಟು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸರೋಸರಗಳೇ, ದೇವ್ರು ಏನಿಗೆ ಗೊತ್ತಾ ಕ್ಷಮಿಸಿಲ್ಲ? ಆದಾಮನ ಕ್ಷಮಿಸಿದ್ರೆ ಏನಾಗಿರೋದು ಗೊತ್ತಾ? ಈಡೇನ್ ತೋಟದಲ್ಲಿ ಸೇತಾನ್ ಹೇಳ್ದಲ್ಲ ಮಾತು, ನೀನು ಹೇಗೂ ತಿಂದರೂ ಸಾಯೋದಿಲ್ಲ ಅಂತ, ಆ ಮಾತೇನಾಗಿರೋದು ಇವ ಸತ್ಯ ಆಗ್ಬಿಟ್ಟಾರ ನೋಡ್ತೀವಿ. ಸೇತಾನ್ ಬಂದು ಹೇಳೋದು ನೋಡ್ದ, ಹೇಳ್ತಾನೆ, ನಾನು ಹೇಳಿದ ಅದು ಕರೆಕ್ಟ್ ನೋಡಪ್ಪ, ನೀ ಹೆಂಗೂ ಏನಾಗೋದಿಲ್ಲ, ಸಾಯೋದಲ್ಲೂ ಸಾಯ್ತಿದ್ಯಾ ಅವಾಗ, ನೋಡು ಹೆಂಗಿದ್ಯಾ, ಚೆನ್ನಾಗಿದೆಯಲ್ಲ, ಅದಕ್ಕೆ ನಾನು ಸಾಯೋದಿಲ್ಲ ಅಂತ ಹೇಳಿದೆ ಅಂತ ಹೇಳ್ಬಿಟ್ಟಿರೋನು. ಅವಾಗ ಏನಾಗಿರೋ ಅಂದರೆ, ದೇವ್ರ ಮಾತಕ್ಕಿಂತ ಸೇತಾನ್ ಮಾತು ಏನಾಗಿರೋದು ಸತ್ಯ ಆಗ್ಬಿಟ್ಟಿರೋದು ನೋಡ್ರಿ ಅಂತೀನಿ ಅಲ್ರ. ಕರ್ತನಲ್ಲಿ ಪ್ರೀತಿಗಳೇ, ಅದು ಮಾತ್ರ ಅಲ್ಲ, ಆದಾಮನ ಕ್ಷಮಿಸ್ಬಿಟ್ಟ ಅಂತಂದ್ರೆ ನಾಳೆ ಅವ್ರ ಮಕ್ಕಳು ಬರ್ತಾರೆ, ಅವ್ರ ಮಕ್ಕಳು ಕೂಡ ಅನುಭವ ಇಲ್ದಿರ ಏನು ಮಾಡ್ತಾರೆ, ಮಿಸ್ಟೇಕ್ನ ಮಾಡ್ತಾರೆ. ಮಿಸ್ಟೇಕ್ ಮಾಡಿದ್ರೆ ಅವಾಗ ಅವ್ರು ಏನು ಕೇಳ್ತಾರೆ, ಅಲ್ಲಪ್ಪ ದೇವ್ರೆ, ನಮ್ಮ ತಂದೆನ ಕ್ಷಮಿಸಿದ್ಯಾ? ಗೊತ್ತಿಲ್ದ್ರೆ ಮಾಡ್ಬಿಟ್ರ, ನಮ್ಮನ್ನ ಏನು ಮಾಡಿ ನೀವು ಕ್ಷಮಿಸು, ನಮ್ಮನ್ನು ಕೂಡ ಕ್ಷಮಿಸು ಅಂತಂದ್ಬಿಟ್ಟು ಈ ಥರ ಪ್ರತಿಯೊಬ್ಬ ಜನಗಳು ಪ್ರತಿಯೊಬ್ಬ ಮಿಸ್ಟೇಕ್ ಮಾಡ್ತಾ ಹೋದ್ರೆ, ಎಲ್ಲಾನು ಕ್ಷಮಿಸ್ತಾ ಹೋದ್ರೆ ದೇವ್ರ ನೀತಿಗೆ ಬೆಲೆ ಇರ್ತದ? ಬೆಲೆ ಇಲ್ಲ ಅಲ್ಲಿ. ನಾವು ಏನಾಗ್ಬಿಡ್ತಾರೆ, ಅಯ್ಯೋ ದೇವರು ಇವತ್ತು ಹೇಳ್ತಾರೆ, ನಾಳೆ ಏನು ಬೇಕಾದ್ರೆ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಸೇತಾನ್ ಮಾತಿನ ಅಧಿಕವಾಗಿ ನಂಬಿಕೆ ಆಗ್ಬಿಡ್ತಾರೆ. ಅದಕ್ಕೆ ದೇವರವ್ರ ಪಾಪಗಳನ್ನ ಕ್ಷಮಿಸಿಲ್ಲ ರೀ. ಸರಿಯಪ್ಪ, ಆಯ್ತು ಬಿಡ್ರಿ, ನೀವು ಆದಾಮನ ಅನುಭವಿಸ್ಕೊಳ್ರಿ, ಎಲ್ಲರೂ ಅನುಭವ ಇಲ್ದಿರ ಪಾಪ ಮಾಡೋದ್ರಿಂದ ಎಲ್ಲರೂ ಆದಮನ ಅನುಭವ ಪಡೀರಿ ಅಂತಂದ್ಬಿಟ್ಟು ಎಲ್ಲಾರನ್ನೂ ಈಡೇನ್ ತೊಡೆದ ಹೊರಗಡೆ ಏನು ಮಾಡ್ತಾರೆ, ಕಳಿಸ್ತಾರೆ. ಅನುಭವಿಸ್ಬಿಟ್ಟೆ ಮಾಡಿ ಒಳ್ಳೆ ಪಾಠ ಮಾಡಿ ಕಲ್ಕೊಂಬರ್ಲಿ ಅಂತ ದೇವ್ರು ಮಾಡ್ತಾರೆ, ಅವ್ರನ್ನ ಆದಾಮ್ನಲ್ಲಿ ಮರಣದಂಡನೆಗೆ ಒಪ್ಪಿಸ್ತಾರೆ. ಅದರ ಯಾಕಂದ್ರೆ ದೇವರ ನೀತಿ ಗೊತ್ತಾಗಬೇಕು ಜನಗಳಿಗೆ. ಅದಕ್ಕೆ ನಮ್ಮ ಬೈಬಲ್ ಓದ್ಬೇಕಾದ್ರೆ ದೇವರ ಸಿಂಹಾಸನಕ್ಕೆ ಅಸ್ಥಿಭಾರ ಅಂತ ನೋಡ್ಬೇಕ್ರಿ. ಯಾವ್ದಪ್ಪ ಅಂದ್ರೆ ದೇವರ ನೀತಿ ಸತ್ಯತೆಗಳು ಅಂತ ಬೈಬಲ್ ಓದ್ತಾರೆ. ಗಾಡ್ಸ್ ಫೌಂಡೇಶನ್, ಥ್ರೋನ್ಗೆ ಫೌಂಡೇಶನ್ ಜಸ್ಟಿಸ್ ಅಂತ ಹೇಳ್ತಾರೆ. ಜಸ್ಟಿಸ್ ಮತ್ತೆ ಟ್ರುತ್. ಈ ನೀತಿನ ಬಿಟ್ಬಿಟ್ಟು ದೇವ್ರು ಇನ್ಯಾವ ಕೆಲಸನ ಮಾಡಕ್ಕೆ ಸಾಧ್ಯನಿಲ್ಲ ರೀ. ಅದರ ಸರಿ, ಇವತ್ತೆಲ್ಲ ಮನುಷ್ಯರು ಸಾಯ್ತಾ ಇದಾರೆ, ಆದಮನೆಲ್ಲ ಸಾಯ್ತಾ ಇರಲಿ, ಎಲ್ಲ ನಳ್ತಾ ಇದ್ದಾರೆ, ಪಾಪಕ್ಕೆ ಹೋಗ್ತಾರೆ, ಮರಣಕ್ಕೆ ಹೋಗ್ತಾರೆ. ಈ ಕಾರಣ ಏನಂತ ನಮಗೆ ಗೊತ್ತಾಯ್ತು ಇವತ್ತು. ಇದರಿಂದ ಪ್ರಯೋಜನ ಏನು? ವಾಟ್ ಇಸ್ ದ ಯೂಸ್? ಆಯ್ತು ಬದರ್, ಇವೆಲ್ಲ ನಾವು ಕೇಳಿದ್ರಿ, ಇದೆಲ್ಲ ಗೊತ್ತು, ಎಲ್ಲರೂ ಆದಮ ಸಾಯ್ತಾರೆ, ಆಯ್ತು, ವೆರಿ ಗುಡ್, ಓಕೆ. ಇದರಿಂದ ಪ್ರತಿಫಲ ಏನು, ಪ್ರಯೋಜನ ಏನು? ಎಸ್, ಇದರ ಪ್ರಯೋಜನ ಇದೆ. ಏನಪ್ಪ ಪ್ರಯೋಜನ ಇದೆ ಅಂತಂದ್ರೆ, ದೇವರು ಈ ಲೋಕದಲ್ಲಿ ಈ ವಿಷ, ಪಾಪ ಎಂಬಂತ ವಿಷನ ದೇವ್ರು ಬಿಡ್ಬೇಕಾದ್ರೆ ಲೋಕದಲ್ಲಿ ದೇವ್ರ ಕೈನಲ್ಲಿ ಒಂದು ಔಷಧಿ ಇಟ್ಕೊಂಡಿದ್ರಿ. ಔಷಧಿನ ಇಟ್ಕೊಂಡು ದೇವ್ರ ಪಾಪ ಏನ್ ಮಾಡಿದ್ ಲೋಕದಲ್ಲಿ, ಈ ವಿಷಾನ ದೇವ್ರ ಅನುಮತಿ ಕೊಟ್ಟಿದ್ದು. ಏನ್ ಗೊತ್ತಾ ಏನ್ರಿ, ಈ ವಿಷಾನ್ ತೆಗೆದಿಕ್ಕೆ ಒಂದು ಮದ್ದು ಏನ್ ಗೊತ್ತಾ, ಅದು ಆಂಟಿಡೋಟ್ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ರಿ, ಯಾವ್ದಾರು ನಾವು ಏನಾರು ಈ ಪೆಸ್ಟಿಸೈಡು ಇವೆಲ್ಲ ತೊಗೊಂಡ ಅಂತಂದ್ರೆ, ಈ ಕೆಮಿಕಲ್ಸ್, ಡೆಡ್ಲಿ ಕೆಮಿಕಲ್ಸ್ ಇದೆ ಗೊತ್ತಾ, ಜೀವನಕ್ಕೆ ಹಾನಿ ಮಾಡೋದು ಕೆಮಿಕಲ್ಸ್ ನೋಡ್ರೆ, ಆ ಕೆಮಿಕಲ್ಸಿಂದ ಒಂದು ಡೈಮಂಡ್ ಬಾಕ್ಸಲ್ಲಿ ಹಾಕಿ ತೊಗೊಂಡಿರ್ತೀನಿ, ಹಾಕ್ಬಿಟ್ಟು ಆ್ಯಂಟಿಡೋಟ್ ಅಂತ ಬರೆದಿರ್ತಾರೆ. ಏನಪ್ಪ ಆ್ಯಂಟಿಡೋಟ್ ಅಂತಂದರೆ, ಈ ವಿಷ
ಈ ವಿಷನ ಯಾರು ಕುಡಿದ್ಬಿಟ್ಟ ಅಂತಂದ್ರೆ ಆ ವಿಷನ ತೆಗೆದಿಕ್ಕೆ ಒಂದು ಮದ್ದಿದೆ ರೀ, ಅದರ ಅದಕ್ಕೆ ಆಂಟಿಡೋಟ್ ಅಂತ ಹೇಳ್ತಾರೆ ಅದರ. ಅದಕ್ಕೆ ಯಾರು ಸೂಸೈಡ್ ಮಾಡ್ಕೊಂಡ ಅಂತಂದ್ರೆ ಡಾಕ್ಟರ್ ಏನ್ ತಿಂದ್ರು ಫಸ್ಟ್ ಅಂತ ಹೇಳ್ತಾರೆ, ತಗೊಂಬನ್ನಿ ಹೋಗಿ ಫಸ್ಟ್ ಹೋಗಿ ಅಂತ ಹೇಳ್ತಾರೆ. ಅಯ್ಯೋ ನಮ್ಗೆ ಗೊತ್ತಿಲ್ಲ ಡಾಕ್ಟರ್ ಅಂದ್ರೆ ಅದೆಲ್ಲ ಹುಡುಕ್ರಿ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಡಾಕ್ಟ್ರು ಅವ್ನ ರಕ್ತನ ಪರೀಕ್ಷೆ ಮಾಡಿ ಅದ್ರಲ್ಲಿ ಏನು ಅವ್ನ ವಿಷಾನ್ ಕುಡ್ದಿದ್ದಾನೆ ಅಂತ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡೋದಕ್ಕೆ ಮನುಷ್ಯ ಸತ್ತೇ ಹೋಗ್ಬಿಡ್ತಾನೆ. ಅದಕ್ಕಿಂತ ಫಸ್ಟ್ ಇದನ್ನ ತಂದು ಅಂತ ಹೇಳ್ತಾರೆ. ಇದು ತಂದುಬಿಟ್ಟು ಅಲ್ಲಿರೋಂಥ ಮೆಡಿಸಿನ್ ಏನು ಅಂತ ಗೊತ್ತಾಗ್ಬಿಟ್ರೆ ಅದಕ್ಕೆ ತಕ್ಕಂಥ ಟ್ರೀಟ್ಮೆಂಟ್ ಕೊಟ್ರೆ ಮನುಷ್ಯ ಬೇಗ ಉಳಿತಾನೆ. ಅದಕ್ಕೆ ಆಂಟಿಡೋಟ್ ಅಂತ ಹೇಳೋದ್ರಿ. ಇದೇ ರೀತಿ ಈ ಜಗತ್ತಲ್ಲಿ ಕೆಟ್ಟದ್ನ ಅನುಮತಿ ಮಾಡ್ಬೇಕಾರೆ ದೇವ್ರ ಕೈಲಿ ಒಂದು ಏನಿತ್ತು, ಮದ್ದಿತ್ತು. ಆ ಮದ್ದು ಯಾರು ಗೊತ್ತಾ? ನಮ್ಮ ರಕ್ಷಕನು, ನಮ್ಮ ಒಡೆಯನಾಗಿರಂತ ಯೇಸು ಸ್ವಾಮಿ. ಅದಕ್ಕೆ ಯೇಸು ಕ್ರಿಸ್ತಿಗೆ ಹೇಳೋದು ಲೋಕ ರಕ್ಷಕ. ಪ್ರಕಟಣೆ 13:8 ಏನ್ ನೋಡ್ತೀವಿ ನಾವು? ಏನ್ರಿ? ಜಗತ್ ಉತ್ಪತ್ತಿಕ್ಕಿಂತ ಮುಂಚೆ ಕುಯ್ಯಲ್ಪಟ್ಟಂತ ಕುರಿಯಾದಾತನು. ಜಗತ್ ಉತ್ಪತ್ತಿ ಮನುಷ್ಯನೇ ಸೃಷ್ಟಿ ಮಾಡಿಲ್ಲ, ಭೂಮಿಗಿನ್ನ ಫೌಂಡೇಶನ್ ಹಾಕಿಲ್ಲ, ಅದಕ್ಕಿಂತ ಮುಂಚೆನೆ ದೇವ್ರು ಒದಿಸ್ಬಿಟ್ರೋದು. ಏನ್ ಗೊತ್ತಾ ಅರ್ಥ? ದೇವ್ರು ಚೆನ್ನಾಗಿ ಗೊತ್ತಿತ್ತು ಆದಾಮ್ ಅಂತ ಮುಂದಕ್ಕೆ ಬರ್ತಾನೆ, ಅನುಭವ ಇಲ್ದಿರ ಪಾಪ ಮಾಡೇ ಮಾಡ್ತಾನೆ. ಅವನು ಮಾತ್ರ ಮಕ್ಳೆಲ್ಲರೂ ಮಾಡೇ ಮಾಡ್ತಾನೆ. ಇವನ್ನೆಲ್ಲ ವಿಮೋಚಿಸ್ಬೇಕು ಅಂತಂದ್ರೆ ನನ್ನ ಏಕೈಕ ಕುಮಾರನ್ನ ಬಲಿ ಕೊಡ್ಬೇಕು ಅಂತ ದೇವ್ರು ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಈ ಮದ್ದನ್ನ ಕೈನ ಇಟ್ಕೊಂಡು ದೇವರು ವಿಷಾನ ಏನ್ ಮಾಡ್ತಾರೆ, ಅನುಮತಿ ಮಾಡ್ತಾರೆ. ಅದಕ್ಕೆ ಬೈಬಲ್ ಹೇಳೋದು ಗಾಡ್ ಸೋ ಲವ್ಡ್ ದ ವರ್ಲ್ಡ್. ದೇವ್ರ ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿದ್ರು. ಎಷ್ಟು ಪ್ರೀತಿ ಮಾಡಿದ್ರು ಅಂತಂದ್ರೆ ತನ್ನ ಮಗನ್ನೇ ಕೊಟ್ಬಿಟ್ರಂತಾರೆ ಅಲ್ರ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಇದರಿಂದ ಪ್ರತಿಫಲ ಏನ್ ಗೊತ್ತಾ? ಈ ಪಾಠಕ್ಕೆ ಅಂತ್ಯ ಈ ಪಾಠದ ಹೆಸರಲ್ಲೇ ಐತರಿ. ಅದರ ಹಣ್ಣಿನ ಹೆಸರಲ್ಲೇ ಇದೆ. ಅದರ ಆದಾಮ್ ಮತ್ತೆ ಏವಾಳಿಗೆ ಯಾವ ಹಣ್ಣ ತಿನ್ಬೇಡ ಅಂತ ಹೇಳಿದ್ರು. ಯಾರು ಹೇಳ್ತೀರ ಉತ್ತರ ಇದೆಯಾ? ಬೈಬಲ್ ಓದಿದ್ರೆ ಕರೆಕ್ಟಾಗಿ ಉತ್ತರ ಕೊಡ್ತೀರಾ. ಯಾವ ಹಣ್ಣು? ಆದಾಮ್ ಮತ್ತೆ ಅವ್ವಾಳಿಗೆ ಈಡೇನ್ ತೋಟದಲ್ಲಿ ಯಾವ ಹಣ್ಣ ತಿನ್ಬೇಡ ಅಂತ ದೇವ್ರು ಹೇಳಿದ್ರು? ಒಳ್ಳೆದರ ಕೆಟ್ಟದರ ಹಣ್ಣು. ಒಳ್ಳೇದು ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿನ್ನಬಾರದು. ವೆರಿ ಗುಡ್. ನೋಡ್ರ, ಕೆಟ್ಟದ್ದು ಒಳ್ಳೇದು ಅರಿವನ್ನು ಉಂಟಿಸುವಂತ ಹಣ್ಣು. ಎಷ್ಟೋ ಜನ ಮಾಡ್ತಾರೆ ಏನ್ರಿ, ಇನ್ ಕೇಳಿದ್ರೆ ಬದರ್ ಅದೇ ಆಡಮ್ಸ್ ಆಪಲ್ ಬದರ್ ಅಂತ ಅಂದ್ಬಿಡ್ತಾರೆ. ಆಪಲ್ ಯಾವ್ದಪ್ಪ ಅಂದ್ರೆ ಆಡಮ್ಸ್ ಆಪಲ್ ಅಂತ ಅಂದ್ಬಿಡ್ತಾರೆ. ಬೈಬಲ್ ಆಡಮ್ಸ್ ಆಪಲ್ ಅಂತೆಲ್ಲ ಕೊಡಲ್ಲ ರೀ. ಅದರ ಏನ್ ಕೊಡ್ತಾರೆ? ಕೆಟ್ಟದ್ದು ಒಳ್ಳೇದು ಅರಿವನ್ನು ಉಂಟು ಮಾಡುವಂತ ಹಣ್ಣು. ನೋಡಿ ಓದೋಣ ಅಂತೀನಿ. ಎಲ್ಲಿ? ಆದಿಕಾಂಡ 2:17 ಓದಿ. ಜೆನೆಸಿಸ್ 2:17 ಓದ್ರಿ. ಒಳ್ಳೆಯದರು ಕೆಟ್ಟದರು ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತು ಹೋಗುವಿ. ಕೆಟ್ಟದ್ದು ಒಳ್ಳೇದು ಅರಿವನ್ನು ಉಂಟು ಮಾಡುವಂತ ಮರದ ಹಣ್ಣ ತಿನ್ನಕ್ ಹೋಗ್ಬಾರ್ದು. ಕೆಟ್ಟದ್ದು ಒಳ್ಳೇದು ರೀ. ಯಾಕೆ ದೇವ್ರು ಈ ತರ ಹಣ್ಣಿಗೆ ಸಿಟ್ಟವ್ರೆ? ಏನಪ್ಪ ಎಲ್ಲಾರು ಮಾವಿನ ಹಣ್ಣು, ಸಪೋಟ, ಸೀತಾಫಲ, ಪಪ್ಪಾಯ ಅಂತ ಹೆಸಿಟ್ರು. ಇವ್ರೇನಿಟ್ಟರಂತೆ ಕೆಟ್ಟದ್ದು ಒಳ್ಳೇದು ಅರಿವನ್ನು ಉಂಟು ಮಾಡೋಂತ ಹಣ್ಣದೆ. ಇದರಲ್ಲೇ ಗಾಡ್ಸ್ ಪ್ಲಾನ್ ಇದೆ ನೋಡ್ರಿ ಐತ್ರಿ. ಅದರ ಇವತ್ತು ಇಡೀ ಲೋಕ ಆದಾಮ್ ಮುಖಾಂತರ ಹಣ್ಣಿನ ಕೆಟ್ಟದ ಭಾಗ ಏನ್ ಮಾಡ್ತಾರೆ ಇವತ್ತು ತಿಂತವ್ರೆ. ಅದರ ಕೆಟ್ಟದ ಏನು ಅಂತ ಅಂದ್ಬಿಟ್ಟು ಈ ಹಣ್ಣಿನ ಈ ಒಂದು ಅನುಭವನ ಇವತ್ತು ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯರು ಆದಾಮ್ ಮುಖಾಂತರ ಪಡಿತಾವ್ರ ಇಲ್ವಾ? ಪಡಿತಾವ್ರೆ. ಎಷ್ಟು ಸಾವಿರ ವರ್ಷ? 6,000 ವರ್ಷ ಪಡ್ಕೊಂತವ್ರಿ. ಕೆಟ್ಟದನ್ನ ಏನಪ್ಪಾ ಅಂತ ಅನುಭವಿಸ್ತಾ ಇದ್ದಾರೆ. ಹಣ್ಣಿನ ಒಂದು ಭಾಗ. ಆದ್ರೆ ಹಣ್ಣಿನ ಇನ್ನೊಂದು ಭಾಗ ಕೂಡ ಐತಲ್ಲ, ಅದನ್ನ ಯಾವಾಗ ಅನುಭವಿಸ್ತಾರೆ? ಅದು ಯೇಸು ಕ್ರಿಸ್ತನ 2ನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಯೇಸು ಕ್ರಿಸ್ತನ ಭೂಲೋಕದಲ್ಲಿ 1000 ವರ್ಷ ಆಳ್ವಿಕೆ ಮಾಡ್ತಾರೆ. ಆ 1000 ವರ್ಷ ಆಳ್ವಿಕೆ ಮಾಡ್ಬೇಕಾದ್ರೆ ಈ ಹಣ್ಣಿನ ಒಳ್ಳೆ ಭಾಗನ ಏನ್ ಮಾಡ್ತಾರ? ಅನುಭವಿಸ್ತಾರ್ರಿ. ಅದರ ಇವೆರಡನ್ನು ಅನುಭವಿಸೋದಿಕ್ಕೇನೆ ದೇವರು ಕೆಟ್ಟದ್ದನ್ನು ಬಿಟ್ಟಿರೋದು. ಅದಕ್ಕೆ ಬೈಬಲ್ ನನ್ನ ವಾಕ್ಯ ಹೇಳ್ತಾರೆ, ಓದ ನೋಡಿದ್ದೀನಿ. ಕೀರ್ತನೆ 30ನೇ ಅಧ್ಯಾಯ 5ನೇ ವಾಕ್ಯ. ಕೀರ್ತನೆ 30ರಲ್ಲಿ 5. ವಿಜಯ ಸಿಸ್ಟರ್ ಓದ್ಬೋದಾ? ಓಕೆ, ಯಾರಾದ್ರು ಓದ್ತೀರಾ? ಓದಿ ಇಷ್ಟ ಓದಿ. ಅಂಕಲ್ ನಾನು ಓದ್ತೀನಿ. ಹೌದಮ್ಮ. ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವೋ ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರು, ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು. ಸಂಜೆ ಹೊತ್ತು ದುಃಖ ಬಂದ್ಬಿಟ್ಟು ಹಿಡಿದುಕೊಂಡರು.
ಮುಂಜಾನೆ ಏನ್ರಿ ಹರ್ಷಧ್ವನಿ ಅಂತ ಹೇಳ್ತಾರೆ. ಏನೋ ಸಂಜೆ ಹೊತ್ತು ದುಃಖ ಬಂದು ಉಳ್ಕೊಂತಾರೆ. ಸಂಜೆ ಹೊತ್ತು ಎಲ್ಲರಿಗೂ ಸಂತೋಷ ಆಗಾದ್ರೆ ಮುಂಜಾನೆ ಎದ್ರೆ ಎಲ್ಲರಿಗೂ ಏನ್ರಿ ದುಃಖ ರೀ. ಯಾಕೆ ಗೊತ್ತಾ? ನೋಡಿ ಇವತ್ತರ ಸಂಜೆ ಸಂಡೇ ಆರಾಮ್ ರಿಲ್ಯಾಕ್ಸ್ ಅಪ್ಪ. ಅದ ಸಂಜೆ ಆಗಿದ ತಕ್ಷಣ ಆಫೀಸ್ ಬಿಟ್ಟು ಮನೆಗೆ ಬಂದ್ರೆ ಸಂತೋಷ. ಮುಂಜಾನೆ ಇದ್ರೆ ಅಯ್ಯೋ ಇಜ್ಜಲ್ಲಿ ಬೆಳಕಾಗ್ಬಿಡ್ತಾ, ಅಯ್ಯೋ ಇಜ್ಜಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಾ ಅಲ್ವರ. ಇವತ್ತಿನ ಜಗತ್ತಲ್ಲಿ ಇದು ಬೈಬಲ್ ಉಲ್ಟಾ ಹೇಳ್ತಾರಲ್ಲ. ಇದ್ಯಾವುದು ಸಂಜೆ, ಇದ್ಯಾವುದು ಮುಂಜಾನೆ. ಈ ಪಾಪದ ರಾತ್ರಿನೇ ಏನ್ರಿ ಸಂಜೆ ಅಂತ ಹೇಳಿದ್ರೆ, ಈ ಸಂಜೆ ಹೊತ್ತೆಲ್ಲ ಬರೀ ದುಃಖ ರೀ, ಬರೀ ಕಷ್ಟ ಸಂಕಟ ವೇದನೆ. ಮುಂಜಾನೆ ಸೂರ್ಯ ಬರ್ತಾರೆ, ನೀತಿ ಸೂರ್ಯ ಯೇಸು ಕ್ರಿಸ್ತನು ಎರಡನೇ ಬರಿಕೆಯಲ್ಲಿ ಬರ್ಬೇಕಾರೆ ಬೋಗ್ಲೋದಾಗ್ತಾರೆ, ಎಲ್ಲಾ ಕಡೆ ಹರ್ಷಧ್ವನಿ ಸಂತೋಷ. ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಎಲ್ಲಾರ ಕಣ್ಣೀರನ್ನು ಒರೆಸ್ಬಿಡುವರು. ಅಲ್ರ ಓದಿ ವಾಕ್ಯ ಅಂತೀನಿ. ಪ್ರಕಟಣೆ 21:4. ಪ್ರಕಟಣೆ 21:4 ಓದ್ರಿ. ಓದಿ ಬಿಂದುಸ್ಟರ್. ಅವರ ಕಣ್ಣೀರಿನೆಲ್ಲ ಒರೆಸಿ ಬಿಡುವನು, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೊಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದುದೆಲ್ಲವೂ ಇಲ್ಲದೆ ಹೋಯ್ತು. ನೋಡ್ರ, ಇನ್ನು ಕಣ್ಣೀರು ಎಲ್ಲಾರ ಕಣ್ಣೀರು ಒರೆಸ್ಬಿಡೋನು. ಇನ್ನು ಮರಣವಾಗಲಿ ದುಃಖವಾಗಲಿ ಗೋಳಾಟವಾಗಲಿ ಯಾವುದು ಇಲ್ಲ ರೀ. ಹಳೆದೆಲ್ಲ ಏನು ಇಲ್ಲದಂತೆ ಮಾಡ್ತಾರೆ. ಇದು ಯಾವಾಗಪ್ಪ ಮಾಡ್ತಾರೆ? ಕ್ರಿಸ್ತನ ರಾಜ್ಯದಲ್ಲಿ ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ ಬಂದಾಗ ಭೂಲೋಕದಲ್ಲಿ ಮಾಡ್ತಾರೆ, ಆಳ್ವಿಕೆ ಮಾಡ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಗಳೇ ದೇವರು ಕೆಟ್ಟದ್ನ ಅನುಮತಿ ಕೊಟ್ಟಿರೋದು. ಸರಿ, ಇವಾಗೆಲ್ಲ ಪಾಠ ಕೇಳೋದಲ್ಲ, ಒಂದು ಪ್ರಶ್ನೆ ಕೇಳ್ತೀನಿ, ಯಾರು ಕರೆಕ್ಟಾಗಿ ಉತ್ತರ ಕೊಡ್ತಾರೆ ನೋಡೋಣ. ನೋಡಿ, ನಾವೇನ್ ನೋಡಿದ್ರಿ? ದೇವರು ಫಸ್ಟ್ ಕೆಟ್ಟದ್ನ ಅನುಮತಿ ಕೊಟ್ಟಿದ್ದಾರೆ ಅಂತ ನೋಡಿದ್ರಿ. ಇದಾಗಿದ ನಂತರ ಒಳ್ಳೇದನ್ನ ಏನ್ ಮಾಡ್ತಾರೆ? ದೇವರು ಅನುಮತಿ ಕೊಡ್ತಾರೆ ಅಂತ ನಾವೇನ್ ಮಾಡಿದ್ರಿ ನೋಡಿದ್ರಿ. ಅಂದ್ರೆ ಫಸ್ಟ್ ಕೆಟ್ಟದ್ದು ಅನಂತರ ಒಳ್ಳೇದು. ದೇವ್ರು ಯಾಕೆ ಮೊದಲು ಕೆಟ್ಟದ್ ಬಿಟ್ಟು ಆನಂತರ ಒಳ್ಳೇದನ್ನ ಬಿಡ್ತಾ ಇದ್ದಾರೆ? ಇದು ಬದಲಾಗೆ ದೇವರು ಫಸ್ಟೇ ಒಳ್ಳೇದನ್ನ ಬಿಟ್ಟು ಆನಂತರ ಕೆಟ್ಟದ್ ಬಿಡ್ಬೋದಾಗಿತ್ತಲ್ಲ. ಹಾಗೆ ಮಾಡ್ದಿರಾ ಯಾಕೆ ಮೊದಲು 6000 ವರ್ಷ ಕೆಟ್ಟದ್ ಬಿಟ್ಬಿಟ್ಟು ಅನಂತರ 1000 ವರ್ಷ ಒಳ್ಳೇದ್ ಬಿಡ್ತಾ ಇದ್ದಾರೆ? ಯಾಕೆ ದೇವ್ರಿಗೆ ಮಾಡ್ತಾರೆ? ಯಾಕೆ ದೇವ್ರು ಫಸ್ಟು ಒಳ್ಳೇದನ್ನ ಬಿಟ್ಟು ಆನಂತರ ಕೆಟ್ಟದ್ ಬಿಡ್ತಾ ಇಲ್ಲ? ಯಾಕೆ? ಯಾರು ಹೇಳ್ತೀರಾ? ಯಾರು ಹೇಳ್ಬಲ್ಲಿರಾ? ಯಾಕೆ ಗೊತ್ತಾ? ಹೇಳಿ ಬ್ರದರ್. ನನ್ನ ಪ್ರಕಾರ ಈ ಕೆಟ್ಟ ಲೋಕದಲ್ಲಿ ಕೂಡ ನಾವು ಹೇಗಿರ್ತೀವಿ ಎಂಬುದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಇರ್ಬೋದು. ಗುಡ್, ಅದು ಒಂದು ರೀಸನು. ಆದರೆ ಅದಕ್ಕಿಂತ ಇನ್ನೊಂದು ಮುಖ್ಯವಾದ ರೀಸನ್ ಏನಪ್ಪಾ ಅಂತಂದ್ರೆ, ಆ ಮನುಷ್ಯರಿಗೆ ಅನುಭವನೇ ಇಲ್ಲ ರೀ. ಅದರಿಂದ ಕೆಟ್ಟದನ್ನ ಅನುಭವನೇ ಇಲ್ದಿರ್ಬೇಕಾರೆ ನೀವು ಎಷ್ಟು 1000 ವರ್ಷ ಒಳ್ಳೇದು ಬಿಟ್ರು ಸರಿ ಏನ್ರಿ, ಕೆಟ್ಟದನ್ನ ಕಂಪೇರ್ ಮಾಡಿ ಕೆಟ್ಟದನ್ನ ಅನುಭವಿಸ್ತಿರೋದ್ರಿಂದ ಕೆಟ್ಟದ್ ಮಾಡಕ್ಕೆ ಆಲ್ವೇಸ್ ಸಾಧ್ಯತೆಗಳು ಇದ್ದೇ ಇರ್ತದೆ, ಪಾಸಿಬಿಲಿಟಿ ಇದ್ದೇ ಇರ್ತದೆ. ಅದರಿಂದ ದೇವ್ರು ಏನ್ ಮಾಡ್ತಾರೆ? ಫಸ್ಟ್ ಬಂದ್ಬಿಟ್ಟು ಕೆಟ್ಟದನ್ನ ಚೆನ್ನಾಗಿ ಅನುಭವಿಸ್ರಿ. ಚೆನ್ನಾಗಿ ಹೆಂಗ್ ಅನುಭವಿಸ್ಬೇಕು ಅಂತಂದ್ರೆ, ನಾಳೆದೇನೋ ಒಳ್ಳೇದ್ ಬಿಟ್ಟು ಏನ್ರಿ ತಿರ್ಗಾ ದೇವ್ರೇನೋ ಕೆಟ್ಟದನ್ನ ಬಿಟ್ಟ ಅಂತಂದ್ರೆ ನೀವು ಒಳ್ಳೇದನ್ನೇ ಆಯ್ಕೆ ಮಾಡ್ಕೊಬೇಕ್ರಿ. ಅಷ್ಟು ನಿಮ್ಗೆ ಏನಾಗಬೇಕು? ಅನುಭವ ಪಡ್ಬೇಕು ಅಂದ್ಬಿಟ್ಟು ದೇವರು ಕೆಟ್ಟದನ್ನ ಬಿಟ್ಟಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಂಡಕ್ಕೆ ಒಂದು ಎಕ್ಸಾಂಪಲ್ ನೋಡ್ರಿ. ಏನಿಲ್ಲ, ನಾವು ನೋಡಿದ್ರೆ 4 ವಿಧವಂತ ರೀತಿಯಲ್ಲಿ ಪಾಠ ಕಲಿಸ್ಕೊಡು ಅಂತ. ಸಹಜ ಜ್ಞಾನ ಎಕ್ಸಾಂಪಲ್, ಸಿಗರೇಟ್ ಸ್ಮೋಕಿಂಗ್ ಮಾಡ್ಬೋದಾ ಮಾಡಬಾರ್ದಾ ಹೇಳ್ರಿ? ಧೂಮಪಾನ ಮಾಡಬಹುದಾ ಮಾಡಬಾರ್ದಾ? ಮಾಡಬಾರ್ದು. ಸರಿ, ನಿಮ್ಗೆಲ್ಲರಿಗೂ ಗೊತ್ತು, ನಮ್ಗೆಲ್ಲ ಗೊತ್ತು, ಸಹಜ ಜ್ಞಾನ ಇದೆ. ಲೋಕದವ್ರಿಗಿದೆಯಾ? ಇಲ್ಲ. ಅದರ ಸರಿಯಪ್ಪ ಹೇಳಿ ಮಾತು ಕೇಳ್ತಾರ? ಇಲ್ಲ. ಪ್ರತಿಯೊಂದು ಸಿಗರೇಟ್ ಪ್ಯಾಕ್ ಮೇಲೆ ಇವತ್ತು ಫೋಟೋ ಹಾಕ್ಬಿಟ್ಟು ಕಳಿಸ್ತಾರ್ರಿ. ಏನ್ರಿ? ಸಿಗರೇಟ್ ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್, ಇಟ್ ಕಾಸಸ್ ಕ್ಯಾನ್ಸರ್ ಅಂತ ಕ್ಯಾನ್ಸರ್ ಫೋಟೋನೇ ಹಾಕ್ಬಿಡ್ತಾರೆ. ಇದನ್ನ ನೋಡಿದ್ರೆ ಎಷ್ಟೋ ಜನ ಏನ್ರಿ ಪಾಠ ಕಲಿತಾರ, ಇದೇನ್ ಬಿಡಪ್ಪ ನಮ್ಮ ತಾತ ಏನ್ರಿ 80 ವರ್ಷದಿಂದ ಸೇರ್ತಾರ, ಇನ್ನೂ ಚೆನ್ನಾಗಿ ಗಟ್ಟಿಮುಟ್ಟಾಗಿ ಏನಾಗ್ಬಿಡ್ತಾರೆ, ಏನಾಗಲ್ಲ ಅವನೊಂದು ಧೈರ್ಯ. ಯಾಕೆ ಅಡ್ವೈಸ್ ಏನ್ ಮಾಡೋದಿಲ್ಲ, ಕೇಳಲ್ಲ. 3ನೇದು ಅಬ್ಸರ್ವೇಷನ್. ಬಾಪ ಕ್ಯಾನ್ಸರ್ ಹಾಸ್ಪಿಟಲ್ ಕೊಂಡೋಗ್ತೀನಿ, ನೋಡು ಎಷ್ಟು ಪೇಷಂಟ್ಗಳು ನಳ್ಳಾಡ್ತಾ ಇದಾರೆ, ಅವ್ರೆಲ್ಲ ನಳ್ತಾರಲ್ಲ ನೋಡಿ ಪಾಠ ಕಲಿತೀಯ ಅಂತಂದ್ರೆ ಅವ್ರಿಗಾಗ ನಮ್ಗಾಯ್ತದ, ಎಲ್ಲರಿಗೂ ಆಗ್ಬಿಡ್ತಾರ ಅಂತ ಏನ್ ಮಾಡ್ತಾರೆ? ಕೇಳಲ್ಲ. ಆದ್ರೆ ಅವ್ರಿಗೆ ಅನುಭವ ಆಗ್ಬಿಟ್ರೆ ಏನ್ರಿ, ಈ ಥರ ಎಲ್ಲ ಕಾಯಿಲೆ ಬಂದು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಎಲ್ಲ ಚಿಕಿತ್ಸೆ ಕೊಟ್ಟ ಮೇಲೆ ಎಲ್ಲ ಕಾಯಿಲೆ ವಾಸಿ ಆಗಿದ್ಮೇಲೆ ಏನ್ರಿ ಅವ್ರಿಗೆ ಹೋಗ್ಬಿಟ್ಟು 1 ಕೋಟಿ ರೂಪಾಯಿ ಕೊಡ್ತೀನಪ್ಪ, ಏನ್ ಮಾಡೋ ನೀನು ಒಂದೇ ಒಂದು ಸಿಗರೇಟ್ ನೀನು ಸೇದು ಅಂದ್ರೆ ಸೇರ್ತಾರಾ? ಇಲ್ಲ. ಯಾಕೆ? ಅನುಭವ ಆಗ್ಬಿಟ್ಟಿದ್ದ. ಅಯ್ಯೋ ಬೇಡಪ್ಪ, ಅನುಭವಿಸ್ಬಿಟ್ಟಿದ್ದೀನಿ, ಅಯ್ಯೋ ಬೇಡಪ್ಪ, ಎಷ್ಟು ಕೋಟಿ ರೂಪಾಯಿ ಕೊಟ್ರು ನಾನು ಸೇದಲ್ಲ ಅಂತ. ಯಾಕೆಂದ್ರೆ ಎಕ್ಸ್ಪೀರಿಯನ್ಸ್ ಅಷ್ಟು ದೊಡ್ಡ ಪಾಠ ಕಲಿಸ್ತಾ ನೋಡಿದ್ರಿ, ಅನುಭವ. ಅದಕ್ಕೆ ದೇವರು ಅನುಭವ ಪಡ್ಕೊಂತ ಬಿಟ್ಟಿದ್ದು. ಅದಕ್ಕೆ ಫಸ್ಟ್ ಕೆಟ್ಟದ್ದು ಅನುಭವ ಬಿಟ್ಟಿದ್ದು, ಆನಂತರ ಒಳ್ಳೇದು ಬಿಟ್ಟವಾಗ
ಒಳ್ಳೇದನ್ನೇ ಆಯ್ಕೆ ಮಾಡ್ಕೊಂಡು ಮನುಷ್ಯನ್ಗೆ ಏನಾಗಲಿ ಅನುಕೂಲ ಆಗಲಿ ಅಂತ. ಇವತ್ತು ಫುಲ್ ಪಾಠ ಒಂದೇ ವಾಕ್ಯದಲ್ಲಿ ಇದೆ. ಎಲ್ಲಿ? ರೋಮಾಪುರದಲ್ಲಿ 8ನೇ ಅಧ್ಯಾಯ 20 ಮತ್ತೆ 21ನೇ ವಾಕ್ಯ ಓದ್ರಿ. ಆನಂದ್ ಬದ್ರ ಓದಿ. ರೋಮಾಪುರದಲ್ಲಿ 8ನೇ ಅಧ್ಯಾಯ 20 ಮತ್ತು 21. ನಾನು ಓದ್ಲಾ ಬ್ರದರ್? ಹಾ, ರೋಮನ್ಸ್ 8 ಚಾಪ್ಟರ್ 20 and 21. ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು, ಹೀಗೆ ಒಳಗಾದದ್ದು ಸ್ವಚ್ಛ ಇಂದಿಲ್ಲ. ನೋಡ್ರ, ಅದನ್ನು ಒಂದ್ ನಿಮಿಷ ಅಷ್ಟೇ ನಿಧಾನ ನೋಡ್ಕೊಳೋಣ. ಏನು ಜಗತ್ತು ವ್ಯರ್ಥತ್ವಕ್ಕೆ ಒಳಗಾದದ್ದು ಸ್ವಇಚ್ಛೆಯಿಂದ ಅಲ್ಲ ಅಂತ ಹೇಳ್ತಾರೆ. ಅದೇನು ಜಗತ್ತು ವ್ಯರ್ಥತ್ವಕ್ಕೆ ಒಳಗಾದದ್ದು? ವ್ಯರ್ಥತ್ವ ಅಂತ ಬೈಬಲ್ ಎಲ್ಲಿ ಓದ್ತೀರಿ? ಅಧಿಕವಾಗಿ ಪ್ರಸಂಗಿಯಲ್ಲಿ ಓದ್ತೀರಿ. ವ್ಯರ್ಥವೇ ವ್ಯರ್ಥವ, ವ್ಯರ್ಥವೇ ವ್ಯರ್ಥ. ಲೋಕದಂತ ಪ್ರತಿಯೊಂದು ಅನುಭವಕ್ಕೆ ಸತ್ಯವೇ ಹೇಳೋದು ವ್ಯರ್ಥ ಅಂತ. ಅಂದ್ರೆ ಲೋಕ ದೇವರು ಏನ್ರಿ ಈ ವ್ಯರ್ಥತ್ವಕ್ಕೆ ಅನುಭವಕ್ಕೆ ಬಿಟ್ರಲ್ಲ, ಸ್ವಇಚ್ಛೆಯಿಂದಲ್ಲ. ಮನುಷ್ಯ ಅಯ್ಯೋ ನಾನು ಅನುಭವಿಸ್ಲೇಬೇಕು ಅಂತ ಮನುಷ್ಯ ತಪ್ಪು ಮಾಡಿಲ್ಲ ರೀ. ನೆಕ್ಸ್ಟ್ ಮುಂದಕ್ಕೆ ಓದಿ. ಮತ್ತೆ ಯಾರ ಪ್ಲಾನ್ ಇದು? ಮುಂದಕ್ಕೆ ಓದಿ. ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಒಳಪಡಿಸಿದವನು ದೇವರು, ಅವರ ಸಂಕಲ್ಪ, ಅವ್ರ ಪ್ಲಾನ್ ಇದೆ ರೀ. ಏನ್ ಪ್ಲಾನ್ ಅದು? ಇವಾಗ ಮುಂದಕ್ಕೆ ಓದಿ. ಆದರೂ ಅದಕ್ಕೊಂದು ನಿರೀಕ್ಷೆ ಅದಕ್ಕೊಂದು ನಿರೀಕ್ಷೆ ಇದೆ. ಜಗತ್ತನ್ನೆಲ್ಲಾ ದೇವರು ಅನುಭವಿಸಕ್ ಬಿಡ್ಬೇಕಾದ್ರೆ ಅದಕ್ಕೊಂದು ಪ್ಲಾನ್ ಇಟ್ಕೊಂಡ್ರೆ ಹೋಪ್, ನಿರೀಕ್ಷೆ ಇದೆ. ಏನದು? ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುತ್ತದೆ. ಅವರು ಏನ್ರಿ ನಾಶನದ ವಶದಿಂದ ಬಿಡುಗಡೆಯಾಗಿ, ಪಾಪ, ಸಂಬಳ, ಮರಣ, ಮೋಸ ಇದರಿಂದೆಲ್ಲ ಬಿಡುಗಡೆ ಆಗಿ ಅವ್ರು ಕೂಡ ದೇವ್ರ ಮಕ್ಳು ಆಗ್ಬೇಕು ಅಂತ ಅಂದ್ಬಿಟ್ಟೆ ಗಾಡ್ಸ್ ಪ್ಲಾನ್ ವಿತ್ ಎಕ್ಸ್ಪೀರಿಯನ್ಸ್. ಇದಕ್ಕೋಸ್ಕರ ದೇವರು ಕೆಟ್ಟದ ಅನುಮತಿ ಕೊಟ್ಟಿರೋದು. ಎಂದ ಕರ್ತನಲ್ಲಿ ಪ್ರೀತಿಯಾದ ಸಹೋದರಗಳೇ, ಏನಿದೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಇದನ್ನು ನಿಮ್ಗೆ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀರಿ, ದಯವಿಟ್ಟು ರೆಕಾರ್ಡಿಂಗ್ ಕೇಳಿ. ನಿಮ್ಗೆ ಏನಾದ್ರು ಡೌಟ್ಸು, ಏನೋ ಕ್ವಶನ್ಸ್ ಇತ್ತು ಅಂದರೆ ಸಂಕೋಚ ಪಡಿದ್ರ ಧಾರಾಳವಾಗಿ ನೀವು ಕೇಳಿ. ಆಮೇಲೆ ಇದೇ ಥರ ಹೊಸ ಕ್ರೈಸ್ತ ಸೋದರಗಳು ಯಾರು ಇಂಟ್ರೆಸ್ಟ್ ಇದ್ದರೆ ಅವ್ರ ಕಾಂಟ್ಯಾಕ್ಟ್ಸ್ಗಳನ್ನ ನಮಗೆ ಶೇರ್ ಮಾಡಿ. ಅಥವಾ ಇಲ್ಲಿ ಗ್ರೂಪ್ ನೋಡ್ಬೇಕಾದ್ರೆ ಈ ವಾಟ್ಸಪ್ ಸ್ಟಡಿದು QR ಕೋಡ್ ಇದೆ, ಅದು ಸ್ಕ್ಯಾನ್ ಮಾಡಿದ್ರೆ ಅವರು ಕೂಡ ಏನ್ಬೋದು ಈ ಒಂದು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಅವರು ಕೂಡ ಆತ್ಮಿಕ ಆಶೀರ್ವಾದ ಹೊಂದ್ಕೊಬೋದು. ಸರಿ, ಕೊನೆಯದಾಗಿ ಯಾರಿಗೇನ ಡೌಟ್ಸ್ ಇದ್ದರೆ ಕೇಳಿ, ಇಲ್ಲ ಅನ್ನೋ ಒಂದು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಇನ್ನೊಂದು, ನೀವು ಡೌಟ್ಸ್ ಇವಾಗ ಕೇಳಬೇಕು ಅಂತ ಏನಿಲ್ಲ ರೀ, ಮುಂದಿನ ವಾರ ಕೂಡ ನೀವು ಖಂಡಿತವಾಗಿ ಕೇಳ್ಬೋದು. ಇಲ್ಲಾಂದರೆ ನಿಮ್ಗೇನೇ ಡೌಟ್ಸ್ ಯಾವ ಟೈಮಲ್ಲಿ ಇದು ಸರಿ, ನೀವು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿದ್ರೆ ಸಾಕು, ನಮಗೆ ಆಡಿಯೋ ಮೆಸೇಜು, ನಾವು ಅದಕ್ಕೆ ರಿಪ್ಲೈ ಕೊಡ್ತೀವಿ. ಓಕೆನಾ? ಸರಿ, ಹಂಗಾರೆ ನಾವು ಕೊನೆಯದಾಗ ಒಂದು ಪ್ರಾರ್ಥನೆ ಮಾಡೋ ಮುಕ್ತಾಯ ಮಾಡೋಣ. ಅದರ ಮುಂದಿನ ವಾರ ಇದೇ ಥರ 5 ಗಂಟೆ ಕ್ಲಾಸ್ ಇರ್ತಾರೆ. ಸೋದರಗಳು ಯಾರು ಮಿಸ್ ಮಾಡಿದ್ರೆ ದಯವಿಟ್ಟು ಕರೆಕ್ಟ್ ಟೈಮ್ ಬರ್ಬೇಕಾ ಕೇಳ್ಕೊತೀನಿ. ಸರಿ.